ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಒಳ್ಳೇದಾಗ್ಲಿ. ಏನಯ್ಯ ತುಂಬಾ ಸಂತೋಷವಾಗಿ ಕಾಣಿಸ್ತಿದ್ಯಾ? ಏನ್ ಸಮಾಚಾರ? ಏನ್ ವಿಶೇಷ? ಅರ್ಚಕರೇ, ಮೊದಲನೇ ಸಂಬಳನ ದೇವ್ರ ಹುಂಡಿಗೆ ಹಾಕ್ತೀನಿ ಅಂತ ಕೇಳ್ಕೊಂಡಿದ್ದೆ. ಹಂಗ್ ಕೇಳ್ಕೊಂಡಿದ್ದೇನೆ, ಕೆಲ್ಸ ಸಿಕ್ಬಿಡ್ತು. ತಿಂಗಳಿಗೆ 25,000 ಸಂಬಳ. ಅಷ್ಟೇ ಅಲ್ಲ, ಮೊದಲನೇ ಸಂಬಳ ಕೂಡ ಬಂದ್ಬಿಡ್ತು. ಬಹಳ ಸಂತೋಷ ಕಣಯ್ಯ, ದೇವ್ರು ಒಳ್ಳೇದ್ ಮಾಡ್ಲಿ ನಿಂಗೆ. ಶ್ರೀ ವೆಂಕಟ ಚಲಪತೆ ತವ ಸುಪ್ರಭಾತ. ಅಷ್ಟು ಹುಂಡಿಗೆ ಹಾಕಿ ನನ್ ಜಾಬ್ ಟೈಟ್ ಆಗ್ಬಿಟ್ರೆ 1 2 3 ದೇವ್ರೆ, ನಂಗೆ ಸಂಬಳ 25,000 ರೂಪಾಯಿ. ಅದ್ರಲ್ಲಿ ಮೊದಲನೇ ಕಂತು ಅಂತ 5,000 ರೂಪಾಯಿ ಹಾಕ್ತಾ ಇದ್ದೀನಿ. ರಾಘವ, ನಾನಾ? ಹೌದು, ನೀನೇ. ನಿನ್ನ ಸ್ಯಾಲರಿಯನ್ನು ನನಗರ್ಪಿಸುತ್ತೇನೆ ಎಂದು ಬೇಡಿಕೊಂಡು 5,000 ಅಲ್ಲಿ ಕ್ಲೋಸ್ ಮಾಡುತ್ತಿರುವೆಯಾ? ಕೊಡಲ್ಲ ಅಂತ ಹೇಳಿದ್ರೆ ನಿನಗೇ ನಾಮ ಹಾಕ್ದಂಗಾಗತ್ತೆ. ಹಾಕ್ತೀನಿ. ಪ್ರತಿ ತಿಂಗಳು 5,000 ರೂಪಾಯಿ ತರ 5 ತಿಂಗಳು ಕೊಡ್ತೀನಿ. ಹಾಗೆಂದರೆ ಅದನ್ನ EMI ಅಂತ ಕರಿತೀವಿ, ಈಕ್ವಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಇದಕ್ಕೆ ಇನ್ನೊಂದು ಹೆಸರಿದೆ, ಈಸಿ ಮೆಥಡ್ ಫಾರ್ ಇಂಡಿಯನ್ಸ್. ಓಕೆನಾ? ಬಡವ ರಾಸ್ಕಲ್, ನನಗೂ EMI ನಾಮ ಹಾಕಿ ಬಿಟ್ಟಿರುವೆಯಾ? ಅದನ್ನ ನಾನ್ ಮಾಡಿದಲ್ಲ ದೇವ್ರು. ಆಕ್ಚುಲಿ EMI ಹೇಳ್ಕೊಟ್ಟಿದ್ದೆ ನೀನು. ನಾನೇ? ಹಾ, ಮತ್ತಿನೇ ನಾವಾ? ಈಗ ಶ್ರೀನಿವಾಸ ಕಲ್ಯಾಣಕ್ಕೆ ದುಡ್ಡು ಕೊಟ್ಟಿದ್ದು ಕುಬೇರ ತಾನೆ? ಅದನ್ನ ಯಾವಾಗ ತಿರ್ಸ್ತೀನಿ ಅಂತ ಹೇಳ್ದೆ? ಕಲಿಯುಗದ ಎಂಡಿನೊಳಗೆ. ಹಾ, ಅದು EMI ಅಲ್ವಾ? ಹಲೋ, ನಮ್ಮ EMIಗೆ ಒಂದು ಲಿಮಿಟ್ ಇದೆ, ಆದ್ರೆ ನಿನ್ನ EMI ಅನ್ಲಿಮಿಟೆಡ್. ಇನ್ಫ್ಯಾಕ್ಟ್ EMI ಶುರು ಮಾಡಿದ್ದೇ ನೀನು. EMI ಕಾನ್ಸೆಪ್ಟ್ ತಂದಿದ್ದೇ ನೀನು ಅಂತೀನಿ. ಗೋವಿಂದ ಗೋವಿಂದ. ಓ ಮೈ ಗಾಡ್. ಪೆಸಿಫಿಕ್ಕು ಹೋಗ್ಬೇಕಾ, ಎವರೆಸ್ಟು ಹತ್ಬೇಕಾ, ನಿಮ್ಮ ಖರ್ಚು ವೆಚ್ಚ ಎಲ್ಲ ಅದೇ EMI. ಒಲಿಂಪಿಕ್ಸು ಕೂಡ ಈಸಿ, ವರ್ಲ್ಡ್ ಕಪ್ಪು ಕೂಡ ಈಸಿ, ನಿಮ್ಮ ಖರ್ಚು ವೆಚ್ಚ ಎಲ್ಲ ಅದೇ EMI. ಎಲ್ಲ ಬ್ಲಾಕ್ ಆದ್ರೆ ಯು ಟ್ರೈ 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 ಟ್ರೈ, ಮೂಡೆಲ್ಲ ಆಫ್ ಆದ್ರೆ ಯು ಟ್ರೈ 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 ಟ್ರೈ, ಎಲ್ಲ ಮರೆತು ಹೋಗಿ ಬನ್ನಿ ವರ್ಲ್ಡ್ ಟೂರಿಗೆ. EMI. ಫಾರ್ಚೂನ್ ಟೆಲ್ಲಿಂಗ್ EMI, ಫ್ಯೂಚರ್ ಕಿಲ್ಲಿಂಗ್ EMI, ಯಾರಿಗೆ ಬೇಕು EMI, ತಲೆಕೆಡಿಸೋ EMI. EMI. ಮಾಡಿ ಬ್ಯಾಲೆನ್ಸ್ ಏನು ಇಲ್ದೇನೆ ಹೀರೋ ಆಗಕ್ ಹೊರಟಿದ್ಯಾ? ಡಿಗ್ರಿ ಪಾಸ್ ಮಾಡಿ ಊರೆಲ್ಲ ಸುತ್ತಾಡಿ ಸಾಧನೆ ಮಾಡಕ್ ಹೊರಟಿದ್ಯಾ? ಕೆಲ್ಸ ಕಾರ್ಯ ಹುಡ್ಕಾಡಿ ಜೇಬು ಖಾಲಿ ಮಾಡ್ಕೊಂಡು ಮನೆ ಕಟ್ಟೋಕ್ ಹೊರಟಿದ್ಯಾ? ಕ್ಲಾಸ್ ಆದ್ರೇನು, ಮಿಡಲ್ ಕ್ಲಾಸ್ ಆದ್ರೇನು, ಎ ಗ್ರೇಡ್ ಆದ್ರೇನು, ಬಿ ಗ್ರೇಡ್ ಆದ್ರೇನು, ನಮ್ ಹಾರ್ಟ್ ಕೂಡ ಬೀಟು ಮಾಡೋದು EMI ಅಲ್ಲೇ. EMI. ಫಾರ್ಚೂನ್ ಕಿಲ್ಲಿಂಗ್ EMI, ಫ್ಯೂಚರ್ ಕಿಲ್ಲಿಂಗ್ EMI, ಯಾರಿಗೆ ಬೇಕು EMI, ತಲೆ ಕೆಡಿಸೋ EMI. EMI. ಮಜಾ ಕರ್ಲೆ ಮಸ್ತಿ ಲೇಲೆ, ಜೇಬು ಆದ್ರೆ ಖಾಲಿ ಹಾಡ್ತೀರಿ ಕವ್ವಾಲಿ. ಅಷ್ಟೇ ಅಷ್ಟೇ, ಟೆನ್ಷನ್ ಬೇಡ EMI. ಹಾರಿ ಹೋಗಿ ಬೇಲಿ ನೋಡಿ ಲೈಫು ಜಾಲಿ, ಹರಿ ಬರಿ ಲೈಫು ಚಿಂತೆಗೆ ಫುಲ್ ಸ್ಟಾಪು, ಅದಕ್ಕೆ ತಗೊಳ್ಳಿ EMI. ಲೈಫಲ್ಲಿ 100 ಗೇಮು, ಅದಕ್ಕೆ 100 ಡ್ರೀಮು, ಡ್ರೀಮ್ ಕಮ್ ಟ್ರೂಗೆ EMI. ಫಸ್ಟ್ ವೀಕಲ್ ಫುಲ್ ಬ್ಯಾಲೆನ್ಸ್, ಆಮೇಲೆ ನೋಡಿ ನಿಲ್ ಬ್ಯಾಲೆನ್ಸ್, ಅದಕ್ಕೆ ಬೇಕು EMI. ಎಲ್ಲ ಬ್ಲಾಕ್ ಆದ್ರೆ
ಎವರೆಸ್ಟು ಹತ್ಬೇಕಾ ನಿಮ್ಮ ಖರ್ಚು ವೆಚ್ಚ ಎಲ್ಲ ಅದೇ EMI. ಒಲಿಂಪಿಕ್ಸು ಕೂಡ ಈಸಿ, ವರ್ಲ್ಡ್ ಕಪ್ ಕೂಡ ಈಸಿ, ನಿಮ್ಮ ಖರ್ಚು ವೆಚ್ಚ ಎಲ್ಲ ಅದೇ EMI. ಎಲ್ಲ ಬ್ಲಾಕ್ ಆದ್ರೆ ಮೂಡೆಲ್ಲ ಆಫ್ ಆದ್ರೆ ಎಲ್ಲ ಮರೆತು ಹೋಗಿ ಬನ್ನಿ ವರ್ಲ್ಡ್ ಟೂರ್ಗೆ. EMI ಬರುತ್ತೆ ತಿಂಗಳಿಗೆ EMI, ಕಾಟ ಕೊಡುತ್ತೆ EMI, ನಿದ್ದೆ ಕೆಡಿಸುತ್ತೆ EMI, ಯಾರಿಗೆ ಬೇಕು EMI. EMI ನರೇಂದ್ರ ಚೆಕ್ ಮಾಡು. ಸರ್, ವಿಷ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ಸರ್. ಇವ್ರ ಕೈನಲ್ಲಿ ಒಂದಗಳು ಕಾಣಿಸ್ತಾ ಇಲ್ವಲ್ಲ? ಹೌದು ಹಾಗಾದ್ರೆ ಇದು ಯಾರೋ ಬೇಕು ಅಂತ ಹೌದು ಮಾಡಿದ್ದಾರೆ. ಇದು ಆತ್ಮಹತ್ಯೆ ಅಲ್ಲ, ಕನ್ಫರ್ಮ್. ಯಾರೋ ಗೊತ್ತಿರೋರೇನೆ ವಿಷ ಕೊಟ್ಕೊಂಡು ಹೀಗೆ ಮನೇಲಿ ಫೋಟೋ ಇತ್ತು ಸರ್. ನೋ ಡೌಟ್. ಓಕೆ, ಖಂಡಿತ ಇವನೇ ಕೊಲೆ ಮಾಡಿರೋದು. ಇವನ್ ಎಲ್ಲಿದ್ದಾನೆ ಅಂತ ಹುಡುಕಿ ಬೇಗ ಸರ್. ಅರೆಸ್ಟ್ ಮಾಡಿ ಈ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಯಾರು ಇಷ್ಟದಲ್ಲಿ ಅಲ್ಲ. ಆ? ಐ ಐ ಐ ಲೇ, ಎದ್ದೇಳು ಎದ್ದೇಳು. ಹಂಗ ಯಾವ ಡ್ರೆಸ್ ಹಾಕೊಳ್ಳೋದು? ಇದಂಗಿದೆ, ಚೆನ್ನಾಗಿಲ್ಲ. ಇದು ಇದು ಸರಿ ಇಲ್ಲ. ಇದಂಗಿರತ್ ನೋಡೋಣ. ಚೆನ್ನಾಗಿದೆ. ಹೀರೋ ಥೋ. ಹೋಗ ಕಡೆಗೆ. ಏ ನನ್ನ ಮಗನೇ. ಹೇ ಹೋಗ ಕಡೆ. ಒಬ್ಬ ಅದು ಚೆನ್ನಾಗಿಲ್ಲ. ಏ ಹೋಗಲಿ. ಹೋಗಲಿ. ಏಯ್ ನಂಗೂ ಹಾಕೋ. ನೀನೇ ಹಾಕೋ. ಹೇ ಅಬ್ಬಾ, ಏನಿದೆ ಆಫೀಸು? ಸಖತ್ತಾಗಿದೆ ಕಣೋ. ಸಖತ್ತಾಗಿದೆ ಕಣ. ಯಾರು ಕಾಣಿಸ್ತಾನೆ ಅಲ್ವಲ್ಲಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆಲ್ಕಮ್. ಮೇಡಮ್ 3 ಕಸ್ಟಮರ್ಸ್ ಬಂದಿದ್ದಾರೆ. ಇವಳು ಹೆಂಗಿದಳದು? ಮೇಡಮ್ ಹಾಯ್. ಓಕೆ, ವೆಲ್ಕಮ್ ಸರ್. ನೀವು ನ್ಯೂ ಕಸ್ಟಮರ್ಸಾ? ಒಂದ್ ನಿಮಿಷ, ಮ್ಯಾನೇಜರ್ ಹತ್ರ ಹೇಳ್ತೀನಿ. ಸರ್, ಕಸ್ಟಮರ್ಸ್ ಬಂದಿದ್ದಾರೆ, ಕಳ್ಸ್ಕೊಡ್ಲಾ? ಓಕೆ ಸರ್. ಸರ್, ಮ್ಯಾನೇಜರ್ ನಿಮ್ಮನ್ನ ಕರೀತಿದ್ದಾರೆ, ಒಳಗ್ ಹೋಗಿ. ಓಕೆ ಓಕೆ ಓಕೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ನಿಮ್ಗೆ ಯಾವ ಭಾಷೆ ಬರುತ್ತೆ? ಕನ್ನಡ, ಸಂಸ್ಕೃತ, ಹಿಂದಿ? ಕಿವಿ ಮುಚ್ಕೊಳ್ಳಲ್ಲ ಅಂದ್ರೆ ಸಂಸ್ಕೃತಾನೆ. ನಾನ್ ಹೇಳಿದ್ದು ಆ ಸಂಸ್ಕೃತ ಅಲ್ಲ, ನಾನ್ ಹೇಳಿದ್ದು ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ. ಸರ್, ನಿಮ್ ತಮಾಷೆಗೆ ಕೌಂಟರ್ ಅಷ್ಟೇ ಸರ್. ಓಹೋ, ಮೊದಲು ನಮ್ಮ ಯೋಜನೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ಹೇಳ್ತೀನಿ.
ನಿಮ್ಮಿಂದ ಇಷ್ಟು ಒಳ್ಳೇದಾಗ್ತಾ ಇದೆ, ನಾವು ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅದಿರ್ಲಿ, ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ನ ಕೊಟ್ರೆ ನಿಮಗೆ ಎಲಿಜಿಬಿಲಿಟಿ ಇದೆಯೋ ಇಲ್ವೋ ಅಂತ ತಿಳ್ಕೊಬಹುದು. ಸರ್ ನಾವ್ ಎಲಿಜಿಬಲ್ ಇಲ್ವಾ ನೋಡ್ಬೇಕಷ್ಟೇ, ಅದೆಲ್ಲ ಯಾಕೆ ನೋಡ್ಬೇಕು ಹೇಳಿ? ನೀವದಕ್ಕೆ ಎಲಿಜಿಬಲ್ ಆಗಿದ್ರೆ ಮಾತ್ರ ನಾನು ಅಲೋ ಮಾಡೋದು. ಒಂದ್ ನಿಮಿಷ. ಇದೇ ಕೊಟ್ಟೆ ಸರ್, ತಗೊಳ್ಳಿ ಸರ್. ತಗೊಳ್ಳಿ ಸರ್. ಸುಮ್ನಿರ. ಕೆಲ್ಸ ಆಗುತ್ತೆ ಅಂತೇನೋ ಅವಾಗಿಂದ ಹೇಳ್ತೀನಿ ತಾನೆ, ಸುಮ್ನಿರ. ಕಂಗ್ರಾಚುಲೇಷನ್ಸ್ ಬ್ರದರ್, ನೀವು 3 ಜನನು EMI ಪ್ರೋಸೆಸ್ಗೆ ಎಲಿಜಿಬಲ್. ನಾವು ಹೊರಡೋದ ಸರ್? ಇರಿ 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 ಇರಿ, ಮೊದಲು ಸ್ಲಾಟ್ ಬುಕ್ ಮಾಡಬೇಕು. ಎನ್ಕ್ವೈರಿ ನಿಲ್ಲಿಸ್ಬಿಟ್ಟು ಎಂಟ್ರಿ ಪಾಸಸ್ ಕೊಟ್ಬಿಡಿ ಸರ್. ಇದು ಎನ್ಕ್ವೈರಿ ಅಲ್ಲ, ಇನ್ಫಾರ್ಮೇಶನ್ ಮಾತ್ರ. ನೀವು 3 ಜನನು 9 ಮಂತ್ಸ್ EMIಗೆ ಎಲಿಜಿಬಲ್. 3 ಜನಕ್ಕೂ ಸೇರಿ ಒಂದೇ ಸ್ಲಾಟ್ ಬುಕ್ ಮಾಡೋದಾ ಅಥವಾ ಬೇರೆ ಬೇರೆ ಬುಕ್ ಮಾಡೋದಾ? ಸರ್, ನಮ್ಮನೇನು ಉಗಾಂಡದವ್ರು ಅಂತ ಅನ್ಕೊಂಡ್ರ? ನಾವು ಇಂಡಿಯನ್ಸ್, ಸಪ್ರೇಟ್ ಆಗಿ ಬುಕ್ ಮಾಡಿ. ಇವ್ರ ಮುಖ ನೋಡಿದ್ರೆ ಉಗಾಂಡ ಅಲ್ಲ ಅಂಡ ಅನ್ಸುತ್ತೆ. ನಿಮ್ ತವರು ಇರ್ಬೇಕು. ಸುಮ್ನಿರಾ ಸರ್. ಟೈಮ್ ಎಕ್ಸ್ಟೆನ್ಷನ್, ಗ್ರೇಸ್ ಪೀರಿಯಡ್ ಆ ಥರ ಏನಾದ್ರು ಇದೆಯಾ ಸರ್? ಆ ಥರ ಎಲ್ಲ ಏನೂ ಇಲ್ಲ. ಇರುವಾಗ್ಲೇ 6 ಹೊಡಿತಾ ಇರ್ಬೇಕು ಅಷ್ಟೇ. ನೀವು ಎತ್ತೆತ್ ಹೊಡಿತೀರಾ ಅಥವಾ ಕುಟ್ಕೊಂಡಿರ್ತೀರಾ ನಿಮಗ್ ಬಿಟ್ಟಿದ್ದು. ಅದು ಬಂದು ಸರ್ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ? ಇಲ್ಲಿ ನೋಡಿ ಸರ್, ಪ್ರಾಬ್ಲಮ್ ಎಲ್ಲ ಏನಿಲ್ಲ. ಯಾವ ತರ ಕೆಪಾಸಿಟಿ ಇರುತ್ತೋ ಆ ತರ ಎತ್ತೆತ್ ಹೊಡಿತಾರೆ, ಅಷ್ಟ್ ಬಿಟ್ರಿನೇನು ಇಲ್ಲ. ನಿಮ್ಗ್ ಕೊಟ್ಟಿರೋ ಟೈಮಲ್ಲಿ ಹೊಡೆದು ಮುಗಿಸ್ಬೇಕಷ್ಟೇ. ಆದ್ರೆ ಬಾಲ್ ಮೇಲೆ ಬ್ಯಾಟ್ ಮೇಲೆ ಪಿಚ್ಚು ನಂಬ್ಕೊಂಡಿರೋದಿಲ್ಲ. ನಮ್ ಪಿಚ್ ನಿಮ್ಗೆ ಯಾವಾಗ್ಲೂ ಅನುಕೂಲವಾಗೇ ಇರುತ್ತೆ. ನಿಮಗ್ ಕೊಟ್ಟಿರೋ ಟೈಮಲ್ಲಿ ಮ್ಯಾಚ್ ಚೆನ್ನಾಗಿ ಆಡಿ. ಓಕೆ. ಮತ್ತೆ ಇನ್ನೊಂದು ಕಂಡೀಷನ್, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹೊರಗಡೆ ಜನಕ್ಕೆ ಗೊತ್ತಾದ್ರೆ ಬಂದು ನಮ್ ತಲೆ ತಿಂತಾರೆ, ತಡೆಯಕ್ಕಾಗಲ್ಲ. ನಿಮ್ ಹೆಸರು ಕೂಡ ಹಾಳಾಗುತ್ತಷ್ಟೇ. ಮಾನ 3 ಕಾಸು, ಜೀವನ 3rd ಕ್ಲಾಸ್ ಆಗುತ್ತಷ್ಟೇ. ಅದಿರ್ಲಿ, ಯಾವ ಟೈಮಲ್ಲಿ ಸ್ಲಾಟ್ ಬುಕ್ ಮಾಡೋಣ? 11 ಗಂಟೆಗೆ ಬೇಕಾ? 2 ಗಂಟೆ, 6 ಗಂಟೆಗೆ ಅಥವಾ ರಾತ್ರಿ 10? ನೋ, 10 ಗಂಟೆಗೆ ಪೊಲೀಸ್ ರೈಡ್ ಇರುತ್ತೆ, ಕಷ್ಟ ಆಗುತ್ತೆ. ಅದು ಬಂದು 6 ಗಂಟೆಗೆ ಟ್ರಾಫಿಕ್ ಇರುತ್ತೆ. ಟ್ರಾಫಿಕ್ ಅಲ್ಲಿ ತುಂಬಾ ಸುಸ್ತಾಗ್ಬಿಡ್ತೀವಲ್ವಾ? 2 ಗಂಟೆಗೆ ಅಂದ್ರೆ ಅವಾಗಿನ ಊಟ ಆಗಿರುತ್ತೆ, ಅದಕ್ಕೆ ಬೇಡ ಸರ್. ಹೌದು ಸರ್. ಒಂದ್ ಕೆಲಸ ಮಾಡಿ ಸರ್, 11 ಗಂಟೆ ಮಾರ್ನಿಂಗ್ ಫ್ರೆಶ್ ಆಗಿರುತ್ತೆ, ಅದನ್ನೇ ಫಿಕ್ಸ್ ಮಾಡಿ ಸರ್. ಎಸ್ ಸರ್. ಹಾ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ, ನಾಳೆ ಬೆಳಗ್ಗೆ 11 ಗಂಟೆಗೆ ಬುಕ್ ಮಾಡಿದೀನಿ. ಓಕೆ, ಕರೆಕ್ಟ್ ಟೈಮ್ಗೆ ಇರಬೇಕು. ಅರ್ಧ ಗಂಟೆ ಮುಂಚೆನೇ ಇರ್ಬೇಕು. ಸರಿ ಸರ್. ಬನ್ನಿ ಹೋಗೋಣ. ಓಕೆ ಸರ್, ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಬಾಯ್ ಸರ್. ಸರ್, ನಿನ್ನೆ ಆದ ಫ್ಯಾಮಿಲಿ ಸೂಸೈಡ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರ್. ಆ ಲೇಡಿಯವರ ಹಸ್ಬೆಂಡ್ದು ಎಲ್ಲ ಡೀಟೇಲ್ಸು ತಗೊಂಡಿದ್ದೀನಿ ಸರ್. ಅದು ಸೂಸೈಡ್ ಅಲ್ಲ ಸರ್, ಅವನೇ ಪ್ಲಾನ್ ಮಾಡಿ ಹೆಂಡತಿ ಮತ್ತೆ ಮಗಳನ್ನ ಕೊಂದಿದ್ದಾನೆ ಸರ್. ಅವನ ಪರ್ಸನಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ನೋಡಿದೆ ಸರ್. ಅವನಿಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಸರ್, ಸಾಲನೂ ಇಲ್ಲ ಸರ್, ಮತ್ತೆ ಬೇರೆ ಯಾವುದೇ ಫೈನಾನ್ಷಿಯಲ್ ಪ್ರಾಬ್ಲಮೂ ಇಲ್ಲ ಸರ್. ಸಾಮಾನ್ಯವಾಗಿ ಆತ್ಮಹತ್ಯೆ ಅಂದ್ರೆ ಒಂದು ದುಡ್ಡಿನ ವಿಷಯ, ಇಲ್ಲ ಅಂದ್ರೆ ಹುಡುಗಿ ವಿಷಯ ಇರುತ್ತೆ. ಅದಿಲ್ಲ ಅಂದ್ರೆ ಇದೇ ಹಿಂಗಿರಿ. ಆ ಹೆಂಗಸಿನ ಗಂಡ ನಮ್ ಲಿಮಿಟ್ಸ್ ಅಲ್ಲಿ ಸೂಸೈಡ್ ಆಗಿದೆ ಸರ್. ಮತ್ತೆ ಇನ್ನೊಂದು ಕೇಸಾ? ಏನ್ರಿ EMI ಕಟ್ಟಕ್ಕಾಗಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಂತೆ. EMI ಕಟ್ಟಕ್ಕಾಗದೆ ಆತ್ಮಹತ್ಯೆನಾ? ಇವ್ರಿಗೆ ಸಾಲ ಏನಾದ್ರು ಸರ್. ಹಲೋ ಸರ್, ಆ ಲೇಡಿಯವರ ಹಸ್ಬೆಂಡ್ ಇಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾನೆ ಸರ್. ಏನಂದೆ? ಸರಿ, ಅವನ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಆ ಸೂಸೈಡ್ ನೋಟ್ನ ನನಗೆ ವಾಟ್ಸಪ್ ಮಾಡು. ಓಕೆ? ಓಕೆ ಸರ್. ನಾನು ಈಗಲೇ ಹೊರಡ್ತೀನಿ. ಸರಿ. ಓಕೆ, ರೈಟ್. ಆ EMI ಆಫೀಸಿಂದ ಬಂದಾಗಿಂದ ಬಾಡಿನಲ್ಲಿ ಏನೋ ಒಂಥರ ಫೀಲಿಂಗ್ ಓಡ್ತಾನೆ ಇದೆ ಕಣೋ. ಅದು ಬಾಡಿ ಗೊತ್ತಾಗ್ತಿದೆ, ಆದ್ರೆ ಮನಸ್ಸು ಗೊತ್ತಾಗ್ತಿಲ್ಲ ಕಣೋ. ಲವ್ ಜೀವನದಲ್ಲಿ ಮರೆಯಕ್ಕಾಗ್ದಿರೋ ಕ್ಷಣ ಅಂತಾರಲ್ಲ, ಅದು ನಾಳೆನೇ ಇರ್ಬೇಕು ಕಣೋ. ಹೆಂಡ್ತಿನೋ ಲವರ್ ಆಗಿದ್ರೆ ಅವಳ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ, ಆದ್ರೆ ಇಲ್ಲಿ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. 1 ಸೆಕೆಂಡು ವೇಸ್ಟ್ ಮಾಡದೆ ಮಾಡ್ಬೇಕು. 2 ಹೊತ್ತು ಸೇರಿಸಿ ಒಂದೇ ಸಲ ತಿನ್ಬಿಡ್ತೀವಲ್ಲ, ಆ ತರ ಮಾಡ್ಬೇಕು ಕಣ. ಒಳಗ್ ಹೋದ್ಮೇಲೆ ಬಾಯಿ ತೆಗಿಬಾರ್ದು ಮಗ. ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಅಷ್ಟೇ. ಆಮೇಲೆ ಹೌದು, 1 ನಿಮಿಷನೂ ಕೂಡ ವೇಸ್ಟ್ ಮಾಡ್ಬಾರ್ದು. ವೇಸ್ಟ್ ಆಗಲ್ಲ ಕಣೋ. ಅದಕ್ಕೇನೆ ಇವತ್ತಿಂದಾನೆ
ಇವಾಗಿಂದಾನೆ ಆನ್ಲೈನಲ್ಲಿ ಯೋಗ ವಿಡಿಯೋಸ್ ನೋಡೋಣ, ಪ್ರಿಪರೇಷನ್ಗೆ ಯೂಸ್ ಆಗುತ್ತೆ. ಯಾವ ಟೈಮ್ಗೆ ಯಾವ ತರ ಫುಡ್ ತಗೋಬೇಕು, ಯೋಗ, ಮೆಡಿಟೇಷನ್ ಆ ತರ ನೋಡೋಣ. ಅವಾಗ ಜಾಸ್ತಿ ಹೊತ್ತು ಮಾಡ್ಬೋದು. Done. ಮಲ್ಗೋವ ಹೆಣ್ಣೆ ಒಂದು ಮ್ಯಾಂಗೋ ನಂಗು ಬೇಕು, ನೀ ಕೊಡದೆ ಎಲ್ಲಿ ಹೋಗುವೆ? ಯಮ 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 ಯಮ. ಮಲ್ಗೋವ ಹೆಣ್ಣೆ ನಮ್ಗೆ ಮ್ಯಾಂಗೋ ಬೇಕೇ ಬೇಕು, ನೀ ಕೊಡದೆ ಯಾಕೆ ನಮ್ನೆ ನೋಡುವೆ? ಯಪ್ಪ 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 ಯಪ್ಪ. ಊರೆಲ್ಲ ಹುಡುಕುತ್ತಾ ಇಲ್ಲಿಗೆ ಬಂದೆವು, ನೀ ಯಾಕೆ ದೂರ ಓಡುವೆ? ಯಮ 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 ಯಮ. ಒಂದೇ ಒಂದು ಸಾರಿ ಇಲ್ಲಿ ನೋಡು ಬೋರಿ, ಸಾಕಷ್ಟೇ ಐ ಆಮ್ ಸಾರಿ. ಮಿಕ್ಕಿದ್ದು ಎಲ್ಲ ನಮ್ಗೆ ಬೇಕಿಲ್ಲ, ಹೋಗ್ತೀವಿ ಹಾರಿ ಹಾರಿ. ನಿನ್ನಂಥ ಹುಡುಗಿಯನ್ನು ನೋಡಿಲ್ಲ, ನಿನ್ನಂಥ ಬೆಡಗಿಯನ್ನು. ನನ್ನಂಥ ಹುಡುಗಿ ಇಲ್ಲ, ಎಲ್ಲೂ ನನ್ನಂಥ ಬೆಡಗಿ ಇಲ್ಲ. ನಾವು ಇಲ್ಲಿ ಬಂದಿರೋದು ಇದೇ ಮೊದ್ಲು ಗೊತ್ತಾ ನಿಂಗೆ? ನಮ್ಮ ಜೊತೆಗೆ ಬಾರೆ ನೀನು, ಯಪ್ಪ 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 ಯಪ್ಪ. ಮತ್ತೆ ಇಲ್ಲಿ ಬರುವುದಿಲ್ಲ ಈಗ, ಮನ್ಸು ಸುಮ್ಮನಿಲ್ಲ, ದೊಡ್ಡ ಮನ್ಸು ಮಾಡು ನೀನು. ಯಪ್ಪ 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 ಹೋಯ್, ಯಪ್ಪ 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 ಹೋಯ್. ನಾವು ಯಾರು ಏನು ಅಂತ ಊರಿನಲ್ಲಿ ಕೇಳಿ ನೋಡು, ಆಗಲಾದ್ರೂ ಬರ್ತೀಯೇನು? ಯಮ್ಮ 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 ಯಮ್ಮ. ನಮ್ಮಂತ ಹುಡುಗ್ರೆ ಇಲ್ಲ ಎಲ್ಲೂ, ನಮ್ಮಂತ ಹುಡುಗ್ರೆ ಇಲ್ಲ. ನನ್ನಂಥ ಹುಡುಗಿ ಇಲ್ಲ, ನನ್ನಂಥ ಬೆಡಗಿ ಇಲ್ಲ. ಕೋಟಿ ಕೋಟಿ ಕೊಡ್ತೀವಿ ನಾವು, ನಮ್ಗೆ ಸಿಗುವುದೇನು ಮಾವು? ಆರಬೇಕು ನಮ್ಮ ಕಾವು. ಯಪ್ಪ 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 ಹೇ, ಯಪ್ಪ 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 ಹೇ. ಊರ ಗುಂಡ್ರ ಗೋವಿ ನಾವು ನೋಡಿದೀವಿ ಎಲ್ಲ ನಾವು, ಸುಮ್ನೆ ಸೈಡ್ ಬಾರೆ ನೀನು. ಯಮ್ಮ 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 ಓ, ಯಮ್ಮ 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 ಓ. ತಪ್ಪು ತಿಳ್ಕೊಂಡಿದ್ಯ ನೀನು, ಬೇರೆ ಬೇರೆ ಅವನು ನಾನು, ನಮ್ಗೆ ಬೇಡ ಬೇರೆ ಏನು. ಯಪ್ಪ 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 ಹೋ. ನಮ್ಮಂತ ಹುಡುಗ್ರೆ ಇಲ್ಲ ಎಲ್ಲೂ, ನಮ್ಮಂತ ಹುಡುಗ್ರೆ ಇಲ್ಲ. ನನ್ನಂಥ ಹುಡುಗಿ ಇಲ್ಲ, ಅಪ್ಪ ನನ್ನಂಥ ಬೆಡಗಿ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ರಿ? ಪ್ಯಾನು ಮತ್ತೆ ಆಧಾರ್ ಕಾರ್ಡ್ ಚೆಕ್ ಮಾಡಿ ಲೋನ್ ಪ್ರಾಸೆಸ್ ಮಾಡೋರ್ನ ಕರ್ಕೊಂಡು ಬಂದಿದ್ದೀನಿ. ಬನ್ನಿ. ನಮಸ್ಕಾರ ಇವನೇ ಸರ್ ಲೋನ್ ಪ್ರೊಸೆಸರ್. ಕೂತ್ಕೊಳ್ಳಿ. ಹಾಂ ಸರ್. ಫೈನಾನ್ಸ್ ಕಂಪ್ನಿಗಳಿಗೆಲ್ಲ ಲೋನ್ ರಿಕವರಿ ಮಾಡಿಕೊಡ್ತಾರೆ ಸರ್. ಅವ್ನ ಪ್ಯಾನು ಆಧಾರ್ ಡೀಟೇಲ್ಸ್ ಕೊಡಿ ಇವ್ರಿಗೆ. ಸರ್, ಈ ಪ್ಯಾನ್ ಕಾರ್ಡ್ಗೆ ಯಾವ ಲೋನು ಅಟ್ಯಾಚ್ ಆಗಿಲ್ಲ ಸರ್. ಇದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅಲ್ವಾ? ಹೌದು ಸರ್. ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಲಿಂಕ್ ಇಲ್ದೇನೆ ಇಲ್ಲಿಗಲ್ ಆಗಿ ಲೋನ್ ಸ್ಯಾಂಕ್ಷನ್ ಮಾಡೋ ಕಂಪ್ನಿಗಳಿದೆಯಾ? ಇದೆ ಸರ್. ಇಲ್ಲಿಗಲ್ ಆಗಿ ತುಂಬಾ ಜನ ಲೋನ್ ಕೊಡ್ತಾರೆ ಸರ್. ಆ ತರ ಕಂಪ್ನಿಗಳು ಎಲ್ಲೆಲ್ಲಿ ಇದೆ ಅಂತ ಎಲ್ಲ ಡೀಟೇಲ್ಸ್ ತಗೊಂಡ್ ಬನ್ನಿ. ಓಕೆ ಸರ್. ನೀವು ಕೂಡ ಹೊರಡ್ಬೋದು. ಸೃಜನಾ, ಐ ಲವ್ ಯು ಕಣೆ.
ಊಟ ಆಯ್ತಾ? ತಗೊಳ್ಳಿ ಸರ್. ಹ್ಮ್. ಸರ್ ನಿಮ್ಗೆ 11 ಸ್ಲಾಟ್ ಬುಕ್ ಆಗಿದೆ. ಮೊದ್ಲು ಯಾರು ಹೋಗ್ತೀರಾ? ನಾನು ನಾನು ಹೋಗ್ತೀನಿ. ನಾನು ಫಸ್ಟ್ ಹೋಗ್ತೀನಿ. ನಾನು ಫಸ್ಟ್ ಹೋಗ್ತೀನಿ. ಇಂಥ ವಿಷಯದಲ್ಲಿ ದೊಡ್ಡವರೇ ಮೊದಲು. ಚಿಕ್ಕವ್ರು ತಾನೇ ಮೊದಲು ಹೋಗೋದು. ಅದು ದೇವಸ್ಥಾನ ಮತ್ತೆ ಸ್ಕೂಲಿಗೆ ಮಾತ್ರ. ಇಂಥ ವಿಷಯದಲ್ಲಿ ದೊಡ್ಡವರೇ ಮೊದಲು. ಓಕೆ ಸರ್, ನೀವು ರಿಲ್ಯಾಕ್ಸ್ ಆಗಿ. ನಾನು ಒಬ್ಬೊಬ್ಬರನ್ನೇ ಕಳ್ಸ್ಕೊಡ್ತೀನಿ. ಆಲ್ ದ ಬೆಸ್ಟ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಏಯ್, ನಾವು ಬುಕ್ ಮಾಡಿರೋದು ಹಾಫ್ ಅನ್ ಅವರ್. ಹ್ಯಾವ್ ಎ ನೈಸ್ ಡೇ ಅಂದ್ರೆ ಹಾಫ್ ಎನ್ ಅವರ್ನೇ ಫುಲ್ ಎಂಜಾಯ್ ಮಾಡಿ ಎಂದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಅರ್ಧ ಗಂಟೆಗೆಲ್ಲ ಇಷ್ಟು ರೈಸ್ ಆಗಿದ್ದೀರಾ? ಫುಲ್ ಡೇ ಕೊಟ್ರು ಹೀಟ್ ಇಳಿಯೋ ತರ ಕಾಣಿಸ್ತಾನೆ ಇಲ್ಲ. ಅದೇನಂದ್ರೆ ವಯಸ್ಸು ಫುಲ್ ಬ್ಯಾಟಿಂಗು. ಗೊತ್ತಾಯ್ತು. ಸೃಜಾ, ಇವರು ತುಂಬಾ ಹಸುವಲ್ಲಿದ್ದಾರೆ. ಸೃಜನಾ, 3G 1 ಡ್ರಾಪ್ ಆಗೋಗಿದೆ. ಉಳ್ಕೊಂಡಿರೋದು 2G ಅಷ್ಟೇ. ಹೇಗ್ ಕೆಲಸ ಮಾಡುತ್ತೆ ಅಂತ ನೋಡ್ಬೇಕಷ್ಟೇ. ಲೇ ಮಗ, ನಾವು 2G ಅಂತೆ. 2G ಏನೋ 2G, ನಾವು ಹೈ ಸ್ಪೀಡ್ ಕಣ. ಡೇಟಾ ಆನ್ ಮಾಡಿದಾಗ ಎಷ್ಟು ಸ್ಪೀಡ್ ಅಂತ ಗೊತ್ತಾಗತ್ತೆ. ನಮಗ್ ಡೇಟಾ ಹಾಕೋಬೇಕು. ನಮ್ ಹತ್ರ ಹಾಟ್ಸ್ಪಾಟ್ ಇದೆಯಲ್ಲ. ಹೌದು ತಾನೆ. ಹಾ, ಸೃಜನಾ ಹಾಗಂತ್ಯಾ? ಲೇ ಮಗ, ಇನ್ನು ಎಷ್ಟು ಹೊತ್ತು? ಏನಾದ್ರೂ ಮಾಡ್ಕೊಳ್ಳಿ ಬಿಡ. ಲೋ ಮಗ, ಬೇಗ ಬಂದ್ರೆ ಚೆನ್ನಾಗಿರುತ್ತೆ. ಏಯ್, ಯಾಕೋ ಅವಸರ ಮಾಡ್ತಿದ್ಯಾ? 10 ನಿಮಿಷ ತಡ್ಕೊಳಕ್ಕಾಗಲ್ವಾ? ಹೋಗಿರೋದ್ ನಮ್ಮ ಹುಡುಗ ತಾನೆ, ಎಂಜಾಯ್ ಮಾಡ್ಲಿ ಬಿಡು. ಲೇ ಮಗ, ನನ್ನ ಎಡಗಡೆ ಕಣ್ಣು ಹೊಡ್ಕೋತಿದ್ದೆ ಮಗ. ನನಗೆ ಸ್ವಲ್ಪ ಭಯ ಆಗ್ತಿದೆ ಕಣೋ. ನಿಜವಾಗ್ಲೂ 1 ನಿಮಿಷ ಕಣ್ಮುಚ್ಕೋ. ಈಗ ಸರಿ ಹೋಗುತ್ತೆ ನೋಡು. ಸೃಜನಾ ಹೇಳ್ದೆ ತಾನೆ, 1 ವೀಕ್ನೆಸ್. ಅವ್ನ್ ಬಂದ್ಬಿಟ್ಟ ಮಗ. ನಮ್ಮ ಹುಡುಗ ಬಂದಾಯ್ತು. ಹೋಗೋ, ಅಷ್ಟು ಅವಸರ ಮಾಡ್ತಿದ್ದಲ್ಲ, ಹೋಗೋ. ಮಗ, ನೀನ್ ಹೋಗ್ ಮಗ. ನಾನು ಎನರ್ಜಿ ಡ್ರಿಂಕ್ ಕುಡಿತೀನಿ. ಸೃಜನಾ ಹೇಳ್ದೆ ತಾನೆ, ಕೇಳಿದ್ಯಾ? ಏಯ್, ಸೂಪರ್. ಒಳಗೆ ಹೆಂಗೋಯ್ತು? ಮಸ್ತ್ ಕೋಆಪರೇಷನ್ ಕಣ. ಥ್ಯಾಂಕ್ ಯು ಸೃಜನಾ. ಏಯ್, ಹೋಗ ಬೇಗ. ಹೋಗೋ. ಹೆಲ್ಮೆಟ್ ನ ಮೇಲಿಟ್ಟಿದ್ದೀನಿ. ಸೃಜನಾ ಉಳ್ಕೊಂಡಿರೋದು 1G ಮಾತ್ರ. ನಿನ್ ಬಗ್ಗೆ ಹೇಳ್ತಿದ್ದಾನೆ ಮಗ. ನನಗೆ ಭಯ ಆಗ್ತಿದೆ ಕಣೋ. ಏಯ್, ಯಾಕೋ ಭಯ ಪಡ್ತೀಯ? ಅದಕ್ಕೆ ತಾನೇ ಇದಿರೋದು. ನನ್ ನೋಡ್ ಕಲ್ತ್ಕೋ. ಹೋದ್ನ ಇಲ್ವೋ? ಸೃಜನಾ, ನಿಂಗೊಂದು ವಿಷಯ ಗೊತ್ತಾ? ಇಲ್ಲಿ 3 ಸಿಮ್ಮು ತುಂಬಾ ಆಕ್ಟಿವ್ ಆಗಿದೆ. ಹೌದು, ಈಗ ತಾನೆ ಫಸ್ಟ್ ಸಿಮ್ಮು ಒಳಗ್ ಹೋಗಿ ಬಂತು. ಏನಾದ್ರೂ ಸಿಮ್ಮು ಫೋನ್ಗೆ ಹಾಕಿದ್ರೆ ತಾನೆ ಹೈ ಸ್ಪೀಡೋ 3Gನೋ 4G ಅಂತಾನೋ ಗೊತ್ತಾಗೋದು. ಲೇ ಸಕ್ಸಸ್. ನೀನ್ ಹೋಗು. ಹೋಗು. ಲಾಸ್ಟ್ 10 ನಿಮಿಷ ಇದ್ರು ನಾನು ಬಿಡ್ಲೇ ಇಲ್ಲ. ಏನು ಇಷ್ಟು ಬೇಗ ಬಂದ್ಬಿಟ್ಟೆ? ದಿನ ಮಾಡೋ ತರ ಕೈಗೆ ಕೆಲಸ ಕೊಟ್ಬಿಟ್ರು ಮಗ. ಅದಕ್ಕೆ ಬಾತ್ರೂಮ್ ನಲ್ಲಿ. ಹಾಯ್ ಫ್ರೆಂಡ್ಸ್, ಕೊನೆಯದಾಗಿ ನಿಮಗೆಲ್ಲ ಒಂದು ವಿಷಯ ಹೇಳಕ್ ಹೋಗ್ತಾ ಇದ್ದೀನಿ. ನಾನು ಸೂಸೈಡ್ ಮಾಡ್ಕೋತಾ ಇದ್ದೀನಿ. ನಿಮ್ ಜೀವನ ನನ್ನ ಜೀವನ ತರ ಹಾಳಾಗಬಾರ್ದು ಫ್ರೆಂಡ್ಸ್. ಇವಾಗ ನಾನು ನನ್ನ ಪ್ರಾಣನೇ ಕಳ್ಕೊಳಕ್ ಹೋಗ್ತಿದ್ದೀನಿ ಫ್ರೆಂಡ್ಸ್. ಅಮ್ಮ ಅಪ್ಪ, ನನ್ನ ಕ್ಷಮಿಸ್ಬಿಡಿ. ಐ ಮಿಸ್ ಯು ಫ್ರೆಂಡ್ಸ್. ಇದೇನ್ರಿ ಇದು? ತಲೆ ಕೆಳಗೆ ಸೂಸೈಡ್ ಮಾಡ್ಕೊಂಡಿದ್ದಾನಲ್ಲ. ದೊಡ್ಡ ಕಲಾವಿದ ಇದ್ದಂಗಿದ್ದಾನೆ. ಸಾಯುವಾಗ ರಕ್ತದಲ್ಲಿ EMI ಅಂತ ಬರ್ದು ಸತ್ತಿದ್ದಾನೆ. ಸರ್, ಇವನು ಸಾಯೋದನ್ನ ರೆಕಾರ್ಡ್ ಮಾಡ್ಕೊಂಡು ಸತ್ತಿದ್ದಾನೆ ಸರ್. ನಾನು ಸೂಸೈಡ್ ಮಾಡ್ಕೋತಿದ್ದೀನಿ. ಇವಾಗಂತೂ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋದು ಕಾಮನ್ ಆಗಿಬಿಟ್ಟಿದೆ. ಸರಿ, ಬಾಡಿನ ಕೆಳಗೆ ಇಳಿಸಿ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಕ್ಲೂಸ್ ಏನಾದರೂ ಸಿಗುತ್ತಂತ ಚೆಕ್ ಮಾಡಿ ನೋಡಿ. ಓಕೆ. ಆದಷ್ಟು ಬೇಗ ಇಳಿಸಿ ಪೋಸ್ಟ್ ಮಾರ್ಟಮ್ ಕಳಿಸಿ.
ಸರ್, ಹೇಳು ನರೇಂದ್ರ. ನಿನ್ನೆ ಸೂಸೈಡ್ ಮಾಡ್ಕೊಂಡು ಸತ್ನಲ್ಲ ಅವ್ರ ಅಪ್ಪ ಅಮ್ಮ ಸರ್. ಬನ್ನಿ ನಮಸ್ಕಾರ ಕೂತ್ಕೊಳ್ಳಿ. ಸರ್. ನಿಮ್ಮ ಮಗನಿಗೆ ಈ ಥರ ಆಗಬಾರ್ದಾಗಿತ್ತು. ಐ ಆಮ್ ಸಾರಿ. ಅವನು ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಪುಕ್ಲ ಅಲ್ಲ ಸರ್. ನಿಮ್ಮ ಮಗ ಆ ಥರ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಏನಾದರೂ ಕಾರಣ ಗೊತ್ತಿದೆಯಾ? ಅವನಿಗೆ ಚಿಕ್ಕ ವಯಸ್ಸಿಂದ ಏನೇ ಬೇಕು ಅಂದ್ರೂ ನನ್ನ ಬಿಟ್ಟು ಇನ್ಯಾರನ್ನೂ ಕೇಳ್ತಿರ್ಲಿಲ್ಲ ಸರ್. ಇರೋದಲ್ಲೇ ಅಡ್ಜಸ್ಟ್ ಮಾಡ್ಕೋತಿದ್ದ ಸರ್. ಈ ಫ್ರೆಂಡ್ಸ್ ಏನೋ ಗಿಫ್ಟ್ ಕೊಟ್ರು, ಪ್ರೈಸ್ ಮನೆಗೆ ಇದನ್ನ ತಗೊಂಡೆ ಅಂತ, ಅಥವಾ ಆನ್ಲೈನಲ್ಲಿ ಏನಾದ್ರು ಸಿಕ್ತು ಅಂತ ಏನಾದರೂ ಹೇಳಿದ್ನಾ? ಚಿಕ್ಕ ವಯಸ್ಸಿಂದ ಅವ್ನಿಗೇನೇ ಬೇಕಂದ್ರು ಅವ್ರ ತಂದೆನೇ ಕೇಳೋದು ಸರ್. ಅವ್ನ್ ತಾನಾಗೆ ಹೋಗಿ ಏನೂ ತಗೊಂಡ್ ಬಂದಿಲ್ಲ. ಅವ್ನ ಕ್ಲಾಸ್ಮೇಟ್ ಹತ್ರ ಏನಾದರೂ ಸಾಲ ಏನಾದರೂ ತಗೊಂಡಿದ್ದಾನಾ? ಸಾಲ ಮಾಡ್ಕೊಳ್ಳೋಂತ ಪರಿಸ್ಥಿತಿ ಏನು ಇರ್ಲಿಲ್ಲ ಸರ್. ಸಾಲ ತಗೊಂಡ್ರು ನಮಗ್ ಹೇಳ್ದೆ ತಗೊಂಡಿಲ್ಲ ಸರ್. ಹೌದು ಸರ್, ಇದ್ ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ ಸರ್. ನೀವೇ ನಮಗ್ ನ್ಯಾಯ ಕೊಡಿಸ್ಬೇಕು. ಓಕೆ ಓಕೆ, ನೀವು ಧೈರ್ಯವಾಗಿರಿ. ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಹೇಳ್ತೀನಿ. ನರೇಂದ್ರ, ಇವ್ರನ್ನ ಕಳಿಸು. ಓಕೆ ಸರ್. ಅಯ್ಯೋ, ಭಯಾನಕವಾಗಿ ತಲೆನೋಯ್ತಾ ಇದೆ. ಎಣ್ಣೆ ಜಾಸ್ತಿ ಆಗೋಯ್ತು. ಅಯ್ಯೋ, 1ನೇ ತಾರೀಕು. ಎಲ್ಲಿ ಹೋದ್ರಪ್ಪ ಇವರು? ಮಾಡ್ತೀನಿರೋ. ಹೇ, EMI ಡೇಟ್ ಬಂತು ಕಣೋ. ಅದೆಂಗೋ ಇಷ್ಟು ಕೂಲ್ ಆಗಿದ್ಯಾ? ಟೆನ್ಷನ್ ತಡೆಯೋಕ್ಕಾಗ್ದೇನೆ ಕಣೋ ಈ ತರ ನಿಂತಿರೋದು. ಹೌದಾ? ಅವನೆಲ್ಲೋದ್ನೋ? ಬಾತ್ರೂಮ್ ಅಲ್ಲಿ ಇದ್ದಾನೆ ಕಣ. ಮಾಡ್ತೀನಿರೋ ಅವನ್ಗೆ. ಲೇ ಲೇ, ಏನೋ ಮಗ? EMI ಕಟ್ಟೋ ಡೇಟ್ ಬಂತು, ಆರಾಮಾಗಿ ಬಾತ್ರೂಮ್ ಅಲ್ಲಿ ಕೂತಿದ್ಯಾ? ನಾನೇನು ಆರಾಮಾಗಿ ಕೂತಿಲ್ಲ ಮಗ, ತುಂಬಾ ಟೆನ್ಷನ್ ಅಲ್ಲಿ ಕೂತಿದ್ದೀನಿ ಗೊತ್ತಾ? ಸರಿ, ಬೇಗ ಹೊರಗಡೆ ಬಾ. ತೊಳ್ಕೊಂಡ್ ಬರ್ತೀನಿ ಇರೋ ಕೈನ. ಲೇ, ಫೋನ್ ಹಿಂಗ್ ಉಜ್ಜೋ ಬದಲು ಯಾರಿಗಾದ್ರೂ ಫೋನ್ ಮಾಡಿ ಕಾಸು ಕೇಳು. 1 ನಿಮಿಷ ಇರಾ. ನೀನು ಯಾರಿಗಾದ್ರೂ ಫೋನ್ ಮಾಡಿ ಕೇಳು. ಲೋ ಮಗ, ಅರ್ಜೆಂಟಾಗಿ ಸ್ವಲ್ಪ ದುಡ್ಡು ಬೇಕು. ಅದು ಊರಲ್ಲಿ ಇಲ್ವಂತ. ಮಗ, ಅದೇನೂ ಇಲ್ಲ, ಒಂದ್ ಸ್ವಲ್ಪ ಅಮೌಂಟ್ ಬೇಕಿತ್ತು. ಮಗ, ಇವನ್ಗೆ ಕಾರ್ EMI ಇದೆಯಾ? ಹಲೋ ಮಗ, ನಾನ್ ಕಣೋ. ಕೇಳಿಸಿದ್ಯಾ? ಏನಾಯ್ತು? ಮಾತಾಡುವಾಗ್ಲೇ ಕಟ್ ಮಾಡ್ಬಿಟ್ಟ ಮಗ. ಈ ಪ್ರಪಂಚದಲ್ಲಿ ನಮಗ್ ಮಾತ್ರ ಅಲ್ಲ, ಪ್ರತಿಯೊಬ್ಬನಿಗೂ EMI ಪ್ರಾಬ್ಲಮ್ಸ್ ಇದೆ. ಇವಾಗ ಏನೋ ಮಾಡೋದು? ಲೇ, ನನ್ನ ಹತ್ರ ಒಂದು ಅದ್ಭುತವಾದ ಐಡಿಯಾ ಇದೆ. ನನ್ ಚಿಕ್ಕಪ್ಪನ್ಗೊಂದು ಕಾಲ್ ಮಾಡಿ ಒಂದೇ ಒಂದು ಕ್ವಾರ್ಟರ್ ಕೊಡಿಸ್ದೆ ಅನ್ಕೋ, EMIಗೆ ಸೊಲ್ಯೂಷನ್ ಕೊಡ್ತಾರೆ. ಹಾಗಾದ್ರೆ ಈಗಲೇ ಫೋನ್ ಮಾಡು. ಹಲೋ ಚಿಕ್ಕಪ್ಪ. ಇವನ್ ಯಾಕೆ ಫೋನ್ ಮಾಡ್ದ? ಹಲೋ. ನಾನು ಕಣ, ನಂಗೊಂದ್ ಸ್ವಲ್ಪ ದುಡ್ಡು ಬೇಕಿತ್ತು. ಎಷ್ಟು ಬೇಕೋ? ಜಾಸ್ತಿನೇ ಬೇಕಾಗುತ್ತೆ. ಸರಿ, ನೋಡ್ತೀನಿ ಇದು. ಥ್ಯಾಂಕ್ ಯು ಮಗ. ಹಲೋ. ನಾನು ಕಣ, ಬೆಳಿಗ್ಗೆ ದುಡ್ಡಿನ ವಿಷಯ ಮಾತಾಡ್ದವಲ್ಲ, ರೆಡಿ ಆಯ್ತಾ? ಈ ಟೈಮಲ್ಲಿ ಯಾಕೋ ಫೋನ್ ಮಾಡ್ತೀಯಾ? ಇಡೋ ಫೋನು. ಹಲೋ. ಅವಾಗ್ಲೇ ಫೋನ್ ಮಾಡಿದ್ನಲ್ಲೋ, ಅಮೌಂಟ್ ಏನಾಯ್ತು? ಎಷ್ಟು ಸಲ ಹೇಳೋದ? ಮೊದಲು ಫೋನ್ ಇಡೋ ನೀನು. ಅರ್ಜೆಂಟ್ ಇದೆ ಕಣ. ಅಯ್ಯೋ ನನ್ನ ಮಗನೇ, ಮಾಡ್ತೀನಿ ನಿಂಗೆ. ಫೋನ್ ಮಾಡ್ತೀಯಾ? ಸೈಲೆಂಟ್ ಆಗ್ತೀನಿ. ಲಾ 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 ಲಾ. ಚಾಕು ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ, ಎಲ್ಲೋಯ್ತು? ತರಕಾರಿ ಬೇರೆ ಕಾಣ್ತಿಲ್ಲ. ಗುಡ್ ಮಾರ್ನಿಂಗ್. ತಿರ್ಗಾ. ಹಾಕೋ. ಹಂಗೆ ಹಂಗೆ.
ಈ ಕಡೆ ಈ ಕಾಲ್ ಹಾಕೋ. ಕರೆಕ್ಟಾಗಿ ಹಾಕೋದು ತುಂಬಾ ಮುಖ್ಯ. ಸರಿಯಾಗಿ ಹಾಕೋ. ಅಲರ್ಸು. ಲಾ 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 ಲಾ. ಲೇ, ನಿಮ್ ಕೈ ಮುಗಿದೀನಿ ಕಣ್ರೋ. ನನ್ನ EMI ಏನಂಗ್ ಕಟ್ಟಕ್ ಆಗ್ತಿಲ್ಲ ಕಣ್ರೋ. ಸುಮ್ನಿರ. ನನಗೊಬ್ರು ಲೇಡಿ ಗೊತ್ತು, ಧನಲಕ್ಷ್ಮಿ ಅಂತ. ಸರಿಯಾಗಿ ಬಡ್ಡಿ ಕಟ್ತೀರಾ ಅಂದ್ರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಓಕೆನಾ? ಸರಿ ಆಯ್ತು, ಬನ್ನಿ. ಕೆಲಸ ಆದಂಗೆ ಮುಗೀತು. ಏಯ್, ಅಕ್ಕ, ನನ್ನ ಹೆಸರೇನೋ? ಧನಲಕ್ಷ್ಮಿ. ಧನಲಕ್ಷ್ಮಿ ಅಲ್ವೋ, ದಮ್ಮಿರೋ ಲಕ್ಷ್ಮಿ ಕಣೋ. ನಾನ್ ಬೀಡ ಹಾಕೋದು ಯಾವಾಗ? ನಿಮಗೆ ಕೋಪ ಬಂದಾಗ ಅಕ್ಕ. ನಂಗ್ ಕೋಪ ಯಾವಾಗ ಬರುತ್ತೆ? ಬಡ್ಡಿ ಟೈಮ್ ಕಟ್ಟದೇ ಇರುವಾಗ. ಆಗೇನ್ ಮಾಡ್ತೀನಿ? ಅಕ್ಕ ನನ್ನ ಕ್ಷಮ್ಸಕ್ಕ. ಕರೆಕ್ಟ್ ಟೈಮ್ಗೆ ಬಡ್ಡಿ ಕಟ್ಟಕ್ ಆಗಿಲ್ಲಕ್ಕ. ಈ ಸಲ ಕಟ್ಬಿಡ್ತೀನಕ್ಕ. ಏಯ್, ಆ ಉಂಗ್ರನ ತೆಗೆದ್ಕೊಡೋ. ಹೇಳಿದ್ ಸರಿಯಾಗಿ ಕೇಳಿಸ್ಲಿಲ್ವಾ? ತೆಗಿಯೋ ಹೊರಗೆ. ನಮಸ್ಕಾರ ಅಕ್ಕ. ಏನಪ್ಪ, ಹೇಗಿದ್ಯಾ? ಏನೋ ನಿಮ್ಮ ಆಶೀರ್ವಾದ. ಚೆನ್ನಾಗಿದ್ದೀನಕ್ಕ. ಅಕ್ಕ, ಇವರು ನನ್ನ ಫ್ರೆಂಡ್ಸ್ ಅಕ್ಕ, ಕ್ಲೋಸ್ ಫ್ರೆಂಡ್ಸ್ ಅಕ್ಕ. ಇವರಿಗೆ ಸ್ವಲ್ಪ ದುಡ್ಡು ಬೇಕಂತೆ, ಅದಕ್ಕೆ ಕರ್ಕೊಂಡ್ ಬಂದೆ ಅಕ್ಕ. ನಿಂಗೆ ತುಂಬಾ ಹತ್ತಿರದವ್ರಾ? ಕ್ಲೋಸ್ ಅಂದ್ರೆ ತುಂಬಾನೇ ಕ್ಲೋಸ್ ಅಕ್ಕ. ತುಂಬಾ ಕ್ಲೋಸ್. ಏಯ್, ಅಕ್ಕ, ಅವ್ರಿಗೆ ಎಷ್ಟ್ ಬೇಕೋ ಕೊಟ್ ಕಳ್ಸು. ಸರಿ ಅಕ್ಕ. ಏನಪ್ಪ, ನನ್ ಬಗ್ಗೆ, ನನ್ ಬಡ್ಡಿ ಬಗ್ಗೆ ನಿಂಗೆ ಗೊತ್ತು ತಾನೆ? ಕರೆಕ್ಟ್ ಆಗಿ ನೋಡ್ಕೋ. ಎಲ್ಲ ಹೇಳಿದಿನಕ್ಕ. ಆಯ್ತಕ್ಕ, ಬರ್ತೀನಕ್ಕ. ನಗರದಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. EMI ಕಟ್ಟೋಕ್ ಆಗ್ತಿಲ್ಲ ಅಂತ ಪತ್ರ ಬರೆದು ವಿದ್ಯಾರ್ಥಿಗಳು ಸಾಯ್ತಾ ಇದ್ದಾರೆ. ಇದರ ಹಿಂದೆ ಇರೋ ನಿಜವಾದ ಕಾರಣವನ್ನ ಪೊಲೀಸರಿನ್ನೂ ಪತ್ತೆ ಹಚ್ಚಿಲ್ಲ. ಬನ್ರಿ ಸೈಡ್ಗೆ. ಕೆಲಸ ಮಾಡೋದಕ್ಕೆ ಬಿಡಿ ಮೊದಲು. ಬನ್ರಿ ಈ ಕಡೆಗೆ. ಸರ್ EMI. ಸರ್, ಈ ಕೇಸ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಸರ್, ಈ ಸೂಸೈಡ್ ಇಂದ ಇಡೀ ಊರೇ ಭಯ ಪಡ್ತಿದೆ. ಇದ್ರ ಬಗ್ಗೆ ನೀವ್ ಏನ್ ಮಾಡ್ತಿದ್ದೀರಾ ಅಂತ ಹೇಳ್ತೀರಾ ಸರ್? ಇಲ್ಲಿ ನೋಡಿ, ಆತ್ಮಹತ್ಯೆಗಳು ಯಾಕೆ ನಡೀತಾ ಇದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಯಾವ ಕ್ಲೂನು ಸಿಕ್ಕಿಲ್ಲ. ನಾವು ನಮ್ ಕೆಲಸ ಮಾಡ್ತಾನೆ ಇದೀವಿ. ಆದಷ್ಟು ಬೇಗ ಕೇಸ್ಗಳನ್ನ ಮುಗಿಸ್ತೀವಿ. ಓಕೆ, ದಾರಿ ಬಿಡಿ. ಸರ್, EMI ತಗೊಂಡಿದ್ ಫೋನ್ ಕಳ್ದೋಯ್ತು ಸರ್. ಯಾವಾಗೋಯ್ತು? ಏನು, EMI ಫೋನ್ ತಗೊಂಡಿಯಾ? ಹೌದು ಸರ್. ಎಷ್ಟು ತಗೊಂಡೆ? 12,000. ಇಷ್ಟಕ್ಕೆಲ್ಲ ಯಾಕೋ EMI? ಒಂದೇ ಸಲ 12,000 ಕಟ್ಟಿದ್ರೆ ಮನೆ ನಡ್ಸಕ್ಕಾಗತ್ತಾ ಸರ್? BMW ಬೆಂಜಿನೆಲ್ಲ EMI ಅಲ್ಲೇ ತಗೊಳ್ಳೋದಲ್ವಾ? ಅದಕ್ಕೆಲ್ಲ ಲಕ್ಷಗಟ್ಟಲೆ ಇದೆ. EMI ತಗೊಳ್ಳೋದಕ್ಕೂ ಅರ್ಥ ಇದೆ. 12,000ಕ್ಕೆ ಯಾಕೋ EMI? ಸ್ವಲ್ಪ EMI ಕಟ್ಟೋಣ ಅಂತ. ಈ ರೀತಿ EMI ಅಭ್ಯಾಸ ಮಾಡ್ಕೊಂಡು ತಗೊಳ್ತೀರಾ, ಆಮೇಲೆ ಕಟ್ಟಕ್ಕಾಗ್ದೇನೆ ಸೂಸೈಡ್ ಅಂತ ಸಾಯ್ತೀರಾ. ನಾರಾಯಣ ಸರ್, EMI ಕೇಸು ಯಾವ್ದಕ್ಕೆ ಇವನ್ ಡೀಟೇಲ್ಸ್ ನೀನ್ ತಗೊಂಡು ಇಟ್ಕೊಂಡಿರೋ. ಓಕೆ ಸರ್. ಅವ್ರು ನೋಡ್ಕೊಳ್ತಾರೆ, ನೀನ್ ಹೊರಡು. ಸರಿ ಸರ್. ಸರ್, ಇವತ್ತು ಇನ್ನೊಂದು ಆತ್ಮಹತ್ಯೆ ಕೇಸ್ ಬಂದಿದೆ ಸರ್. ಮತ್ತೊಂದ? ಹಾ ಸರ್. ಸರ್, ದಿನೇ ದಿನೇ ಸೂಸೈಡ್ ಕೇಸ್ ಜಾಸ್ತಿ ಆಗ್ತಾ ಇದೆ. ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ನಾವು ಈ ಕೇಸ್ನ ತುಂಬಾ ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಿದೀವಿ. ಇನ್ನು ಎಷ್ಟು ದಿನ ಆಗುತ್ತೆ ಸರ್? ತನಿಖೆ ಮಾಡಿದಾಗ ಆತ್ಮಹತ್ಯೆ ಮಾಡ್ಕೊಂಡು ಒಬ್ಬನಿಗೂ ಕೂಡ ಸಾಲ ಸಮಸ್ಯೆ ಇಲ್ಲ ಅಂತ ನಮಗೆ ಗೊತ್ತಾಗಿದೆ. ಎಲ್ಲಾನು ಬೇಗ ಗೊತ್ತಾಗುತ್ತೆ. ಇನ್ನು ಯಾವಾಗ ಸರ್? ಈಗಾಗಲೇ 4 ಸೂಸೈಡ್ಗಳಾಗಿದೆ. ನೀವು ತುಂಬಾ ಕೂಲ್ ಆಗಿ ಇನ್ನು ತನಿಖೆ ನಡೀತಿದೆ ಅಂತ ಹೇಳ್ತಿದ್ದೀರಾ? ಮೀಡಿಯಾದವರು ಅನ್ಕೊಂಡ ಹಾಗೆ ಇದನ್ನ ಸಾಲ್ವ್ ಮಾಡೋದು ಅಷ್ಟು ಸುಲಭ ಅಲ್ಲ.
ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ರು ಅದ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ. ಓಕೆ Okay, sir. Okay, sir. Thank you, sir. Thank you. ತಡಿಯಲಾರೆ ತಾಳಲಾರೆ ಏ ಸಂಖ್ಯಾ, ಏನೋ ಬಾಳ್ಯ, ಏನೋ ಅವಸರದಲ್ಲಿ ಇಲ್ಲಿಗೆ ಹೋಗ್ತಿದ್ಯಾ? ನನ್ನ ಹೆಂಡತಿ ತವ್ರ ಮನೇಲಿದ್ದಾಳೆ, ಅವಳನ್ನ ನೋಡ್ಕೊಂಡ್ ಬರಕ್ ಹೋಗ್ತಾ ಇದೀನಿ ಕಣೋ. ಮತ್ತೆ ನೀನು? ಅದು ಬಂದು ನೀನು ಹೆಂಡತಿನ ನೋಡಕ್ಕೆ ಅಂತ ಹೋಗ್ತಿದ್ಯಾ, ಆದ್ರೆ ನಾನು ಹೆಂಡತಿನ ಕರ್ಕೊಂಡ್ ಬರಕ್ ಹೋಗ್ತಿದ್ದೀನಿ. ಅವಳ ಜೊತೆಗಿಲ್ಲ ಅಂದ್ರೆ ನನ್ಗೆ ಏನು ಮಾಡಕ್ಕಾಗಲ್ಲ, ಅಷ್ಟು ಪ್ರೀತಿ ನಂಗೆ. ನಾವಿಬ್ರು ಎಷ್ಟು ಗ್ರೇಟ್ ಅಲ್ವಾ ಬಾಳ್ಯ? ಯಾಕೋ? ಅದೇನಂದ್ರೆ ಹೆಂಡತಿ ತವ್ರ ಮನೆಗೆ ಹೋದ್ರೆ ಬೇರೆಯವರೆಲ್ಲ ಇನ್ನೊಂದ್ ದಾರಿಲಿ ಹೋಗಿ ಕೆಲಸ ಮುಗಿಸ್ಕೊಂಡ್ ಬರ್ತಾರೆ, ಆದ್ರೆ ನಾವ್ ಹಂಗಿಲ್ಲ, ನಾವಿಬ್ರು ಪರ್ಫೆಕ್ಟ್. ಹೌದು ಕಣ, ಹೆಂಡತಿ ಅಂದ್ರೆ ನಮ್ಗೆ ಪ್ರಾಣ, ಹಂಗಿನ ಮೇಲೆ ದೂರ ಇರೋದಕ್ಕಾಗತ್ತಾ? ಸರಿ ಕಣ, ಆಯ್ತು, ನಂಗೆ ಟೈಮ್ ಆಯ್ತು, ಹೊರಡ್ತೀನಿ. ಓಕೆ ಕಣ, ಸರಿ ಕಣ, bye, bye. ತುಂಬಾ late ಆಯ್ತು, bye. ತಡೆಯಕ್ಕಾಗ್ತಿಲ್ಲ. ಸರ್, ನಿಮ್ಮ EMI ಸ್ಕೀಮ್ ಸಖತ್ತಾಗಿದೆ ಸರ್. ನಮ್ಮಂತ ಕಸ್ಟಮರ್ಸ್ಗೆ ತುಂಬಾ ಕಂಫರ್ಟ್ ಆಗಿದೆ. ಪ್ರತಿಯೊಬ್ಬರಿಗೂ ತೃಪ್ತಿ ಸಿಗ್ಬೇಕು ಅಂತಾನೆ EMI ಸ್ಕೀಮ್ ಇಟ್ಟಿರೋದು. ಸರ್, ಈಗ ಎಲ್ಲದಕ್ಕೂ ಕಸ್ಟಮರ್ ಆಫರ್ ಅಂತ ಇರುತ್ತಲ್ವಾ, ಅದೇ ತರನೇ EMI ಅಲ್ಲಿ ಒಂದು ಆಫರ್ ಇರುತ್ತೆ ಅಲ್ವಾ? EMI ಆಫರ್ ಅನ್ನೋದೇ ದೊಡ್ಡ ಕ್ಯಾಶ್ ಬ್ಯಾಕ್ ಆಫರ್ ಸರ್. ಸುಮ್ಮನೆ ಇರಿ ಸರ್, ನಿಮ್ಮ ಹುಡುಗಿರು ವಿಕೆಟ್ ಕೀಪರ್ಗಳ ತರ ಅಳ್ಳಾಡೋದೇ ಇಲ್ಲ, ಆದ್ರೆ ನಾವು ಬ್ಯಾಟ್ ಇಟ್ಕೊಂಡು ರನ್ಸ್ ಹೊಡ್ಕೊಂಡು ಓಡಾಡ್ಕೊಂಡು ಸುಸ್ತಾಗ್ಬಿಡ್ತೀವಿ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಗಾಗತ್ತೆ, ನಿಮ್ಗಾಗತ್ತಾ ಸರ್? ಸರ್, ನನಗೊಂದು ಡೌಟ್ ಸರ್, ಟಿವಿ ಫ್ರಿಡ್ಜು ಎಲ್ಲ ತಗೊಂಡಾಗ ಇನ್ಶೂರೆನ್ಸ್ ಇರುತ್ತಲ್ವಾ, ಅದೇ ತರ ನಮಗೂ ಇದೆಯಾ ಸರ್? EMI ಆಫೀಸಲ್ಲಿ ನೀವು ಏನ ಯೂಸ್ ಮಾಡ್ತಿರೋ ಅದಕ್ಕೆ ಮಾತ್ರನೇ ಇನ್ಶೂರೆನ್ಸ್ ಇರೋದು ಸರ್. ಓಕೆ ಸರ್, ಕಸ್ಟಮರ್ಗೆ ಆಫರ್ ಇಲ್ಲ ಅಂದ್ರು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಕೊಡ್ತಿದ್ದೀರಾ ಸರ್, ಅಷ್ಟು ಸಾಕು. ಥ್ಯಾಂಕ್ ಯು ಸರ್. ನಮ್ಮ EMI ಆಫೀಸಲ್ಲಿ ಸಿಗೋದೇ ಹೀಗೆ ಸರ್. ಆಲ್ ದಿ ಬೆಸ್ಟ್, ಎಂಜಾಯ್ ದ ಡೇ. ಕಂಟಿನ್ಯೂ. ಯಾವಾಗಪ್ಪ? ಹೊಡಿ. ಏನ್ ಸರ್, ಟ್ಯಾಬ್ಲೆಟ್ ತಗೋತಾ ಇದ್ದೀರಾ? BP ನೋ ಶುಗರು? ಎನರ್ಜಿಗೋಸ್ಕರ ಸ್ಫೂರ್ತಿ ಸಿಗಲಿ ಅಂತ ಹಾಕೊಂಡೆ. ಸೃಜನಾ, ಇವ್ರ ಮೋಟ್ರು ತುಂಬಾ ಸ್ಲೋ ಅನ್ಸುತ್ತೆ. ನೋಡಿ, ಬಾವಿ ಆಳ ಎಷ್ಟು ನೀರೆಷ್ಟಿದೆ ಅನ್ನೋದು ಮುಖ್ಯ ಆಗಲ್ಲ, ಮೋಟ್ರ್ ಸ್ಟ್ರಾಂಗ್ ಇರಬೇಕು. ಅದೇ ನಮ್ ಮೋಟ್ರ್ ಹೇಗಿದೆ ಗೊತ್ತಾ? ಚಂದ್ರಂಗ್ ಮೋಟ್ರ್ ಹಾಕಿದ್ರೆ ಮಂಗಳ ಗ್ರಹದಲ್ಲಿ ನೀರು ಬರುತ್ತೆ. 10 ನಿಮಿಷ ಇರಿ, ನನ್ನ ಎನರ್ಜಿ ಎಲ್ಲಿಗೆ ಏರುತ್ತೆ ಗೊತ್ತಾ? ರೇಸ್ ಕೋರ್ಸ್ ಕುದುರೆ ತರ ಓಡ್ತಾ ಇರುತ್ತೆ. ಗೊತ್ತು. ಎಸ್, ಸಿಕ್ಸರ್. ಸಾರ್, ಡೌನ್ ಪೇಮೆಂಟ್ ಕಟ್ಬಿಟ್ಟು ಡೌನ್ಲೋಡ್ ಮಾಡಕ್ ಬಂದಿದ್ದೀನಿ ಸರ್. ನನಗೆ ಕಷ್ಟ ಅರ್ಥ ಆಗುತ್ತೆ ನಿಮ್ಗೆ. ನಂದು ಇಂಟರ್ನೆಟ್ ಸ್ಪೀಡ್ ಸ್ಲೋ ಅಲ್ಲ ಸರ್, ನಿಮ್ ಸರ್ವರೇ ಡೌನ್ ಆಗಿರೋದು. ಬೇಗ ಕಳಿಸ್ಕೊಡಿ. ನೀವೀಗ ಇನ್ನು ಬಂದಿದ್ದೀರಾ? ಆಗ್ಲೇ ಟೆನ್ಷನ್ ಆದ್ರೆ ಹೇಗೆ? 20 ನಿಮಿಷ ಲೇಟ್ ಆಗಿ ಬಂದಿದ್ದೀರಾ. ನಿಮ್ಮನ್ನ ಎಲ್ಲಿ ಯಾವಾಗ ಹೇಗೆ ಸೇರಿಸ್ಬೇಕು ನಮಗ್ ಗೊತ್ತು. ಅಲ್ಲಿವರೆಗೂ ನಾನು ಹೇಳೋದು ಕೇಳ್ಕೊಂಡು ಮೋಟ್ರ್ ಆಫ್ ಮಾಡ್ಕೊಂಡಿರಿ. ಅಲ್ಲಿವರೆಗೂ ರಾಟೆ ಹಿಡ್ಕೊಂಡು ನೀರ್ ಸೇದ್ಕೊಂಡಿರಿ. ಜೋಪಾನ. ನೀರ್ ಸೇದಾಗಿದ್ರೆ ಇಲ್ಲಿಗೆ ಯಾಕ್ರಿ ಬರ್ಬೇಕಿತ್ತು ನಾನು? ಲೇಟ್ ಆಗ್ತಿದೆ. ಕಳಿಸ್ತೀನಿ ರೀ. ಕಳಿಸೋಕೆ ನಮಗೂ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಅಯ್ಯೋ, ಈ ನನ್ನ ಮಗ ನನ್ನನ್ನು ನೋಡ್ಬಿಟ್ಟ ಏನು? ಈ ನನ್ನ ಮಗ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದವನು ತವ್ರ ಮನೆಗೆ ಬಂದ್ಬಿಟ್ಟವನಲ್ಲ. ಅಯ್ಯೋ ನಜ್ಜಿ, ಎಸ್ಕೇಪ್ ಆಗೋಣ. ಈ ಕಡ್ಡಿ ಪಟ್ಟದ ಮೇಲೆ ಆಣೆ ಮಾಡಿ ಹೇಳು, ನನ್ನ ಇಲ್ಲಿ ನೋಡಿದ್ ಯಾರಿಗೂ ಹೇಳಲ್ಲ ಅಂತ. ನೀನು ಕೂಡ ಇದ್ರ ಮೇಲೆ ಪ್ರಾಮಿಸ್ ಮಾಡು, ನನ್ನನ್ನ ಇಲ್ಲಿ ನೋಡಿದ್ದನ್ನ ಯಾರಿಗೂ ಹೇಳಬಾರ್ದು. ನೀನು ಮಾಡು. ನೀನ್ ಯಾಕೋ ಇಲ್ಲಿಗೆ ಬಂದೆ? ನನ್ನ ಕಷ್ಟನ ಯಾರ ಹತ್ರ ಅಂತ ಹೇಳ್ಕೊಳ್ಳೋದು. ಏನಾಯ್ತು? ನನ್ನ ಹೆಂಡತಿ ನನ್ನ ಜೊತೆ ಇರೋದಕ್ಕಿಂತ ಟಿಕ್ ಟಾಕ್ ಅಲ್ಲೇ ಜಾಸ್ತಿ ಇರ್ತಾಳೆ ಕಣೋ. ಟಿಕ್ ಟಾಕ್ ಅಲ್ಲ? ತಾಳಿ ಕಟ್ಟಿದ ಗಂಡ ಇಲ್ಲಿದ್ದಾನೆ, ಇವಳು ನೋಡಿದ್ರೆ ಟಿಕ್ ಟಾಕೆ ಹೆಚ್ಚಾಯ್ತು. 24 ಗಂಟೆನೂ ಬರೀ ಟಿಕ್ ಟಾಕಲ್ಲೇ ಇರ್ತಾಳೆ. ಏನೇ ಈ ಟಿಕ್ ಟಾಕ್ ಇಂದ ನಿನಗೆ ಏನೇ ಲಾಭ? ಎಲ್ಲದ್ರಲ್ಲೂ ಲಾಭ ನೋಡ್ಕೊಂಡ್ ಮಾಡಬಾರ್ದು ಕಣ್ರಿ. ಯಾರ ಗೊತ್ತು, ಸೀರಿಯಲ್ಲು ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ. ಈಗ ಸೋಷಿಯಲ್ ಮೀಡಿಯಾ ಇಂದಾನೆ ಹೀರೋಯಿನ್ ಗಳಾಗ್ತಾ ಇರೋದು ಗೊತ್ತಾ? ಬರೀ ಊಮಾಹೆ ಮಾಡ್ಕೊಂಡಿದ್ರೆ ಮನುಷ್ಯಂಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ? ಮನುಷ್ಯ ಅಂದ್ಮೇಲೆ ಸ್ವಲ್ಪ ರಸಿಕತೆ ಇರ್ಬೇಕು. ನಿನ್ ರಸಿಕತೆನಲ್ಲಿ ನನ್ ರಸ ಕತೆ ಆಗ್ಬಿಟ್ಟಿದೆ. ನೀನ್ ಮಾಡ್ತಾ ಇರೋದ್ನೆಲ್ಲ ನೋಡ್ತಾ ಇದ್ರೆ ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಈ ಟಿಕ್ ಟಾಕ್ ಅನ್ನ ಯಾರು ಕಣ್ಣು ಹಿಡಿದ್ರೆ ಗೊತ್ತಾಗ್ತಾ ಇಲ್ಲ. ನನ್ನ ಮಗನಿಗೆ ಡೆಂಗ್ ಬೇಕು. ಏನು? ಅದೇ ಅವನಿಗೆ ಡೆಂಗ್ಯೂ ಮಲೇರಿಯಾ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಅಲ್ವೇ,
ಇದಕ್ಕೆಲ್ಲ ನ್ಯಾಷನಲ್ ಅವಾರ್ಡು ಆಸ್ಕರ್ ಅವಾರ್ಡು ಕೊಡಲ್ಲ. ಮಲ್ಕೋಬಾ. ನೀವು ಮಲ್ಕೊಳ್ಳಿ, ನಾನ್ ಟಿಕ್ಟಾಕ್ ವಿಡಿಯೋ ಮಾಡ್ಬೇಕು. ಅಲ್ವೇ? ಟಿಕ್ ಟಾಕ್ ನೋಡೋರ್ಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡೋ ಟೆಂಡರ್ ತಗೊಂಡಿದ್ಯೇನೆ? ಬೆಳಿಗ್ಗೆ ರಾತ್ರಿ ಅದೇ ಕಥೆ ಆಯ್ತಲ್ಲೇ. ರೀಲ್ಸ್ ಬಿಡೆ, ರಿಯಲ್ ಆಗಿ ಏನಾದ್ರು ಮಾಡೋಣ, ಬಾರೆ ನಿದ್ದೆ ಮಾಡೋಣ. ನೀವು ಮಲ್ಕೊಳ್ಳಿ, ನಾನ್ ಬರಲ್ಲ. ಇಲ್ಲಿ ನೋಡು, ಇವಾಗ ನೀನ್ ಮಲಗಿಲ್ಲ ಅಂದ್ರೆ ನಾನು ಟಿಕ್ ಟಾಕ್ ಮಾಡಕ್ ಬಿಡಲ್ಲ. ನೀವು ಬಿಡದೆ ಹೋದ್ರು ನಾನು 1 ಕೋಟಿ ಟಿಕ್ಟಾಕ್ ಮಾಡ್ತೀನಿ. ಎಲ್ ಮಾಡ್ತೀಯಾ? ನಮ್ಮ ಅಮ್ಮ ಮನೇಲಿ. ಏನಂದೆ? ನಿಲ್ಲೆ ಕಲ್ಯಾಣಿ. ಇವಳ ಹೆಸರೇ ಮರ್ತೋಗಿದೆಯಲ್ಲಪ್ಪ. ಅದೇನೋ ಹ್ಯಾಶ್ಟ್ಯಾಗ್ ಕಲ್ಯಾಣಿ. ಅಯ್ಯೋ ಛೇ, ಇದೇ ಕಣೋ. ಸರಿ, ನನಗೇನು ಟಿಕ್ ಟಾಕು, ನೀನ್ ಯಾಕೆ ಬಂದೆ ಇಲ್ಲಿ? ನಿನ್ ಹೆಂಡತಿ ಟಿಕ್ ಟಾಕ್ ಅಲ್ಲಿದ್ದಾಳೆ. ನನ್ನ ಹೆಂಡತಿ ಪಬ್ಜಿಲಿದ್ದಾಳೆ ಕಣೋ. ಪಬ್ಜಿನ? ಅಲ್ಲಿ ಸ್ವಲ್ಪ ನೋಡು. ಕಮಾನ್ ಬಾ ಬಾ, ಕಮಾನ್ ಸಾಯ್ಸು, ಬಾ ಬಾ, ಕಮಾನ್ ಬಾ, ಹೊಡಿ, ಕಮಾನ್ ಕಮಾನ್, ಬಾ ಬಾ ಬಾ, ಕೊಲ್ಲು, ಕಮಾನ್ ಕೊಲ್ಲು ಕೊಲ್ಲು. ಇಷ್ಟು ದಿನ ಅದನ್ನ ಕರೀತಾ ಇದ್ದಾಳೆ, ನಾನು ಯಾರಂತ ಪ್ರೂವ್ ಮಾಡ್ಬೇಕು. ಬಾ ಬಾ, ಹಾ, ಕಮಾನ್ ಕಮಾನ್, ಬಾ ಬಾ, ಎಸ್ ಎಸ್, ಬಾ ಬಾ, ಎಸ್, ಕಮಾನ್ 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 ಕಮಾನ್. ಅಲ್ವೇ, ಮನ್ಸಲ್ಲಿ ಏನೇ ಅನ್ಕೊಂಡಿದ್ಯಾ ನೀನು? ನಾನ್ ನಿಂಗ್ ಹೊಡಿಯಕ್ ಹೋದ್ರೆ ನೀನ್ ನಂಗೆ ಹೊಡಿತಿದ್ಯಾ? ಆ ಫೋನ್ ನಲ್ಲಿ ಏನ್ ಮಾಡ್ತಿದ್ಯೆ? ಆನ್ಲೈನ್ ಅಲ್ಲಿ ಪಬ್ಜಿ ಗೇಮ್ ಆಡ್ತಿದ್ದೀನ್ರಿ, ಡಿಸ್ಟರ್ಬ್ ಮಾಡ್ಬೇಡಿ. ನಾನು ನಿನ್ ಲೈನ್ ಅಲ್ಲಿ ಇದ್ರೆ ನೀನು ಆನ್ಲೈನ್ ಅಲ್ಲಿ ಇದ್ದೇನೆ. ನನ್ ಜೊತೆ 30 ಜನ ಆನ್ಲೈನ್ ಅಲ್ಲಿ ಇದ್ದಾರೆ. ನಿಮ್ಗೆ ಇಷ್ಟ ಇದ್ರೆ ಇರಿ, ಇಲ್ಲ ಅಂದ್ರೆ ಹೊರಟೋಗಿ. ಕಮಾನ್ ಕಮಾನ್. ಅಲ್ವೇ, ನನ್ ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡಿ. ಹಾಗೆ ಹಾಗೆ, ಎಸ್ ಎಸ್ ಎಸ್. ಇಲ್ಲಿ ನೋಡಿ, ಇನ್ನೊಂದ್ಸಲ ಡಿಸ್ಟರ್ಬ್ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಕಮಾನ್, ಎಸ್ ಎಸ್. ಓ, ಕಮಾನ್ ಕಮಾನ್. ಇದೇ ಕಣೋ ನನ್ ಕಥೆ. ಲೇ, ನಾವ್ ಹೀಗ್ ಮಾಡೋದ್ರಲ್ಲಿ ತಪ್ಪಿಲ್ಲ ಕಣೋ. ತಪ್ಪೇ ಇಲ್ಲ ಕಣೋ. ನಮ್ಮ ಹೆಂಡ್ತಿರು ಆ ತರ ಇರೋದಕ್ಕೆ ತಾನೇ ನಾವ್ ಈ ತರ ಆಡ್ತಿರೋದು. ತಪ್ಪೇ ಇಲ್ಲ. ನಂದು ಒಳಗಡೆ ಕೆಲಸ ಆಯ್ತು, ಈಗ ಹೊರಗಡೆ ಹೋಗ್ತೀನಿ. ಪಬ್ಜಿ ಆಡ್ಕೊ ಹೋಗು. ಗಂಜೋಪಾನ, ಯುದ್ಧಕ್ ಮುಂಚೆ ಬೆವ್ತಿದೆಯಲ್ಲೋ, ಒರ್ಸ್ಕೊಂಡು ಹೋಗು. ಒಳಗಡೆ ಬೇಜಾನ್ ಕೆಲಸ ಇದೆ, ಹೋಗು ಹೋಗು. ಏನೋ ಸಾಲ ತಗೊಂಡ್ ಹೋಗಿರೋ ಹುಡುಗರ್ಗೆ ಬಡ್ಡಿ ದಿನ ಜ್ಞಾಪಕ ಇಲ್ವಾ? ಫೋನ್ ಮಾಡಿದ್ಯಾಕ ರಿಸೀವ್ ಮಾಡ್ತಾ ಇಲ್ಲ? ಅವ್ರ ಕಾಲು ನೆಲದ ಮೇಲೆ ನಡೀತಿಲ್ಲ. ಫೋನ್ಗಿನೆಲ್ಲ ಮಾಡ್ಬೇಡ, ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋಣ. ತೆಗಿಯೋ ಗಾಡಿನ. ಲೇ, EMI ಕಟ್ಟೋ ಡೇಟ್ ನೆನೆನೆ ಮುಗ್ದೋಯ್ತು ಕಣೋ. ಹಾ, ಇವಾಗ ಏನ್ ಮಾಡಕ್ಕಾಗತ್ತೆ? ಬಡ್ಡಿ ಕಟ್ಟಿಲ್ಲ ಅಂದ್ರೆ ಸುಮ್ನೆ ಇರ್ತಾರನ? ಲೇ, ಸುಮ್ನೆ ಇಲ್ದೆ ಇನ್ನೇನೋ ಮಾಡ್ತಾರೆ. ಫೋನ್ ಮಾಡಿದ್ರೆ ನಾವ್ ಎತ್ತದಿಲ್ಲ, ಹಂಗೂ ಎತ್ತುದ್ರೂನು ಊರಲ್ಲಿಲ್ಲ ಅಂತೀವಿ. ಅದ್ ಏನೇ ಇರ್ಲಿ, ಒಂದು ಲೇಡಿ ಏನೋ ಮಾಡ್ಕೊಳಕ್ಕಾಗತ್ತೆ, ನಾವು ಕೈಗೆ ಸಿಗಲ್ಲ ಅಷ್ಟೇನೆ. ನೋಡ್ರ, ನಾವು ಕೈಗೆ ಸಿಕ್ಕಾಕೊಂಡ್ರು ವಿನಯವಾಗಿ ಕೈ ಕಟ್ಕೊಂಡು, ಅಕ್ಕ ಅಕ್ಕ ಅಮೌಂಟ್ ಅಡ್ಜಸ್ಟ್ ಆಗ್ಲಿಲ್ಲ ಅಕ್ಕ ಹಂಗ ಹೇಳೋಣ. ಅವಾಗ ಅವ್ರೇನೆ ನಮಗ್ ಟೈಮ್ ಕೊಡ್ತಾರೆ, ಅಡ್ಜಸ್ಟ್ ಮಾಡ್ಕೋತಾರ ಅಷ್ಟೇ. ಲೇ, ಅಷ್ಟ್ರಲ್ಲಿ ನಮ್ ಓದ್ ಮುಗಿಯುತ್ತೆ, ನಾವು ಕೆಲ್ಸ ಹುಡ್ಕೊಂಡ್ ನಮ್ ಊರಿಗೆ ಹೋಗ್ತಿರದೆ. ಸದ್ಯಕ್ಕಂತೂ ಒಂದು ಪ್ರಾಬ್ಲಮ್ ಕ್ಲಿಯರ್. ಏಯ್, ಧನಲಕ್ಷ್ಮಿ ಅಲ್ವಂತೆ, ಧಮ್ಲಕ್ಷ್ಮಿ ಅಂತೆ. ಇಂಥವ್ರನ್ನೆಲ್ಲ ಎಷ್ಟು ನೋಡಿಲ್ಲ ನಾವು. ಅಕ್ಕ, ನೀವು ಇಲ್ಲಿ ಇವಾಗ ಒಂದ್ ಫೋನ್ ಮಾಡಿದ್ರೆ ನಾವೇ ನಿಮ್ ಹತ್ರ ಬರ್ತಿದ್ವಿ. ಏಯ್, ಇವ್ರಿಗೆ ಫೋನ್ ಮಾಡಿದ್ಯೋ ಇಲ್ವೋ? ಅದೇನಂದ್ರೆ ಫೋನ್ ಅಲ್ಲಿ ಔಟ್ ಗೋಯಿಂಗ್ ಇಲ್ಲ ಅಕ್ಕ. ನಮ್ಮೋರ್ ನಿಂಗ್ ಫೋನ್ ಮಾಡಿದ್ರೆ ಅದು ಔಟ್ ಗೋಯಿಂಗ್ ಅಲ್ಲ ಕಣೋ, ಇನ್ಕಮಿಂಗ್. ಮುಚ್ಚ ಬಾಯ್. ಏನ್ರೋ, ನನ್ ಬಗ್ಗೆನೆ ಮನ್ಸಿಗೆ ಬಂದಾಗ ಮಾತಾಡ್ತೀರಾ? ನನ್ ನೋಡ್ದಂಗೆ ಆಕ್ಟಿಂಗ್ ಶುರು ಮಾಡ್ತೀರಾ? ಆಕ್ಟಿಂಗು ಏನೋ ಅಂದೆ. ನಿಮ್ ಕೈಲಿ ದುಡ್ಡು ರೆಡಿ ಮಾಡಕ್ ಆಗಿಲ್ಲ ಅಂದ ತಕ್ಷಣ ನಾನ್ ಸುಮ್ನೆ ಇದ್ಬಿಡ್ತೀನಾ? ಅದು ಬರೀ ಜೋಕ್ ಅಷ್ಟೇ ಅಕ್ಕ, ಸುಮ್ನೆ ಜೋಕ್ ಅಕ್ಕ. ನಿಮ್ ಜೋಕ್ ನಾನ್ ತಲೆ ಮೇಲೆ ಹಾಕೋ. ಬಡ್ಡಿ ಕಟ್ದೇನೆ ತಪ್ಪಿಸ್ಕೊಳ್ಳೋಣ ಅಂತಿದ್ದೀರಾ? ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ. ಏಯ್, 2 ಕೂಲ್ ಡ್ರಿಂಕ್ಸ್ ಬಾಟಲ್ ತಗೊಂಬಾರೋ. ಅಕ್ಕ, ನಾವು 3 ಜನ ಇದೀವಕ್ಕ. ಅಕ್ಕ, ಥ್ಯಾಂಕ್ಸ್ ಕಣಕ್ಕ. ಮುಚ್ಚ ಬಾಯಿ. ಬಡ್ಡಿ ಕಟ್ಟಕ್ ಯೋಗ್ಯತೆ ಇಲ್ಲ. ಚಿಲ್ ಅಂತ ಇರ್ತದೆ, ಅದೇ ಕೆಳಗಡೆಯಿಂದ ಹಾಕಿದ್ವಿ ಅನ್ಕೊಳ್ಳಿ, ಕಿಲ್ಲರ್ ಆಗಿರುತ್ತೆ. ಹಿಡೀರೋ ಅವ್ರನ್ನ. ಬೇಡ ಅಣ್ಣ, ದುಡ್ಡು ಕೊಟ್ಬಿಟ್ಟು ಬಿಟ್ಬಿಡಿ ಅಣ್ಣ, ಹಿಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅಣ್ಣ, ಅಯ್ಯೋ, ಅಯ್ಯೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. EMI ಸೂಸೈಡ್ ಕೇಸ್ಗಳಲ್ಲಿ ಏನಾಯ್ತು?
ಆತ್ಮಹತ್ಯೆ ಮಾಡ್ಕೊಂಡಿರೋ ಮನೆಯವ್ರನ್ನೆಲ್ಲ ಮಾತಾಡ್ಸಿದ್ವಿ ಸರ್. ಅವ್ರಿಗೆ ಯಾವುದೇ ರೀತಿ ದುಡ್ಡಿನ ಸಮಸ್ಯೆ ಇರಲಿಲ್ವಂತೆ ಸರ್. ನಂಗೊಂದು ಡೌಟ್ ಇದೆ. ಈ ಸೂಸೈಡ್ಗಳಿಗೂ ಮತ್ತೆ EMIಗೂ ಏನು ಸಂಬಂಧ ಇದೆ? ಈ ವಿಷಯದಲ್ಲಿ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಅಲ್ವಾ? ಸರ್, ನಾವು ತೀವ್ರವಾಗಿ ತನಿಖೆ ನಡೆಸ್ತಾ ಇದೀವಿ ಸರ್. ಇದುವರೆಗೂ ಏನು ಕ್ಲೂ ಸಿಕ್ಕಿಲ್ಲ ಸರ್. ಕ್ಲೂ ಸಿಕ್ಕಿದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಮಿನಿಸ್ಟರ್ಗಳು, ಮೀಡಿಯಾದವರು ತುಂಬಾ ಪ್ರೆಷರ್ ಹಾಕ್ತಾ ಇದ್ದಾರೆ ಕಣ್ರಿ ಸರ್. ಇಶ್ಯೂ ತುಂಬಾ ಸೀರಿಯಸ್ ಆಗೋದಕ್ಕೂ ಮುಂಚೆ ಇದನ್ನ ಸಾಲ್ವ್ ಮಾಡಬೇಕಾಗತ್ತೆ. ಓಕೆ ಓಕೆ ಸರ್. ಓಕೆ. ತುಂಬಾ ವಿಚಿತ್ರವಾಗಿದೆಯಲ್ಲ. 3 ಅಕ್ಷರಗಳು EMI. 4 ಆತ್ಮಹತ್ಯೆಗಳು, 4 ವಾರ. ಏನು ಅರ್ಥ ಆಗ್ತಿಲ್ವಲ್ಲ. ಏನು ಕ್ಲೂಸ್ ಇಲ್ಲ, ಎವಿಡೆನ್ಸ್ಗಳು ಇಲ್ಲ. ಈ 3 ಅಕ್ಷರಗಳು ಏನಿರಬಹುದು? ಮುಂದೆ ಏನಾಗಬಹುದು? EMI ಸಂಬಂಧಪಟ್ಟ ಕೇಸಲ್ಲಿ ಅವರು ಸಾವಿನ ಜೊತೆ ಹೋರಾಡ್ತಿದ್ದಾರೆ. హాస్పిటల్లో చావు బతుకుల మధ్య ఉన్నాడు. ಅಯ್ಯೋ, ಬದುಕಕ್ಕೆ ಇಷ್ಟ ಇಲ್ಲ. ನಾನು ಸಾಯ್ತೀನಿ. ಬಿಡು. ಇಲ್ಲಿ ನೋಡಿ ಮಿಸ್ಟರ್, ನೀನ್ ಏನಕ್ಕೋಸ್ಕರ ಸೂಸೈಡ್ ಮಾಡ್ಕೊಳಕ್ ಹೋದೆ? ಸರ್, ನನಗೆ ಕೆಲಸ ಸಿಗ್ಲಿಲ್ಲ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೊಂಡೆ ಸರ್. ಏನು ಕೆಲ್ಸನಾ? ಏನೋ EMI ಆಫೀಸ್ ಅಲ್ಲ? ಸರ್, ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ ಸರ್. ನನ್ನ ಹತ್ರ ಏನು ಕೇಳ್ಬೇಡಿ ಸರ್. ನಮ್ಮ ಅಪ್ಪ ಅಮ್ಮನಿಗೆ ಇದೆಲ್ಲ ಗೊತ್ತಾಗ್ಬಿಟ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಸರ್. ದಯವಿಟ್ಟು ನನ್ನ ಸಾಯಕ್ ಬಿಡಿ ಸರ್. ಇಲ್ಲಿ ನೋಡಪ್ಪ, ಅಪರಾಧಿಗಳನ್ನ ಹಿಡಿಯೋದಷ್ಟೇ ಅಲ್ಲ, ಅಮಾಯಕರನ್ನ ಕಾಪಾಡೋದು ಕೂಡ ನಮ್ ಕೆಲ್ಸನೇ. ನೀನ್ ನಿಜ ಹೇಳಿದ್ರೆ ನಿನ್ ಹೆಸರು ಹೊರಗಡೆ ಬರದೇ ಇರೋ ತರ ನಾನ್ ನೋಡ್ಕೋ. ಸರ್, ನಿಮ್ಗೆ ಏನ್ ಹೇಳಿದ್ರು ಅರ್ಥ ಆಗ್ತಿಲ್ಲ ಸರ್. ಸರ್, ನನ್ನ ಬಿಟ್ಬಿಡಿ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ನನ್ ಬದುಕಲ್ಲ, ನನ್ ಬಿಡಿ. ದಯವಿಟ್ಟು ಬಿಟ್ಬಿಡಿ. ನಾನು ಸಾಯ್ತೀನಿ. ರಿಲ್ಯಾಕ್ಸ್. EMI ಸೂಸೈಡ್ ಕೇಸ್ಗಳಲ್ಲಿ ನಿಂದು ಒಂದು. ನಿನ್ಗೇನು ಸಮಸ್ಯೆ ಆಗದಿರೋ ತರ ನಾನ್ ನೋಡ್ಕೋತೀನಿ. ನೀನ್ ಭಯ ಪಡಬೇಡ ಸರ್. EMI ಅಂದ್ರೆ ನೀವ್ ಅನ್ಕೊಂಡ ಹಾಗೆ ಕಾರ್ಗೋ, ಫ್ರಿಡ್ಜ್ಗೋ, ಸ್ಕೂಟರ್ಗೋ ಕಟ್ಟೋ ಹಾಗೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲ ಸರ್. ಆಕ್ಚುಲಿ EMI ಅಂದ್ರೆ ಒಂದು ಹೆಣ್ಣು ಸರ್.
ಕಾನ್ಸ್ಟೇಬಲ್ಸ್, you are under arrest. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲೆಲ್ಲಿ ಹೆಣ್ಣನ್ನ ಆರಾಧಿಸ್ತಾರೋ ಅಲ್ಲಿ ದೇವತೆಗಳು ಸಂತೋಷವಾಗಿರ್ತಾರಂತೆ. ಎಂತ ಅವಮಾನಕರವಾದ ವಿಷಯ ಯುವರ್ ಆನರ್. ಈ ಹುಡುಗಿ EMI ನಮ್ಮ ಪವಿತ್ರವಾದ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋ ಈ ದೇಶದಲ್ಲಿ EMIL ಸಿಗೋ ವಸ್ತು ತರ ಈ ಹುಡುಗಿ ಸಿಗ್ತಾ ಇದ್ದಾಳೆ ಯುವರ್ ಆನರ್. ಇಂಥ ಜನರನ್ನ ಹೀಗೆ ಬಿಟ್ಬಿಟ್ರೆ ನಮ್ಮ ದೇಶದಲ್ಲಿ ಯುಗಗಳಿಂದ ನಡ್ಸ್ಕೊಂಡ್ ಬಂದಿರೋ ಸಂಸ್ಕೃತಿ ಹಾಳಾಗೋಗುತ್ತೆ. ತುಂಬಾ ನಾಚಿಕೆ ಪಡುವಂತ ವಿಷಯ ಯುವರ್ ಆನರ್. ಇಂಥವ್ರಿಂದ ಇಡೀ ಹೆಣ್ಕುಲಕ್ಕೆ ಅವಮಾನ ಸರ್. ಈ ಥರದವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಸರ್. ಹಾಗೆಲ್ಲ ಮಾತಾಡಬಾರ್ದು, ಕೂತ್ಕೊಮ್ಮ. ಯುವರ್ ಆನರ್, ನನ್ ಕಲೀಗ್ ಪ್ರಸಾದ್ ಅವ್ರು ಹೇಳೋ ಹಾಗೆ ಪವಿತ್ರವಾದ ಈ ನಾಡಲ್ಲಿ ಒಂದು ಹೆಣ್ಣು ಸಿಲುಕಿ ಬೀಳ್ತಾಳೆ ಅಂದ್ರೆ ನಾವೆಲ್ಲರೂ ತಲೆ ತೆಗೆಸಿ ನಾಚಿಕೆ ಪಡುವಂತಹ ವಿಷಯ. ಆದರೆ ಪ್ರತಿಯೊಂದು ಕಥೆ ಹಿಂದೆ ಖಂಡಿತ ಒಂದು ಕಾರಣ ಇರುತ್ತೆ. ಪ್ರತಿಯೊಂದು ಗಾಯದ ಹಿಂದೆ ಒಂದು ನೋವಿರುತ್ತೆ. ಪ್ರತಿಯೊಂದು ಸಾಲದ ಹಿಂದೆ ಬಲವಾದ ಕಾರಣ ಇರುತ್ತೆ. ಯುವರ್ ಆನರ್, EMI ಸೂಸೈಡ್ಸ್ಗೆ ಎಲ್ಲದಕ್ಕೂ ಈ ಹುಡುಗಿನೇ ಕಾರಣ. ನೋವು ಜವಾಬ್ದಾರಿ ಅಂತ ಎಲ್ಲ ಮಾತಾಡ್ತಾ ಇದ್ದೀರಾ, ಆದ್ರೆ ಮುಖ್ಯವಾದ ವಿಷಯನೇ ಚರ್ಚೆ ಮಾಡ್ತಾ ಇಲ್ವಲ್ಲ. ಅದು ಆರೋಪಗಳಷ್ಟೇ ಯುವರ್ ಆನರ್. ನನ್ನ ಕ್ಲೈಂಟ್ ಸತ್ಯ ಅವರು ಶಂಕಿತ ಅಪರಾಧಿಯೇ ಹೊರತು ಬಲವಾದ ಸಾಕ್ಷಿಗಳೇನು ಸಿಕ್ಕಿಲ್ಲ. ಹಾಗಾಗಿ ಪರೀಕ್ಷೆ ಮಾಡಿ ನಂತರ ವಿಚಾರಣೆ ನಡೆಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಯುವರ್ ಆನರ್. ಈ ಕೇಸ್ ಸಂಬಂಧಪಟ್ಟಾಗೆ ಇದುವರೆಗೂ ಸರಿಯಾದ ಸಾಕ್ಷ್ಯಾಧಾರಗಳು ಸಿಗದೇ ಇರೋದ್ರಿಂದ ಸಂಪೂರ್ಣ ವಿವರಗಳು ಸಿಗುವ ತನಕ ಒಬ್ಬ ಸ್ಪೆಷಲ್ ಲೇಡಿ ಆಫೀಸರ್ನ ಅಪಾಯಿಂಟ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿ ಈ ಕೇಸ್ ವಿಚಾರಣೆಯನ್ನ ಬರುವ ಮಾರ್ಚ್ 7ನೇ ತಾರೀಖಿಗೆ ಮುಂದೂಡಲಾಗಿದೆ. ಥ್ಯಾಂಕ್ ಯು ಯುವರ್ ಆನರ್. ಥ್ಯಾಂಕ್ ಯು ಯುವರ್ ಆನರ್. ಇಲ್ಲಿ ನೋಡು ಸತ್ಯ, ನಿನ್ ಫೈಲ್ನ ಕಂಪ್ಲೀಟಾಗಿ ಚೆಕ್ ಮಾಡಿದ್ದೀನಿ. ಏನ್ ನಡೀತು ಅಂತ ನೀನೇ ಹೇಳು. ನೀನ್ ಬಾಯ್ ಬಿಟ್ಟಿಲ್ಲ ಅಂದ್ರೆ ಸರಿಗಿರಲ್ಲ. ಪ್ರೇಯರಲ್ಲಿ ಬೇಕಾದ್ರೆ ಸುಮ್ಮನೆ ಇರ್ಬೋದು, ಆದ್ರೆ ಪೊಲೀಸ್ ಮುಂದೆ ಮಾತಾಡಲೇಬೇಕು. ಆಗ ಮಾತ್ರ ಸತ್ಯ ಹೊರಗೆ ಬರೋದು. ಇಲ್ಲಿ ನೋಡು, ಇದು ವುಮೆನ್ಸ್ ಪ್ರೊಟೆಕ್ಷನ್ ಸೆಲ್. ಹಾಗಂತ ಹೆಣ್ಮಕ್ಳಿಗೇನು ಆಗಲ್ಲ ಅನ್ಕೋಬೇಡ. ಬಾಯ್ ಬಿಡ್ಸೋದಕ್ಕೆ ಸಿವಿಯರ್ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ. ಎಷ್ಟು ದಿನದಿಂದ ನಡೀತಾ ಇದೆ ನಿನ್ನ ಈ ರಾತ್ರಿ ದಂಧೆ. ಇದ್ರಲ್ಲಿ ಇನ್ನ ಎಷ್ಟು ಜನ ಇದ್ದಾರೆ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಕಮ್ ಆನ್, ಸ್ಪೀಕ್ ಔಟ್. ಹೆಣ್ಣಾಗಿ ಹುಟ್ಟಿದ್ದು. ಒಂದ್ ಕಾಲದಲ್ಲಿ ಒಂದ್ ಹೆಣ್ಣು ಹುಟ್ಟಿದ್ರೆ ಮಹಾಲಕ್ಷ್ಮಿ ಹುಟ್ಟಿದ್ಲು ಅಂತ ಹೇಳೋರು. ಇನ್ನೊಂದ್ ಕಾಲದಲ್ಲಿ ಸ್ಕ್ಯಾನಿಂಗ್ ಮಾಡಿ ಹೆಣ್ಣು ಅಂತ ಗೊತ್ತಾದ್ರೆ ಗರ್ಭದಲ್ಲೇ ಕೊಲ್ತಿದ್ರು. ಒಂದು ಹೆಣ್ಣನ್ನ ತಮಗ್ ಬೇಕಾದ ಹಾಗೆ ಬಳಸ್ಕೋತಾರೆ. ಇಷ್ಟೊಂದು ವಿಷಯ ತಿಳ್ಕೊಂಡಿರೋ ನೀನು ಮಾಡ್ತಿರೋ ಕೆಲಸ ತಪ್ಪು ಅಂತ ಗೊತ್ತಿಲ್ವಾ? ನನಗೋಸ್ಕರ ಮಾಡಿದ್ರೆ ತಪ್ಪು. ಕೆಲವು ಕಾಮುಕರು ಬಲಿಯಾದ್ರೆ ಅದ್ ಹೇಗ್ ತಪ್ಪಾಗುತ್ತೆ? ಸ್ವಲ್ಪ ವಿವರವಾಗಿ ಹೇಳು. ಹೇಳ್ತೀನಿ, ಆದ್ರೆ ನಿಮ್ ಮುಂದೆ ಮಾತ್ರ ಅಲ್ಲ, ಎಲ್ಲ ಮೀಡಿಯಾದವ್ರ ಮುಂದೆ ನಾನ್ ಮೋಸ ಮಾಡೋಳು ಅಂತ ಎಲ್ರಿಗೂ ಗೊತ್ತಾಗಿದೆ. ಆದ್ರೆ ನಾನ್ ಮೋಸ ಹೋಗಿದ್ದು ನಿಮಗೆಲ್ಲ ಗೊತ್ತಿದ್ಯಾ? ಒಂದು ಹೆಣ್ಣಿನ ಮನ್ಸು ಒಂದು ಹೆಣ್ಣಿಗೆ ಅರ್ಥ ಆಗೋದು ಅಂತಾರೆ. ಹಾಗಾಗಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲ ಚಾನೆಲ್ಸ್ ಮುಂದೆನೂ ನಾನ್ ಸತ್ಯನ ಓಪನ್ ಆಗಿ ಹೇಳ್ತೀನಿ, ಪ್ಲೀಸ್. ಸರ್, ಈ ಹುಡುಗಿ ಕೇಸ್ ವಿಷಯದಲ್ಲಿ ಮೀಡಿಯಾ ಮುಂದೆನೆ ಎಲ್ಲ ವಿಷಯ ಬಿಚ್ಚಿಡ್ತೀನಿ ಅಂತಿದ್ದಾಳೆ. ಇವಾಗ ಏನ್ ಮಾಡೋದು ಸರ್? ಓಕೆ,
ಪ್ರೊಸೀಡ್. ಓಕೆ ಓಕೆ ಸರ್. ಬ್ರೇಕಿಂಗ್ ನ್ಯೂಸ್. 1 ವಾರದಿಂದ ಸುದ್ದಿಯಾಗಿರುವಂತಹ ಸತ್ಯ ಅವರನ್ನ ಮೀಡಿಯಾ ಜೊತೆ ಮಾತಾಡಕ್ ಬಿಟ್ಟಿದ್ದಾರೆ. ಇದರಿಂದ ಏನೇನ್ ಸತ್ಯಗಳು ಗೊತ್ತಾಗುತ್ತೆ ಹಾಗೂ ಇದರ ಹಿನ್ನೆಲೆ ಏನು ಎಲ್ಲ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಪತ್ರಕರ್ತರೆಲ್ಲರಿಗೂ ನಮಸ್ಕಾರ. ದೇವ್ರು ನನ್ನ ಹೆಣ್ಣಾಗಿ ಹುಟ್ಟಿಸ್ದ, ಆದ್ರೆ ಮಾನವ ರೂಪದಲ್ಲಿರೋ ರಾಕ್ಷಸರು ನನ್ನ ಈ ಪರಿಸ್ಥಿತಿಗೆ ತಂದ್ರು. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಆರೈಕೆಯಲ್ಲಿ ಬೆಳಿಬೇಕಿದ್ದವಳು ಅವ್ರನ್ನ ಕಳ್ಕೊಂಡೆ. ಕೊನೆಗ್ ನಿಮ್ ಮುಂದೆ ಹೀಗ್ ನಿಂತ್ಕೊಂಡು ನನ್ ಭವಿಷ್ಯನೇ ಕಳ್ಕೊಂಡಿದ್ದೀನಿ. ನನ್ನ ಚಿಕ್ಕಮ್ಮನೇ ಬೆಳೆಸಿದ್ದು. ಸುಂದರವಾದ ಹೂಗಳ ಜೊತೆ ಜೀವನ ಶುರುವಾಯ್ತು. ನಿಮಗೇನ್ ಬೇಕು? ನಿಮ್ಮನ್ನೇ ಕೇಳಿದ್ದು, ಏನ್ ಬೇಕು? ಹಲೋ, ನಿಮ್ಮನ್ನೇ. ಬೊಕ್ಕೆ ಬೇಕು ಬ್ರೋ. ಬೊಕ್ಕೆ ಶಾಪಲ್ಲಿ ಬಿಯರ್ ಬರಲ್ಲ, ಬೊಕ್ಕೆ ಮಾತ್ರ ಮಾರೋದು. ನೀನ್ ಸ್ವಲ್ಪ ಇರೋ. ಸರಿ ಆಯ್ತು. ಓಕೆ, ನೋಡಿ. ನೋಡ್ತಾನೆ ಇದೀನಿ, ಏನ್ ತಗೋಬೇಕೋ ಗೊತ್ತಾಗ್ತಿಲ್ಲ. ಹಂಗಂದ್ರೆ 4-5 ತಗೊಳ್ಳಿ ಸರ್. 4-5? ಅಂದ್ರೆ 4-5 ತಗೊಂಡ್ರೆ ಅದರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಬೋದು ಅಂತ. ಓ ಸರಿ, ನಾನ್ ನಿಮಗ್ ತೋರಿಸ್ತೀನಿ. ಒಂದೊಂದು ಅಕೇಶನ್ಗೆ ಒಂದೊಂದು ಕಲರ್ ಕೊಡ್ಬೋದು. ಓಕೆ. ವೈಟ್ ಶಾಂತಿ ಮತ್ತೆ ನೆಮ್ಮದಿಯ ಪ್ರತೀಕ, ರೆಡ್ ಪ್ರೀತಿಯ ಪ್ರತೀಕ, ಮತ್ತೆ ಕ್ರೀಮ್ ದುಃಖಕ್ಕೆ ಪ್ರತೀಕ, ಓ ಪಿಂಕ್ ಕರುಣೆಯ ಪ್ರತೀಕ, ಯೆಲ್ಲೋ ಗೆಳೆತನದ ಪ್ರತೀಕ, ಆರೆಂಜ್ ಅಭಿವೃದ್ಧಿ ಪ್ರತೀಕ. ಸರಿ ಸರಿ, ಇದನ್ನೆಲ್ಲ ಬಿಡಿ. ನಿಮ್ಮ ಅಕೇಶನ್ ಏನು? ಫ್ರೆಂಡು ಬರ್ತ್ಡೇ. ಓ, ಹಾಗಾದ್ರೆ ಎಲ್ಲೋ ರೋಸಸ್ ಕೊಡ್ಬೋದು. ಬನ್ನಿ. ತಿರುಪತಿಗೆ ದರ್ಶನಕ್ಕೆ ಅಂತ ಹೋದ್ರೆ ಮತ್ತೆ ಬರೋಕೆ ಮನ್ಸೇ ಆಗಲ್ಲ. ಅದೇ ತರ ಆ ಬೊಕ್ಕೆ ಶಾಪಿಗೆ ಹೋದಾಗ ಮತ್ತೆ ಬರೋಕೆ ಮನ್ಸೇ ಆಗ್ಲಿಲ್ಲ. ಲೇ, ಅದು ಪುಣ್ಯಕ್ಷೇತ್ರ, ಧಾರ್ಮಿಕ. ಈ ಬೊಕ್ಕೆ ಶಾಪಲ್ಲಿ ಏನಿದೆಯೋ ಸೌಂದರ್ಯ. ಹೂಗಳು ಯಾವತ್ತೂ ಚೆನ್ನಾಗೇ ಇರುತ್ತೆ. ಇಷ್ಟ ಆದ್ರೆ ತಗೋಬೇಕೆ ಹೊರ್ತು ಅಲ್ಲೇ ಟೆಂಟ್ ಹಾಕ್ಬಾರ್ದು. ಲೇ, ನಾನ್ ಹೇಳಿದ್ದು ಆ ಫ್ಲವರ್ಸ್ ಬಗ್ಗೆ ಅಲ್ಲ ಕಣೋ, ಆ ಫ್ಲವರ್ಸ್ ಮಾರೋ ಆ ಹುಡುಗಿ ಬಗ್ಗೆ. ಓಹೋ. ಕೆಲವರು ಅವ್ರು ಮಾಡೋ ಕೆಲ್ಸದಿಂದನೇ ಅವ್ರ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಬೋದು ಕಣೋ. ಹೂ ಎಷ್ಟು ಅಂದವಾಗಿರುತ್ತೋ ಅದೇ ತರನೇ ಕಾಣತ್ತೆ. ಆದ್ರೆ ಆ ಹೂ ಮಾರೋ ಹುಡುಗಿ ಹೂಗಳಿಂದ ಬರೋ ಪರಿಮಳದ ತರ ಪವಿತ್ರವಾಗಿದ್ದಾಳ್ ಕಣೋ. ಐ ಥಿಂಕ್ ಐ ಮೀನ್ ಲವ್ ವಿತ್ ಹರ್. ಹಂಗಂದ್ರೆ ಮಟನ್ ಶಾಪಲ್ಲಿ ಇರೋರೆಲ್ರು ಮರ್ಡರ್ ಮಾಡೋರು ಅಂತನಾ? ಲೇ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಕಣೋ. ನಾನು ಆ ಹುಡುಗಿ ಬಗ್ಗೆ ಹೇಳಿದೆ. ಆ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಹೌದಾ? ಹ್ಮ್. ಸಾರಿ, ನಾನ್ ನೋಡ್ಲಿಲ್ಲ. ಕೆಳಗ್ ಬಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಇದೇನ್ 10th ಫ್ಲೋರ್ ಅಪಾರ್ಟ್ಮೆಂಟು, ಬಿದ್ದಂಗೆ ಸತ್ತೋಗ್ತಾರೆ. ಬಿಲ್ಡಪ್ ಸಾಕಲೇ. ನಿನ್ಗೆ ಈ ಚಾನ್ಸ್ ಸಿಕ್ಕಿದಿದ್ರೆ ಬಿಟ್ಬಿಡ್ತಿದ್ಯಾ? ಹೇಳಿ, ಯಾವ ಅಕೇಶನ್ಗೆ ಬೊಕ್ಕೆ ಬೇಕು? ಪ್ರಪೋಸ್ ಮಾಡೋದಕ್ಕೆ. ಅದೇ ಲವ್ ಪ್ರಪೋಸ್ ಮಾಡೋದಕ್ಕೆ. ರೆಡ್ ರೋಸ್. ರೆಡ್ ರೋಸ್ ತಗೊಂಡು ಹೋಗಿ, ಚೆನ್ನಾಗಿರತ್ತೆ.
ರೆಡ್ ರೋಸ್ ಏನರ್ಥ? ಪ್ರೇಮಿಗಳಿಗೆ ಪ್ರತೀಕ. ಅಂದ್ರೆ ಆ ಹುಡುಗಿ ಒಪ್ಕೋತಾಳ? ಹಾ, ಇರ್ಬೋದೇನೋ. ಒಪ್ಕೊಂಡಿಲ್ಲ ಅಂದ್ರೆ ಬೇರೆ ಏನಾದ್ರೂ ಬೊಕ್ಕೆ ಕೊಡ್ಬೇಕಾಗತ್ತೆ. ನಮ್ಮ ಅಕ್ಕ ಕೈಯಿಂದ ಬೊಕ್ಕೆ ಕೊಟ್ರೆ ಎಂತ ಹುಡುಗಿ ಆದ್ರೂ ಓಕೆ ಅಂತಾಳೆ. ಸರಿ, ಹೆಸರು ಬರ್ಕೊಳ್ಳಿ. ಹೆಸರು ಹೇಳಿ. ಸತ್ಯ. ಸತ್ಯನಾ? ನಮ್ಮಕ್ಕನಾ? ನಿಮ್ ಹೆಸರು ಸತ್ಯನಾ? ಥ್ಯಾಂಕ್ಸ್ ಕಣ್ರಿ. ವೆಲ್ಕಮ್. ಒಪ್ಕೊಂಡಿಲ್ಲ ಅಂದ್ರೆ ನಂಗೆ ಬೇರೆ ಬೊಕ್ಕೆ ಕೊಡ್ಬೇಕು, ನೆನ್ಪಿದೆ ತಾನೆ? ಚಿಕ್ಕಮ್ಮ, ಓಕೆ, ನನ್ಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ಏ ಸತ್ಯ, ಎಲ್ಲಿ ಹೋಗ್ತಿದ್ಯಾ? ತಿಂಡಿ ತಿನ್ನು. ಅಯ್ಯೋ, ನಂಗೆ ಟೈಮ್ ಇಲ್ಲ. ಸರಿ, ನೀವೇ ತಿನ್ಸಿ. ಮದ್ವೆ ಮಾಡ್ಕೊಂಡು ಹೋದ್ರೆ ನಿನ್ ಗಂಡ ತಿಂಡಿ ತಿನ್ನಿಸ್ತಾನಾ? ಮದ್ವೆ ಅಂದ್ಮೇಲೆ ನೆನ್ಪಾಯ್ತು ಚಿಕ್ಕಮ್ಮ, ಅನಿಲ್ ಹುಟ್ಟಿರೋದು ನನಗೆ ಅಂತ ಅನ್ಸುತ್ತೆ. ಅಷ್ಟೊಳ್ಳೆ ಹುಡುಗ ಅಂದ್ರೆ ಒಂದ್ಸಲ ಮನೆ ಕರ್ಕೊಂಬಾ, ನಾನು ನೋಡ್ತೀನಿ. ಓಕೆ, ಕರ್ಕೊಂಡ್ಬಿಡ್ತೀನಿ. ಸರಿ, ಬರ್ತೀನಿ. ಬಾಯ್. ಬ್ರೋ, ಟೇಕ್ ದಿಸ್. ಡಾರ್ಲಿಂಗ್, ನೀನು ತಗೋ. ಚಾಕ್ಲೇಟ್ ಕೊಡ್ತಿದ್ಯಾ ಅಂದ್ರೆ ನಿನ್ ಲವ್ ಸಕ್ಸಸ್ ಆಯ್ತಾ? ಆಗಿಲ್ಲ ಕಣೋ. ಸಕ್ಸಸ್ ಆದಂಗೆ ಚಾಕ್ಲೇಟ್ ಕೊಡ್ತಿದ್ದೀರಲ್ಲ, ಏನ್ ವಿಷಯ ಸರ್? ಅವಳು ಬರ್ಲಿಲ್ಲ, ತಗೊಳಮ್ಮ. ಎಲ್ಲಿಗೆ ಬರಕ್ ಹೇಳಿದ್ರಿ ಸರ್? ನಾನಾ? ಕನ್ಸಲ್ಲಿ. ಆಕ್ಚುಲಿ ಏನಾಯ್ತು ಅಂದ್ರೆ ನಾನು ಅವಳ ಬಗ್ಗೆ ಯೋಚನೆ ಮಾಡಿ ನಿದ್ದೆನೆ ಮಾಡಿಲ್ಲ, ಸೊ ಕನ್ಸಲ್ ಬಂದಿಲ್ಲ. ಕನ್ಸಲ್ ಬರೋ ಹುಡುಗಿನ ಪ್ರಪೋಸ್ ಮಾಡೋದಕ್ಕೆ ಇಲ್ಲಿನ ಬೊಕ್ಕೆ ತಗೊಂಡ್ ಹೋದ್ಯಾ? ನೀನ್ ಗ್ರೇಟ್ ಗುರು. ಕನ್ಸ್ನಲ್ಲಿ ಪ್ರಪೋಸ್ ಮಾಡೋದು ಹೇಗೆ ಅಂತ ನನ್ಗೂ ಸ್ವಲ್ಪ ಹೇಳ್ಕೊಡು. ಹೇಳ್ತೀನಿ ಕೇಳು. ಸತ್ಯ, ಸೂರ್ಯನ ಬೆಳಕು ಬಿದ್ದಾಗ್ಲೇ ಅರಳೋದು ತಾವರೆ, ಮುಂಜಾನೆ ಇಬ್ಬನಿಯೇ ಹಾಗೆ ಕರಗಿ ಬಿಡೋ, ತಿರುಗುವಂತ ಈ ಭೂಮಿ ಮೇಲೆ ಇಬ್ಬನಿ ಕರಗಿ ನೀರಾಗಿ ಆವಿಯಾಗಿ ಮೋಡವಾಗಿ ಮಳೆಯಾಗಿ ಮತ್ತೆ ನನ್ನ ಮೇಲೆ ಸುರಿದು ಮುದವನ್ನು ನೀಡು. ಏನು ಹೇಳಬೇಕು ಗೊತ್ತಾಗದೆ, ಕವನಕ್ಕೆ ಸಾಲು ಸಿಗದೆ ಮೌನವಾಗಿ ಬಿಡು. ಆ ಮೌನದಲ್ಲೇ ಕೇಳಿಸುವುದು ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹಾಯ್ ಸತ್ಯ, ಯಾಕ್ರಿ ಡಲ್ ಆಗಿದ್ದೀರಾ? ತುಂಬಾ ಖರ್ಚು ಮಾಡಿ ಈ ಬುಕ್ಕೆ ಶಾಪ್ ಇಟ್ಟೆ, ಬಿಸ್ನೆಸ್ ನಡೀತಿಲ್ಲ. ಪಬ್ಲಿಸಿಟಿ ಕಣ್ರಿ, ಪಬ್ಲಿಸಿಟಿ ಮಾಡಬೇಕು. ಒಂದು ಪಾಪ್ಕಾರ್ನ್ ಮಾರಕ್ಕೂ ಇವಾಗ ಪಬ್ಲಿಸಿಟಿ ಮಾಡಬೇಕು. ನಿಮಗೆ ನಾನ್ ಪಬ್ಲಿಸಿಟಿ ಮಾಡ್ತೀನಿ. ಈಗ ನಾನು ಮಾಡ್ತೀನಿ, ಸೇಲ್ಸ್ ಹೇಗಾಗುತ್ತೆ ನೋಡಿ. ನೀವೆಲ್ಲ ಕೆಲಸ ನೋಡಿ. ಸತ್ಯ, ಸತ್ಯ, ನಮಸ್ತೆ ಆಂಟಿ. ಯಾರಪ್ಪ ನೀನು? ನಾನು ಸತ್ಯನ್ ಫ್ರೆಂಡ್ ಅನಿಲ್ ಅಂತ. ಸತ್ಯ ಇದಾರಾ? ಒಂದ್ ನಿಮಿಷ ಇರಪ್ಪ, ಈಗ್ಲೇ ಕರಿತೀನಿ. ಸತ್ಯ, ಬಂದೆ ಚಿಕ್ಕಮ್ಮ. ಸತ್ಯ, ಹಾಯ್, ನೀವಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅದೇ ಚಿಕ್ಕಮ್ಮ, ನಮ್ ಬುಕ್ಕೆ ಶಾಪ್ ನ ಫೇಸ್ಬುಕ್ ಅಲ್ಲಿ ಹಾಕ್ದೋರು ಅನ್ನಲ್ಲ, ಅವರೇ ಇವ್ರು. ಅದೇನಂದ್ರೆ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಎಲ್ಲ ನೋಡ್ತಾರೆ. ನಮ್ಮ ಅಂಗಡಿ ಬಗ್ಗೆ 4 ಜನಕ್ಕೆ ಗೊತ್ತಾಗುತ್ತೆ, ಪಬ್ಲಿಸಿಟಿ ಸಿಗುತ್ತೆ ಅಂತ, ಬಿಸ್ನೆಸ್ಸು ಆಗುತ್ತೆ ಅಂತ ಆ ತರ ಮಾಡಿದೆ. ಶಾಪ್ ಜೊತೆಗೆ ನಮ್ ಸತ್ಯನು ಎಲ್ಲರಿಗೂ ಗೊತ್ತಾಗ್ತಾಳ? ಹೌದು ಆಂಟಿ, ತುಂಬಾ ಜನ ಈಗಾಗಲೇ ಕಮೆಂಟ್ಸ್ ಹಾಕ್ತಾ ಇದಾರೆ. ಅದರಿಂದ ಬಿಸ್ನೆಸ್ ಚೆನ್ನಾಗಿ ಬೆಳೆಯುತ್ತೆ. ಫೇಸ್ಬುಕ್ ಅಲ್ಲಿ ಕಮೆಂಟ್ ಎಲ್ಲ ಮಾಡ್ತಿದಾರಾ? ಹೊರಗಡೆ ಜನ ಹಾಗಿದ್ದಾರೆ ಅಂದ್ರೆ ಫೇಸ್ಬುಕ್ ಅಲ್ಲೂ ಹಾಗೇನಾ? ಆ ಕಮೆಂಟ್ಸ್ ಮನೆವರೆಗೂ ಬರತ್ತೇನೋ ಅಂತ ನಂಗೆ ಭಯ ಆಗ್ತಿದೆ. ಹಾಗೇನಿಲ್ಲ ಚಿಕ್ಕಮ್ಮ, ನೀವು ಹೋಗಿ ಟೀ ತಗೊಂಡ್ ಬನ್ನಿ. ಹಾ ಸರಿ, ನೀವು ಹೋಗಿ ಕೂತ್ಕೊಳ್ಳಿ. ಇನ್ನೇನ್ ವಿಶೇಷ? ಮನೇಲಿ ಗಂಡ್ಮಕ್ಳು ಯಾರು ಇಲ್ಲ, ಹಾಗಾಗಿ ಅಕ್ಕಪಕ್ಕದವ್ರು ತಪ್ಪಾಗಿ ಮಾತಾಡ್ತಾರೆ. ಆ ಯೋಚನೆಯಲ್ಲಿ ಹಾಗೆ ಮಾತಾಡಿದ್ರು, ತಪ್ಪು ತಿಳ್ಕೊಬೇಡಿ. ನಾನ್ ತಿಳ್ಕೊತೀನಿ. ಏನದು? ಅದ್ರ ಬಗ್ಗೆನೇ ಯೋಚಿಸ್ತಾ ಇದ್ದೀನಿ. ಯೋಚನೆ ಮಾಡಿ ಏನ್ ಮಾಡ್ತೀರಾ? ನಿಮ್ ಮನ್ಸಲ್ಲಿರೋದನ್ನ ಸಂಕೋಚ ಪಡ್ದೆ ಹೇಳಿ, ನಾನು ತಪ್ಪು ತಿಳ್ಕೊಳ್ಳಲ್ಲ. ತಗೊಳಪ್ಪ. ಆಂಟಿ, ಥ್ಯಾಂಕ್ ಯು ಆಂಟಿ.
ಆಂಟಿ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ವಿಷಯ ಹೇಳಬೇಕು. ಹೇಳಪ್ಪ. ನಾನು ಸತ್ಯನ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಏನ್ ಹೇಳ್ತಿದ್ಯಪ್ಪ? ಮತ್ತೆ ಹೇಳ್ತೀನಿ ಆಂಟಿ, ನಾನು ಸತ್ಯನ ನಿಜವಾಗ್ಲೂ ಮದುವೆ ಮಾಡ್ಕೋತೀನಿ. ನಿನಗೆ ನಾನು ನನಗೆ ನೀನು, ನೀನಿರದೇನೆ ಇರೆನು ನಾನು. ನನ್ನ ಜೀವದ ಜೀವವು ನೀನು, ನನ್ನಾಸೆ ಕಡಲಾಗಿ ನೀ ನನ್ನ ಒಡಲಾಗಿ, ನಿನ್ನನ್ನು ಅರಸಿಯೇ ನಾನಿಲ್ಲಿ ಬಂದೆ ನಲ್ಲೇ. ಸಗಮಗ ಸನಿಸ ಸಗಮಗ ಸನಿಸ. ಕಂಗಳು ನಿನ್ನನೆ ನೋಡಿ ನಿನ್ನ ಬಯಸಿ ನಿನ್ನ ಸೇರಲು ಕಾದಿರುವೆ. ಬೇರೇನು ಬೇಕು ನನ್ನ ಬಾಳ ದೇವತೆಯೇ, ನನ್ನ ಭಾಗ್ಯ ದೇವತೆಯೇ. ಇನ್ನೇನು ಬೇಕೆನಗೆ, ನೀನಿರದ ಬದುಕು ನನಗೆ. ಏತಕ್ಕೆ ಹೇಳೆ ಚೆಲುವೆ, ಹೇಳೆ ಚೆಲುವೆ, ಹೇಳೆ ಒಲವೇ, ಹೇಳೆ ಚೆಲುವೆ, ಹೇಳೆ ಒಲವೇ. ಮನಸ್ಸು ನಿನ್ನನೆ ಬಯಸಿ ನಿನ್ನ ಬಯಸಿ ನಿನ್ನ ಸನಿಹವ ಕಾದಿಹುದು, ಅದನ್ನೇ ಕೇಳಿಹುದು. ನಾನಿನ್ನನೇ ಅರಸುವೆ ಅಲೆಯಂತೆ ಕಡಲಲ್ಲಿ. ಇನ್ನೇನು ಬೇಕೆನಗೆ, ನೀನಿರದ ಬಾಳು ನನಗೆ. ಏತಕ್ಕೆ ಹೇಳೆ ಚೆಲುವೆ, ಹೇಳೆ ಚೆಲುವೆ, ಹೇಳೆ ಒಲವೇ, ಹೇಳೆ ಚೆಲುವೆ, ಹೇಳೆ ಒಲವೇ. ಹಾಯ್. ವಾವ್. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನಿಲ್ಲಿಸ್ತೀರಾ? ನಿಮ್ ಬಯೋಪಿಕ್ ನಾವು ಕೇಳ್ತಾ ಇಲ್ಲ, ನಡೆದಿದ್ದು ಹೇಳಿದ್ರೆ ಸಾಕು. ನಿಮ್ ಬೆನ್ನಿಂದ ಬಿದ್ದು ನಿಮ್ ಪ್ರೀತಿ ಮಾಡಿದ ಅನಿಲ್ ಮೋಸ ಮಾಡ್ಬಿಟ್ನಾ? ನಿಮ್ ಜೀವನ ಹೀಗೆ ಬದಲಾಗೋದಕ್ಕೆ ಅವನೇ ಕಾರಣನಾ? ನೋ, ಅವ್ರು ತುಂಬಾ ಒಳ್ಳೆಯವರು. ಅವ್ರ ಜೊತೆ ನನ್ನ ಮದುವೆನೂ ಆಯ್ತು. ನಮ್ಮ ಚಿಕ್ಕಮ್ಮನ ಮುಂದೆ ದೇವಸ್ಥಾನದಲ್ಲಿ ಮದುವೆ ಆಯ್ತು.
ಮೊದ್ಲು ಬಲ್ಗಾಲಿಟ್ಟು ಒಳಗ್ ಹೋಗಮ್ಮ. ನೀನು ಹೋಗು. ಖುಷಿ ಆಗ್ತಿದೆ. ಹೇಗಿದೆ ಆಂಟಿ? ಹಾ ಚೆನ್ನಾಗಿದೆ. ಹೇ ಒನ್ ಸೆಕೆಂಡ್, ಐ ಶೋ ಯು ಸಮಥಿಂಗ್. ಅದು ಹೇಳಪ್ಪ. ಕಿಚನ್, ಇದು ಬೆಡ್ರೂಮ್. ಆ ತಟ್ಟೆ ಇಲ್ಲಿ ಕೊಡಮ್ಮ, 1 ನಿಮಿಷ ಬರ್ತೀನಿ. ಮನೆ ತುಂಬಾ ಚೆನ್ನಾಗಿದೆ. ಹೇ, ನಮ್ ಬೆಡ್ರೂಮ್ ಮೇಲೆ, ಆಂಟಿ ಅವರ ರೂಮ್ ಇಲ್ಲಿ. ನಿಂಗೊಂದು ಸರ್ಪ್ರೈಸ್ ಇದೆ. 3ವರೆಗೂ ಎಣ್ಸು. 1 2 3. ಈಗ ಕಣ್ಬಿಟ್ಟು ನೋಡು. ಸರ್ ಇದನ್ನ ಎಲ್ಲಿಡೆ ಸರ್? ಅದನ್ನ ಇಲ್ಲಿಟ್ಬಿಡಿ. ಅದನ್ನೆಲ್ಲ ಇಟ್ಬಿಡಿ. ಇಲ್ಲಿಟ್ಬಿಡಿ. ಇಲ್ಲಿ ಸೈನ್ ಮಾಡಿ ಸರ್. ಓಕೆ, ಥ್ಯಾಂಕ್ಸ್. ಸರಿ ಸರ್, ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹಾಯ್ ಸ್ವೀಟಿ. ಇವರು ನಮ್ಮ ಪಕ್ಕದ ಮನೇಲಿದ್ದಾರೆ. ಇವರು ನನ್ನ ವೈಫ್ ಸತ್ಯ. ಹಾಯ್. ಹಾಯ್. ಸರ್ ಹೇಗಿದ್ದಾರೆ? ಹಾ ಚೆನ್ನಾಗಿದ್ದಾರೆ. ನೀವು ನಮ್ಮ ಮನೆಗೆ ಬರ್ಲೇಬೇಕು. ಖಂಡಿತ ಬರ್ತೀವಿ. ಓಕೆ. ಯು ಲುಕಿಂಗ್ ಸೋ ಬ್ಯೂಟಿಫುಲ್. ಬಾಯ್ ಬಾಯ್. ಬಾಯ್. ಬಾಯ್ ಸ್ವೀಟಿ. ಹೌದು, ಈ ಥಿಂಗ್ಸ್ ಎಲ್ಲ ಹೇಗ್ ತಗೊಂಡೆ? EMI ಅಲ್ಲಿ. EMI? ಹಾ, ಮನೇನು ಹಾಗೆ ತಗೊಂಡಿದ್ದ? ಅದೆಲ್ಲ ನಿನಗೆ ಯಾಕೆ ಸತ್ಯ? ಚೂಚ್ವಿ. ಇಲ್ಲಿ ಹೌದಾ, ಬೇಕಾ? ಬೇಕು. ಇಲ್ಲಿಗ? ಹಾ, ಅದನ್ನ EMI ಅಲ್ಲಿ ಕೊಡ್ತೀನಿ. ಅನಿಲ್, ಒಂದು ಚಿಕ್ಕ ಸರ್ಪ್ರೈಸ್ ಅಷ್ಟೇ, ತೋರಿಸ್ತೀನಿ. ಏನು ಅಂತ ಹೇಳು. ತೋರಿಸ್ತೀನಿ. 2 ಮಿನಿಟ್ಸ್ ಅಲ್ಲಿ ನಿಮಗೆ ಒಳ್ಳೆ ಸರ್ಪ್ರೈಸ್ ಇದೆ. ವೇಟ್ ಮಾಡಿ ನೋಡು. ಟಂಟಡಾನ್. ಥ್ಯಾಂಕ್ ಯು. ಒಂದು ರೌಂಡ್ ಹೋಗೋಣ? ಹಾ. ವಾವ್, ಸೋ ನೈಸ್. ಹೇ, ಕಲರ್ ಓಕೆ ತಾನೆ? ಸೂಪರ್. ಅನಿಲ್, ಇದ್ರಲ್ಲಿ ಝೈ ಅಂತ ಹೋಗ್ಬೋದು. ಅದುವರೆಗೂ ಖುಷಿಯಾಗಿದ್ದೆ ನನ್ನ ಜೀವನ, ಅವತ್ತೇ ನರ್ಕ ಆಗೋಯ್ತು. ಫಿಲಮ್ ಹೇಗಿತ್ತು? ತುಂಬಾ ಸಖತ್ತಾಗಿತ್ತು. ತುಂಬಾ ಎಂಜಾಯ್ ಮಾಡಿದೆ. ಆಂಟಿ ಬಂದಿದ್ರು ಚೆನ್ನಾಗಿರೋದು. ಮಸ್ತ್ ಆಗಿದ್ದಾಳೆ ಕಣೋ. ಬಂದ್ರ ಸೈಡ್ಗೆ ಹೋಗ್ರ. ನಾವು ಸೈಡ್ಗೆ ಹೋಗ್ತೀವಿ ಬ್ರದರ್, ಹೋಗ್ತೀವಿ. ಅವಳನ್ನ ಬಿಟ್ಬಿಟ್ಟು ನೀನ್ 5 ನಿಮಿಷ ಸೈಡ್ಗೆ ಹೋಗು. ಬೇಡ ಅನಿಲ್, ಅವ್ರ ಜೊತೆ ಯಾಕೆ ಫೈಟ್ ಮಾಡೋದು? ನಾವು ಹೋಗೋಣ. ನಾನು ನೋಡ್ಕೋತೀನಿ. ಬೇಡ ಅನಿಲ್. ಏನೋ ಟೈಟ್ ಆಗ್ಬಿಟ್ಟಿದ್ದೀರಾ? ಪ್ಲೀಸ್. ಎಣ್ಣೆ ಇದೆ, ಸೈಡ್ ಸೈ ಇಲ್ಲ, ಅದಕ್ಕೆ ಮಸ್ತ್ ಫಿಗರು. ಬಿಟ್ಬಿಟ್ಟು ಹೋಗು. ಪ್ಲೀಸ್ ಅನಿಲ್, ನಡಿ ಹೋಗೋಣ. ಬಾ ಹೋಗೋಣ. ಬಾರೆ. ಸತ್ಯ, ಇಂದ ಓಡೋಗು. ನನ್ನ ಬಗ್ಗೆ ಯೋಚನೆ ಮಾಡಬೇಡ, ಓಡೋಗು. ಸತ್ಯ, ಓಡು. ಓಡೋಗ್ತಾ ಇದ್ದಾರೆ. ಬಂದ್ರು ಹೋಗೋಣ. ನಿಂತ್ಕೊಳೆ, ನಿಂತ್ಕೊಳೆ, ನಿಂತ್ಕೊಳೆ.
ಓ ದೇವರೇ ನೀ ಕುರುಡನಾದೆಯ ಇಂಥ ದುಷ್ಟರ ನೀ ತಡೆಯದೆ ಓ ದೇವರೇ ನೀ ಕುರುಡನಾದೆಯ ಇಂಥ ದುಷ್ಟರ ನೀ ತಡೆಯದೆ ನ್ಯಾಯ ದೇವತೆಯೇ ನೀನು ಕಣ್ಣ ತೆರೆಯಲಾರೆ ಏನು ಕಣ್ಣ ಪಟ್ಟಿ ಹರಿಯಲಾರೆಯ ನ್ಯಾಯ ದೇವತೆಯೇ ನೀನು ಕಣ್ಣ ತೆರೆಯಲಾರೆ ಏನು ಕಣ್ಣ ಪಟ್ಟಿ ಹರಿಯಲಾರೆಯ ಸಹಿಸಬೇಕೆ ಇವರ ಈ ಕ್ರೌರ್ಯವ ತಡೆದುಕೊಳ್ಳಬೇಕೆ ದೌರ್ಜನ್ಯವ ಶಿಕ್ಷೆ ಇಲ್ಲವೇನು ಈ ಅಪರಾಧಕ್ಕೆ ತಿಳಿದವರೆನ್ನುವರು ಕಾಮಕುರುಡು ವಿಧಿಯಾಟ ಏನು ಎಂದು ತಿಳಿದವರು ಯಾರು ಕಣ್ಣ ಬಿಟ್ಟು ನೋಡು ನೀ ನೋಡುವೋ ದೇವರೇ ನೋಡು ನೀ ದೇವರೇ ಇದು ನಿನ್ನ ಲೀಲೆ ಏನು ಅಯ್ಯೋ ಏನಾಯ್ತಮ್ಮ ಸತ್ಯ ಡಾಕ್ಟರ್ ನನ್ನ ಮಗಳಿಗೆ ಏನಾಗಿದೆ? ಏನಾಗತ್ತೆ? ಎಲ್ಲ ಹೆಣ್ಮಕ್ಳಿಗೂ ಏನಾಗುತ್ತೋ ಅದೇ ಆಗಿರೋದು. ಕಾಮುಕತೆ ಅಷ್ಟೇ ಅಲ್ಲ, ಮೃಗತ್ವನ ತೋರಿಸಿದ್ದಾರೆ. ತುಂಬಾ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಅವ್ರ ಮನುಷ್ಯರ ಅಲ್ವಾ ಅಂತ ಗೊತ್ತಿಲ್ಲ. ಸಿಗರೆಟ್ ಅಲ್ಲಿ ಸುಟ್ಟಿದ್ದಾರೆ, ಬೀರ್ ಬಾಟ್ಲ್ ಅಲ್ಲಿ ಚುಚ್ಚಿದ್ದಾರೆ, ದೇಹದ ಎಲ್ಲಾ ಭಾಗದಲ್ಲೂ ಒಂದಲ್ಲ ಒಂದು ಗಾಯ ಮಾಡಿದ್ದಾರೆ. ಇವ್ರಿಗೆ ಮನುಷ್ಯತ್ವ ಇಲ್ಲ ಅಂತಾನೆ ಹೇಳ್ಬೋದು. ಇವರು ಮನುಷ್ಯರಲ್ಲ, ರಾಕ್ಷಸರು. ಗುಂಪಲ್ಲಿ ಈ ರೀತಿ ಅತ್ಯಾಚಾರ ಮಾಡಿದವ್ರನ್ನ ಗುಂಪಾಗಿ ಸೇರ್ಕೊಂಡು ಹೊಡಿಬೇಕು. ಸತ್ಯ, ಇವಳನ್ನ ಗುಣಪಡಿಸೋದು ನನ್ ಜವಾಬ್ದಾರಿ. ನೀವು ನ್ಯಾಯಕ್ಕೆ ಹೋರಾಡಿ. ಸತ್ಯ, ಅಯ್ಯೋ ಅಯ್ಯೋ ತಾಯಿ, ಅಯ್ಯೋ ಸತ್ಯ, ಸತ್ಯ ಕಣ್ಬಿಡಮ್ಮ. ಇವಾಗ ಹೇಗಿದೆಯಮ್ಮ? ತಿನ್ನಮ್ಮ. ಚಿಕ್ಕಮ್ಮ, ಅನಿಲ್ ಹೇಗಿದ್ದಾರೆ? ಹುಷಾರಾಗಿದ್ದಾನಮ್ಮ. ಸ್ವಲ್ಪ ತಿನ್ನಮ್ಮ. ಚಿಕ್ಕಮ್ಮ, ಅನಿಲ್ಗೆ ಏನೂ ಆಗಿಲ್ಲ ತಾನೆ? ಹಾಗೆಲ್ಲ ಏನೂ ಇಲ್ಲಮ್ಮ, ಚಿಕ್ಕ ಪುಟ್ಟ ಗಾಯ ಅಷ್ಟೇ. ಸತ್ಯ,
ನೋಡಮ್ಮ ಸತ್ಯ, ಈ ವಿಷಯ ನಿನಗೆ ಹೇಳೋಕೆ ತುಂಬಾ ಕಷ್ಟ ಆಗ್ತಿದೆ, ಆದ್ರೆ ನಿಂಗೆ ಇದನ್ನ ಹೇಳಲೇಬೇಕು. ನಿಮ್ ಹಸ್ಬೆಂಡ್ ಹಾಸ್ಪಿಟಲ್ ಖರ್ಚನ್ನ ನೋಡ್ಕೊಳಕ್ಕಾಗೋದಾದ್ರೆ ಅವ್ರನ್ನ ಇಟ್ಕೋತೀವಿ, ಇಲ್ದೆ ಹೋದ್ರೆ ಕರ್ಕೊಂಡು ಹೋಗ್ಬಿಡಿ. ಡಾಕ್ಟರ್, ಹೌದು, ಎಷ್ಟು ಖರ್ಚಾಗತ್ತೆ? ಮಿನಿಮಮ್ 10 to 15, ಮೋರ್ ದೆನ್ 15 lakhs ಕೂಡ ಆಗ್ಬೋದು. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಬಾಮ್ಮ, ಬಾ. ಸರ್, ಏನ್ ಹೇಳಿ? ಸರ್, 3 ಜನ ರೌಡಿಗಳು ನನ್ನ ಅಳಿಯನ್ನ ಹೊಡೆದು ನನ್ನ ಮಗಳನ್ನ ಆ ಹುಡುಗಿನ ನನ್ನ ಮಗಳನ್ನ ರೇಪ್ ಮಾಡಿದ್ದಾರೆ ಸರ್. ಹಾಗಂತ ಅವ್ರು ಹೇಳಿದ್ರ? ಈ ತರ ವಿಷಯ ನಡೀದೆ ಹೇಗೆ ಹೇಳಕ್ಕಾಗತ್ತೆ ಸರ್? ನಡೆದಿದ್ದಕ್ಕೆ ಹೇಳ್ತಿರೋದು. ಅವ್ರಿಗೆ ಹೇಳಕ್ ಹೇಳಿ. ನೀನೇ ಬಾಯ್ಬಿಟ್ಟು ಹೇಳಮ್ಮ. ಯಾರಿಗಾಗಿರುತ್ತೋ ಅವರೇ ಹೇಳಿದ್ರೆ ಕಣ್ಣಾರೆ ನೋಡ್ದಾಗಿರುತ್ತೆ. ವಿಜುವಲೈಸೇಷನ್ ಕ್ಲಿಯರ್ ಆಗಿರುತ್ತೆ. ಕಂಪ್ಲೇಂಟ್ನ ಕ್ಲಿಯರ್ ಆಗಿ ಬರೀಬೋದು. ಬೇಗ ಹೇಳಿ ಮೇಡಮ್. ಹೇಳ್ತೀನಿ ಸರ್. ನಾನು ನನ್ನ ಗಂಡ ಸಿನಿಮಾ ನೋಡ್ಕೊಂಡು ಬರುವಾಗ 3 ರೌಡಿಗಳು ನಮ್ಮನ್ನ ತಡೆದು ನನ್ನ ಗಂಡನ್ನ ಅವರು ಚೆನ್ನಾಗಿ ಹೊಡೆದು ನನ್ಗೆ ಅತ್ಯಾಚಾರ ಮಾಡಿದ್ರು. ಎಲ್ಲಿ? ರಿಂಗ್ ರೋಡ್ ಹತ್ರ ಸರ್. ಯಾವ ಟೈಮಲ್ಲಿ? ರಾತ್ರಿ 10:00 ಎಷ್ಟು ಜನ? 3 ಇದ್ರು ಸರ್. ಎಷ್ಟು ಸಲ ಮಾಡಿದ್ರು? ಎಷ್ಟು ಸಲ ಹೇಳಿ ಮೇಡಮ್, ಎಷ್ಟು ಸಲ ಹೇಳಿ. ಸ್ಟೇಷನ್ಗೆ ಬಂದ್ಮೇಲೆ ಅವೆಲ್ಲ ಹೇಳಬೇಕು. ಹೇಳಿ, ಹೇಳ್ದೆ ಹೇಗೆ ಬರೆಯಕ್ಕಾಗತ್ತೆ? ನೀವೇ ಹೇಳಕ್ ಹೇಳ್ರಿ. ರೇ ಬನ್ರಿ ಇಲ್ಲಿ. ಸರ್, ಇವರೇನೋ ಹೇಳ್ತಾರಂತೆ, ಡೀಟೇಲ್ಸ್ ಬರ್ಕೊಳ್ಳಿ. ಓಕೆ ಸರ್. ಅವ್ರ ಗುರ್ತು ನೆನಪಿದ್ಯಾ? ಗೊತ್ತಿಲ್ಲ ಸರ್. ಓಕೆ, ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ. ಸಿಕ್ಕಿದ್ರೆ ಕಾಲ್ ಮಾಡಿ ಹೇಳ್ತೀವಿ. ನಿಮ್ ಫೋನ್ ನಂಬರ್ ಕೊಟ್ಟಿರಿ. ಸರಿ ಸರ್. ಕಲೆಕ್ಟ್ ಮಾಡ್ಕೊಳ್ರಿ. ಓಕೆ ಸರ್. ಹೋಗಿ. ನಾನು ಹೇಳ್ದಂಗೆ ಮಾಡ್ರಿ ಸಾಕು. ಅರ್ಥ ಆಯ್ತಾ? ನಿಮಗೋನೋ. ಓಕೆ ಸರ್. ದಿನ ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗ್ತಿದ್ದೀವಿ. ನಮ್ ಕೇಸ್ನ ನೋಡಲ್ವಾ? ನೋಡಿ ಮೇಡಮ್, ನೀವು ಕೊಟ್ಟ ಡೀಟೇಲ್ಸ್ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಆ ಡೇಟಲ್ಲಿ ಆ 3 ಜನ ಹುಡುಗರು ಊರಲ್ಲೇ ಇರ್ಲಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಸಂಬಂಧಪಟ್ಟ ಪ್ರೂಫ್ ಕೂಡ ಇದೆ. ಏನ್ ಮಾಡು ಅಂತೀರಾ? ಒಂದ್ ಕೆಲಸ ಮಾಡಿ, ಈಗ ಮನೆಗೆ ಹೋಗಿ ಆಮೇಲೆ ಏನ್ ಮಾಡ್ಬೇಕು ಅಂತ ನಾನೇ ಹೇಳ್ತೀನಿ. ಹೋಗ್ ಬನ್ನಿ. ಬಾಮ್ಮ. ಯಾರಮ್ಮ ಇವರೆಲ್ಲ? ಏಯ್, ನೀನು 7ನೇ ಕೇಸ್ ಕಣೆ. ನಿಂದು 7ನೇ ಕಂಪ್ಲೇಂಟು. ಅವತ್ತಿಗಿಂತ ಇವತ್ತು ಸೂಪರ್ ಆಗಿ ಕಾಣಿಸ್ತಾ ಇದೆಯಲ್ಲ. ಒಂದ್ಸಲಿಗ್ ಮಾಡಿದ್ರೆ ಸಾಕು, ಇನ್ನೊಂದ್ಸಲಿಗ್ ಧೈರ್ಯ ಬರುತ್ತೆ ಕಣ್ರೋ. ನಾವು ರೇಪ್ ಮಾಡಿದವ್ರೆಲ್ಲರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲೂ ಈ ಸ್ಟೇಷನ್ಗೆ ಬಂದು ಕೊಡ್ತಾ ಇದ್ದಾರೆ.
ನಿಮ್ಮನ್ನ ಸುಮ್ನೆ ಬಿಡಲ್ಲ. ನೀವೆಲ್ಲ ಜೈಲ್ ಹೋಗೋವರೆಗೂ ಬಿಡೋದಿಲ್ಲ. ಇವಳನ್ನ ರೇಪ್ ಮಾಡೋದಕ್ಕೆ ಮೂಡಿದ್ರೆ ಸಾಕು, ಆದ್ರೆ ನಿನ್ ರೇಪ್ ಮಾಡೋದಕ್ಕೆ ಡಬಲ್ ಮೂಡ್ಬೇಕು. ಇವಾಗ ನಮಗೆ ಡಬಲ್ ಮೂಡಿಲ್ಲ, ಡಬಲ್ ಮೂಡಿದ್ದಾಗ ನೋಡ್ಕೋಣ. ಬಾರೆ ಹೋಗೋಣ, ಬಾ ಹೋಗಿ ಎಸ್ಐ ನೋಡೋಣ ಬಾ. ಕೇಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಕಣೋ. 10,000 ಕೂಡ ಕ್ಲಿಯರ್ ಆಗುತ್ತೆ. ಕೇಸು ಮುಚ್ಚೋಗತ್ತೆ, ನೀನ್ ಪೊಲೀಸ್ ಸ್ಟೇಷನ್ ಬರೋ ಹಾಗೂ ಇರಲ್ಲ. ಆರಾಮಾಗಿ ಮಜಾ ಎಷ್ಟು ಕೊಂಡ್ಕೊಂಡ್ರು ಸರ್ ನಿಮ್ಮನ್ನ? ಏನೋ ಮಾತಾಡ್ತಿದ್ಯಾ? ನಿಜಾನೇ ಹೇಳ್ತಿರೋದು. ಅಪರಾಧಿಗಳು ನಿಮ್ ಸ್ಟೇಷನ್ ಮುಂದೆ ವಾರ್ನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಪ್ಪ, ಯಾವುದೇ ಹೆಣ್ಣಾದ್ರೂ ನನ್ನ ಜೀವನನೇ ಹಾಳಾಗೋಯ್ತು ಅಂತ ಎಲ್ಲಾರ ಮುಂದೆನೂ ಈ ರೀತಿ ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿಕೆ ಕೊಡಲ್ಲ. ನಾವು ಬಂದಿದೀವಿ ಅಂದ್ರೆ ನಿಮ್ ಮೇಲ್ ನಂಬಿಕೆ ಇಟ್ಟು ನ್ಯಾಯ ಕೇಳೋದಕ್ ಬಂದಿದೀವಿ. ಆಬಾ, ಈ ತರ ಕೇಸ್ಗಳನ್ನ ತುಂಬಾ ನೋಡಿದೀನಿ. ದುಡ್ಡಿರೋರ್ ಮೇಲೆ ಗುರಿ ಇಟ್ಬಿಟ್ಟು ಅವ್ರ ಮಕ್ಕಳ ಮೇಲೆ ಕೇಸ್ ಹಾಕಿ ಬ್ಲ್ಯಾಕ್ ಮೇಲ್ ಮಾಡೋದು, ಇಲ್ಲ ಅಂದ್ರೆ ಪ್ರೆಸ್ಗೆ ಹೋಗೋದು, ಬೆಲೆ ಮಾತಾಡೋದು, ಇದೆಲ್ಲ ನಮಗ್ ಗೊತ್ತಿಲ್ವಾ? ಬನ್ನಿ ಚಿಕ್ಕಮ್ಮ, ನಮ್ಗೆ ನ್ಯಾಯ ಸಿಗಲ್ಲ. ದುಡ್ಡು ತಗೊಂಡಿರೋದಕ್ಕೆ ಒಳ್ಳೆ ಕುರುಡನ್ ತರ ಸಪೋರ್ಟ್ ಮಾಡ್ತಿರೋದು. ನಮ್ಗಿಲ್ಲಿ ಇನ್ನು ನ್ಯಾಯ ಸಿಗಲ್ಲ. Mind your tongue. ನಾನು ನಿಮಗ ಅದನ್ನೇ ಹೇಳ್ತೀನಿ. ಹಣಕ್ಕೆ ಆಸೆ ಪಟ್ಕೊಂಡು ಮೀಡಿಯಾ ಮುಂದೆ ಹೋಗೋ ಅಂತ ಜನ ನಾವಲ್ಲ. ನನಗ್ ಹೇಗ್ ನ್ಯಾಯ ಸಿಗಲ್ಲ ಅಂತ ನೋಡ್ತೀನಿ. ಬನ್ನಿ ಚಿಕ್ಕಮ್ಮ. ಸರ್, ಸತ್ಯ ನಿಮ್ಮನ್ನ ಹೊರಗಡೆ ನೋಡಿ ದೊಡ್ಡದಾಗಿ ಜಗಳ ಮಾಡಿದ್ಲು ಸರ್. ಮೇಲರ್ಗೂ ಹೋಗ್ತೀನಿ ನಿಂತಿದ್ದಾಳೆ. ಅವರು ಹೊರಗಡೆ ಇದ್ರೆ ತಾನೇ ಸಮಸ್ಯೆ. ಸುಮ್ನೆ ಒಳಗೆ ಹಾಕೋ, ಅವಾಗೇನು ಸಮಸ್ಯೆ ಇರಲ್ಲ. ಸರ್, ಅದು ಬಂದು ಏಯ್, ನೀನ್ ಪೊಲೀಸು, ನಾನ್ ನಿಮ್ಗೆ ಹೇಳ್ಕೊಡ್ಬೇಕಾ? ಏನೋ ಒಂದು ಕೇಸ್ ತೆಗ್ದು ಹಾಕೋ. ಓಕೆ ಸರ್. ಓಕೆ. ಸತ್ಯ, ಸತ್ಯ ಚೆನ್ನಾಗಿ ಸಂಪಾದನೆ ಮಾಡಿರೋ ಹಾಗಿದೆ. ಸತ್ಯ, ಸತ್ಯ. ಏನು ಏನ್ ಸರ್ ಇಲ್ಲಿವರೆಗೂ ಬಂದಿದ್ದೀರಾ? ಆ ಹುಡುಗರ್ನೇನಾದ್ರೂ ಅರೆಸ್ಟ್ ಮಾಡಿದ್ರಾ? ಸತ್ಯನ ಅರೆಸ್ಟ್ ಮಾಡಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನಿನ್ ಮಗಳನ್ ಕರಿಯಮ್ಮ, ಬೇಗ ಕರಿಯಮ್ಮ ಅವಳನ್ನ. ಸರ್, ಏನಾಯ್ತು ಸರ್? ಯಾಕೆ ಹೇಗೆ ಕೂಗ್ತಾ ಇದ್ದೀರಾ? ಅಬಾಬಾಬಾಬಾಬಾಬಾ, ಏನ್ ಡ್ರಾಮಾ ಆಡ್ತೀರಾ ಮೇಡಮ್ ನೀವು? ಮಾಡೋದು ಬ್ರಾದಲ್ ಬಿಸ್ನೆಸ್ ಆದ್ರೂ ಕೂಡ ಯಾರಿಗೂ ಏನು ಡೌಟ್ ಬರ್ದಿರೋ ಹಾಗೆ ಮುಚ್ಚಿಡಕ್ಕೆ ಅಂತ ಬೇರೆಯವ್ರ ಮೇಲೆ ಕೇಸ್ ಹಾಕೋದು. ಬ್ರಾದಲ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಬ್ರಾದಲ್ ಕೇಸಾ? ಏನ್ ಹೇಳ್ತಿದ್ದೀರಾ ಸರ್? ಸ್ಟೇಷನ್ ನಡಿ, ಹೇಳ್ತೀನಿ. ಅಯ್ಯೋ, ನೋಡು ಸತ್ಯ, ನಿನ್ನ ಅರೆಸ್ಟ್ ಮಾಡೋದಕ್ಕೇನೆ ಬಂದಿರೋದು. ಅಲ್ಲ ಸರ್, ನನ್ ಮಗಳು ಆತರ ಹುಡುಗಿ ಅಲ್ಲ. ಈಗಾಗ್ಲೇ ದುರ್ಘಟನೆ ನಡೆದಿದೆ. ಆ ನೋವಲ್ಲೇ ಇದ್ದಾಳೆ ಸರ್. ದಯವಿಟ್ಟು ಬಿಟ್ಬಿಡಿ ಅವಳನ್ನ, ದಯವಿಟ್ಟು ಅದನ್ನೆಲ್ಲ ಬಿಟ್ಬಿಡಿ. ಇಲ್ಲಿ ಹೇಳ್ಬೇಡಮ್ಮ, ಕೋರ್ಟ್ಗೆ ಬಂದು ಹೇಳವೆಲ್ಲ. ಏಯ್, ನಡಿ. ನೋಡು ನೀ ನೋಡುವೋ ದೇವರೇ, ನೋಡು ನೀ ದೇವರೇ, ಇದು ನಿನ್ನ ಲೀಲೆ ಏನು? ನೋಡು ನೀ ದೇವರೇ, ಇದು ನಿನ್ನ ಲೀಲೆ ಏನು? ನಿನ್ನ ಲೀಲೆ ಏನು? ಅವಳ ಮೇಲೆ ಸುಳ್ಳು ಆರೋಪ ಹಾಕಿ ಅರೆಸ್ಟ್ ಮಾಡಿದೀರಾ ಸರ್. ನಾವು ಬೆವರು ಸುರಿಸಿ ದುಡಿಯೋಂತವ್ರು, ದೇಹ ಮಾರ್ಕೊಂಡ್ ಬದುಕುವಂತ ಜನ ಅಲ್ಲ ಸರ್ ನಾವು. ನ್ಯಾಯ ಬೇಕು ಅಂತ ಹೋರಾಡಿದ್ದು ನಿಮ್ ಪ್ರಕಾರ ಅದು ತಪ್ಪಾ? ಅವ್ರು ಕೊಟ್ಟಿರೋ ದುಡ್ಡಿಸ್ಕೊಂಡು ಅನ್ಯಾಯ ಮಾಡಬೇಡಿ ಸರ್. ಈ ರೀತಿ ಎಲ್ಲ ಮಾಡಬೇಡಿ ಸರ್. ಪ್ಲೀಸ್ ಸರ್. ಸಮಾಧಾನ, ಸಮಾಧಾನ, ಸಮಾಧಾನ. ನನ್ನ ಮಾತು ಕೇಳು. ನಿನ್ನ ಮಗಳು ಎಲ್ಲಾರ ಜೊತೆ ಮಲಗಿರೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ, ಗೊತ್ತಾಯ್ತಾ? ಅವಳ ಜೊತೆ ಮಲ್ಕೊಂಡಿರೋರೆಲ್ಲ ಆ ಸೆಲ್ನಲ್ಲಿದ್ದಾರೆ. ಏಯ್, ಅವಳು ಪತಿವ್ರತೆ ಏನೋ? ನನ್ನ ಹತ್ರ ಹಂಗೆ ಸರ್ ಮಲಗಿದ್ದು. ಮತ್ತೆ ನೀನೇನ್ ಹೇಳ್ತೀಯೋ? ಇಲ್ದರೆ ಮಾಡೋದೇ ಇಲ್ಲ ಅಂತ ತುಂಬಾ ಹಠ ಮಾಡ್ತಾ ಇದ್ಲು ಸರ್. ಬರೀ ಕಿವಿ ಮುಚ್ಕೊಳ್ಳೋದಲ್ಲ,
ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರೋ. ಪ್ಲೀಸ್ ಸರ್. ಇವಾಗ ಗೊತ್ತಾಯ್ತಲ್ವಾ ಅವಳನ್ನ ಯಾಕೆ ಅರೆಸ್ಟ್ ಮಾಡಿದೆ ಅಂತ. ಮತ್ತೆ ನಿನ್ನ ಮಗಳು ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಳಂತಲ್ಲ, ಒಂದು ವಾರ ಎಂಜಾಯ್ ಮಾಡಿ ಕಳಿಸ್ಕೊಡ್ತೀನಿ. ಸರ್ ಹೀಗೆಲ್ಲ ಹೋಗು. ಮಾತಾಡ್ಬೇಡಿ ಸರ್. ಹೋಗು. ಸರ್ ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಹಿಂಗೆಲ್ಲ ಮಾಡಬೇಡಿ. ಹೋಗಮ್ಮ. ಪ್ಲೀಸ್ ಸರ್. ಸರ್ ಪ್ಲೀಸ್ ನಾನು ಏಯ್ ಬೇಗ ಚಾಚಿ ರೆಡಿ ಮಾಡೋ. ಸರ್ 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 ಅಯ್ಯೋ. ಅಯ್ಯೋ ಯಾರೋ ಶೂಟ್ ಮಾಡ್ತಾರೆ ನೋಡಿ. ನೋಡಿ ಇಲ್ಲಿಂದ. ನೋಡು ನೀ ದೇವರೇ ಇದು ನಿನ್ನ ಲೀಲೆಯೇನು. ನೋಡು ನೀ ದೇವರೇ ಇದು ನಿನ್ನ ಲೀಲೆಯೇನು. ನೋಡಮ್ಮ ಸತ್ಯ, ಹೇಳಿ ಸರ್. ನಿನ್ ಚಿಕ್ಕಮ್ಮ 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 ನಮ್ಮ ಸಾಹೇಬ್ರು ಗನ್ನ ಕದ್ದುಬಿಟ್ಟು ನಿನ್ ರೇಪ್ ಮಾಡಿದ ಹುಡುಗರ್ನೆಲ್ಲ ಕೊಂದುಬಿಟ್ಟಿದ್ದಾರೆ. ಅದಾದ್ಮೇಲೆ ಅದೇ ಗನ್ನಲ್ಲೇ ತಮ್ಮಗ್ ತಾವೇ ಶೂಟ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರಮ್ಮ. ನೀನೇನು ಯೋಚನೆ ಮಾಡಬೇಡಮ್ಮ, ನಿನ್ಗೆಲ್ಲ ಒಳ್ಳೇದಾಗತ್ತೆ. ಆ ಸುದ್ದಿ ನಿಜಾನೇ. ನಿನ್ ಚಿಕ್ಕಮ್ಮ ಸತ್ತೋದ್ಲು, ಮಾರ್ಚರಿನಲ್ಲಿದ್ದಾಳೆ. ಇವಾಗ ಏನ್ ಮಾಡೋಣ? ಸರ್ ಒಂದೇ ಒಂದ್ಸಲ ಕಳಿಸ್ಕೊಡಿ ಸರ್. ನಿಮ್ಮ ಕೈ ಮುಗಿತೇನೆ ಸರ್. ಒಂದೇ ಒಂದ್ಸಲ ಚಿಕ್ಕಮ್ಮನ ನೋಡ್ಬೇಕು ಸರ್. ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್,
ಚಿಕ್ಕ ವಯಸ್ಸಿಂದ ಅವರೇ ನನ್ನ ಬೆಳೆಸಿದ್ದು ಸರ್. ಪ್ಲೀಸ್ ಸರ್, ಕೊನೆದಾಗ ಒಂದ್ಸಲ ನೋಡ್ತೀನಿ ಸರ್, ಕಾಲ್ ಮುಗಿತೀನಿ ಸರ್, ಪ್ಲೀಸ್ ಸರ್. ಯಾಕಿಷ್ಟು ಟೆನ್ಷನ್ ಆಗ್ತಿದ್ಯಾ? ಹ್ಯಾಪಿಯಾಗಿ ನೀವು ಹೋಗ್ಬೋದು. ಸರಿ ಸರ್. ಒಂದೇ ಒಂದ್ಸಲ ನನ್ನ ಜೊತೆ ಕಮಿಟ್ ಆಗೋ. ಒಂದೇ ಒಂದು ಸಲ ಸಾಕಷ್ಟೇ. ಒಂದೇ ಒಂದ್ಸಲ ಸ್ಯಾಟಿಸ್ಫೈ ಮಾಡು, ಸಾಕಷ್ಟೇ. ಪ್ಲೀಸ್ ಸರ್, ಒಂದೇ ಒಂದ್ಸಲ ಚಿಕ್ಕಮ್ಮನ್ ನೋಡ್ತೀನಿ ಸರ್, ಪ್ಲೀಸ್ ಸರ್. ಇಲ್ಲ ಅಂತಂದ್ರೆ ನಿನ್ ಚಿಕ್ಕಮ್ಮನ ಹೆಣನ ಕಾರ್ಪೊರೇಷನ್ ಅವರು ಅನಾಥ ಹೆಣ ಅಂತ ಟ್ರೀಟ್ ಮಾಡ್ತಾರೆ. ಜ್ಞಾಪಕ ಇಟ್ಕೋ. ನಿಮ್ಗೆ ಕೈ ಮುಗಿತೀನಿ ಸರ್, ಒಂದ್ಸಲ ಕಳಿಸ್ಕೊಡಿ ಸರ್. ಸರ್ ಪ್ಲೀಸ್ ಸರ್, ನಿಮ್ ಕಾಲ್ ಮುಗಿತೀನಿ, ಪ್ಲೀಸ್ ಸರ್ ಕಳಿಸ್ಕೊಡಿ ಸರ್, ಪ್ಲೀಸ್ ಸರ್ ಕಳಿಸ್ಕೊಡಿ. ಒಂದೇ ಒಂದ್ಸಲ ಪ್ಲೀಸ್ ಸರ್, ಕೈ ಮುಗಿತೀನಿ, ಕಾಲ್ ಮುಗಿತೀನಿ, ಒಂದೇ ಒಂದ್ಸಲ ಕಳಿಸ್ಕೊಡಿ ಸರ್, ಪ್ಲೀಸ್ ಸರ್ ಕಳಿಸ್ಕೊಡಿ ಸರ್. ಒಂದೇ ಒಂದ್ಸಲ ನೋಡ್ಬಿಡ್ತೀನಿ, ಪ್ಲೀಸ್ ಸರ್ ಕಳಿಸ್ಕೊಡಿ ಸರ್, ಪ್ಲೀಸ್ ಸರ್. ಚಿಕ್ಕಮ್ಮನ್ ನೋಡ್ಬೇಕು, ಒಂದೇ ಒಂದ್ಸಲ. ನೋಡ್ಬೇಕಾ ಬೇಡವಾ? ನೋಡ್ಬೇಕು ಸರ್, ನೋಡ್ಬೇಕು, ಪ್ಲೀಸ್ ಸರ್. ಕಾಮಕುರುಡು ವಿಧಿಯಾಟ ಏನು ಎಂದು ತಿಳಿದವರು ಯಾರು? ಕಣ್ಣ ಬಿಟ್ಟು ನೋಡು ನೀ, ನೋಡುವೋ ದೇವರೇ, ನೋಡು ನೀ ದೇವರೇ, ಇದು ನಿನ್ನ ಲೀಲೆಯೇನು? ಓ ದೇವರೇ, ನೀ ಕುರುಡನಾದೆಯ, ಇಂಥ ದುಷ್ಟರ ನೀ ತಡೆಯದೆ. ನ್ಯಾಯ ದೇವತೆಯೇ ನೀನು, ಕಣ್ಣ ತೆರೆಯಲಾರೆಯೇನು, ಕಣ್ಣ ಪಟ್ಟಿ ಹರಿಯಲಾರೆಯ? ಹೇಯ್, ಹೋಗ ಕಡೆ. ಏನ್ ಮಾಡ್ತಿದೀಯ ಅಲ್ಲಿ? ಹೇಯ್, ಹೋಗಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಹೋಗು.
ಹಲೋ ಮೇಡಮ್, ಟಿವಿ EMI ಕಟ್ಟಿಲ್ವಲ್ಲಮ್ಮ? ಫ್ರಿಡ್ಜ್ EMI ಕಟ್ಟಿಲ್ವಲ್ಲಮ್ಮ? ಮೇಡಮ್, ಫ್ರಿಡ್ಜಲ್ಲಿದೆ. AC ಗೆ EMI ಕಟ್ಟಿಲ್ಲ ಮೇಡಮ್. ನಾವು AC ತಗೊಂಡು ಹೋಗ್ತೀವಿ ಮೇಡಮ್. ಮೇಡಮ್, EMI ಕಟ್ಟಿಲ್ಲ. ಏನ್ ಮೇಡಮ್, ಟೈಮ್ ಸರಿಯಾಗಿ ದುಡ್ಡೇ ಕಟ್ಟಲ್ಲ ಅಂತೀರಾ? ಪಾಪ ಅನಿಲ್ ಇರೋವರೆಗೂ ತುಂಬಾ ಚೆನ್ನಾಗಿದ್ದ. ಇವಾಗೇನಂದ್ರೆ ಆಸ್ಪತ್ರೆಯಲ್ಲಿದ್ದಾನೆ. ಈಗ ವಿಷಯ ಏನಂದ್ರೆ, ನಿನ್ ಚಿಕ್ಕಮ್ಮ ಸತ್ತು 1 ವಾರ ಆಯ್ತು. ತುಂಬಾ ಗಂಡಸರು ಹೆಂಡತಿ ಸುಖಕ್ಕೋಸ್ಕರ ಕಂತು ಕಟ್ಟೋ ರೀತಿನಲ್ಲಿ, ಅಂದ್ರೆ EMIಯಲ್ಲಿ ನಿನ್ನ ಗಂಡನ್ ಥರ ಮನೆಗೆ ಬೇಕಾಗಿರೋ ಎಲ್ಲನೂ ತಂದು ಕೊಡ್ತಾರೆ. ಇನ್ಕಮ್ ಇರೋವರೆಗೂ ಏನು ಪ್ರಾಬ್ಲಮ್ ಇರೋದಿಲ್ಲ. ಒಂದು ಸರಿ ಏನಾದರೂ ಪ್ರಾಬ್ಲಮ್ ಬಂದು EMI ಮಾತ್ರ ಪೆಂಡಿಂಗ್ ಬಿತ್ತು ಅನ್ಕೋ, ಏನಂತ ಹೇಳೋದು, ಜೀವನ ನರಕನೇ ಆಗ್ಬಿಡತ್ತೆ. ಆಸ್ಪತ್ರೆಯಲ್ಲಿದ್ರೂ ಆಕಾಶದಲ್ಲಿದ್ರೂ EMIನ ಕಟ್ಟಿಸ್ಬಿಡ್ತಾರೆ. ಆದರೂ ಅರ್ಥ ಮಾಡ್ಕೊಳ್ದೆ EMIಯಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ. ಸಿಕ್ಕಾಕೊಂಡವ್ರಿಗೆ ವಿಷಯ ಈಸಿಯಾಗಿ ಅರ್ಥ ಆಗುತ್ತೆ. ನಿನ್ನ ವಿಷಯಕ್ಕೆ ಬಂದರೆ EMIನೆಲ್ಲ ಪ್ಯಾನ್ ಕಾರ್ಡ್ನ ನೋಡೇ ಕೊಡೋದು. ಸ್ಕೋರ್ ಚೆನ್ನಾಗಿರೋ ಪ್ಯಾನ್ ಕಾರ್ಡ್ಗೆ ಮಾತ್ರನೇ ಏನು ಬೇಕಾದರೂ ಎಷ್ಟು ಬೇಕಾದರೂ ಕೊಟ್ಬಿಡ್ತಾರೆ. ಇನ್ನೂ ಅರ್ಥ ಆಗಂಗೆ ಹೇಳ್ತೀನಿ ಕೇಳು. ಒಬ್ಬೊಬ್ಬ ಗಂಡಸಿನ ಪ್ಯಾನ್ ಕಾರ್ಡು ಹೆಂಡತಿ ಥರ ಅಂತ ಅನ್ಕೋ. ಎಲ್ಲ ಹೆಂಡತಿದಿರು ಒಳ್ಳೆಯವರೇ ಆಗ್ಬಿಟ್ರೆ, ಒಳ್ಳೆ ಸ್ಕೋರ್ ಇರೋ ಪ್ಯಾನ್ ಕಾರ್ಡ್ ರೀತಿ ಆಗ್ಬಿಟ್ರೆ ಆ ಗಂಡ ಹೆಂಡತಿ ಸಂತೋಷವಾಗಿರ್ತಾರೆ. ಆದರೆ ಒಂದು ವೇಳೆ ಆ ಪ್ಯಾನ್ ಕಾರ್ಡಲ್ಲಿ ಒಂದೇ ಒಂದು ರಿಮಾರ್ಕ್ ಬಿದ್ದುಬಿಟ್ರು ಆ ರಿಮಾರ್ಕು ಪ್ಯಾನ್ ಕಾರ್ಡ್ ಇರೋವರೆಗೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಕೆಟ್ಟೋಗಿರೋದು ನಾವು ಎಷ್ಟೇ ಪ್ರಯತ್ನ ಪಟ್ರು ಅದು ಮತ್ತೆ ಮತ್ತೆ ಕೆಟ್ಟು ಹೋಗ್ತಾನೆ ಇರುತ್ತೆ. ಆ ರಿಮಾರ್ಕು 1 ಸಲ ಬಂದ್ರೂ 100 ಸಲ ಬಂದ್ರೂ ಒಂದೇನೆ. ನಿಲ್ಲಿಸ್ದೇನೆ ಬೇಕಾಗಿರೋದನ್ನ ಪಡ್ಕೋತಾ ಇರ್ಬೇಕು. ಕೆಲವು ಗಂಡಸರು ಅದನ್ನ ಅರ್ಥ ಮಾಡ್ಕೋತಾರೆ. ಇನ್ನು ಕೆಲವು ಜನ ಅರ್ಥ ಮಾಡ್ಕೊಳ್ದೆ ಹಾಳಾಗಿ ಹೋಗ್ತಾರೆ. ಹೊರಗಡೆ ಹೇಳೋದಿಲ್ಲ. ಒಂದೊಂದು ಪ್ಯಾನ್ ಕಾರ್ಡಲ್ಲೂ ಏನಾದರೂ ಒಂದು ರಿಮಾರ್ಕು ಖಂಡಿತ ಬಿದ್ದೇ ಇರುತ್ತೆ. ಫೈನಾನ್ಸ್ ಕಂಪನಿಗಳು EMIನ ಕೊಡೋದೇ ಅವ್ರ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ. ತುಂಬ ವರ್ಷ ಅವರು ಅದನ್ನು ಕಂಟಿನ್ಯೂ ಮಾಡೋದಕ್ಕೆ. ವ್ಯಾಪಾರ ಎಲ್ಲ ಬದಲಾಯಿತು. ವ್ಯಾಪಾರ ಯಾವುದೇ ಆದ್ರೂ, ಅದು ಹೆಂಗಸರು ಮಾಡುವಂಥ ವ್ಯಾಪಾರ ಆಗಿದ್ರೂ ಅದು ಏನು ವ್ಯಾಪಾರ ಅಂತ ಡೀಟೇಲಾಗಿ ಹೇಳಬೇಕಾಗಿಲ್ಲ ನಾನು. ಸುಖ ನಾವು ಹುಡ್ಕೋರು ಅದನ್ನು ಕೂಡ EMI ಬೇಕು ಅಂತ ಅನ್ನೋರು ಇದ್ದಾರೆ. ಎಲ್ಲನೂ ನಮ್ಮ ಒಳ್ಳೇದಕ್ಕೇನೆ ಅಂತ ಅನ್ಕೊಂಡ್ರೆ ಎಂಥ ದೊಡ್ಡ ಸಮಸ್ಯೆ ಆದ್ರೂ ಅದನ್ನ ಸರಿ ಮಾಡ್ಕೋಬಹುದು. ನೀನೀಗ ಸಮಸ್ಯೆಯಲ್ಲಿದ್ಯಾ. ನಿನಗೊಂದು ಐಡಿಯಾ ಹೇಳ್ತೀನಿ. ನೀನು ಒಪ್ಕೊಂಡ್ರೆ ಈ ಮನೆ ನಿಂದೇ ಆಗ್ಬಿಡುತ್ತೆ. ನೀನು ಅದಕ್ಕೆ ಒಪ್ಪಿಲ್ಲ ಅಂದ್ರೆ ಈ ಮನೆ ನನ್ನ ಸ್ವಂತ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಯೋಚನೆ ಮಾಡು. ಇಲ್ಲಿವರೆಗೂ ನೀನು EMI ಕಟ್ಟಿದ್ಯಾ. ಇನ್ನು ಮುಂದೆ ನಿನಗೆ EMI. ನೀನು ಹೂ ಅಂತ ಹೇಳಿದ್ರೆ ಸಾಕು. ಆಸ್ಪತ್ರೆಯಲ್ಲಿರೋ ನಿನ್ನ ಗಂಡ ಮತ್ತೆ ಬರಬೇಕು ಅಂದ್ರೆ, ಈ ಮನೆ ನಿನಗೆ ಸ್ವಂತ ಆಗ್ಬೇಕು ಅಂದ್ರೆ ನೀನು ನಾನು ಹೇಳಿದಕ್ಕೆ ಒಪ್ಕೋಬೇಕು. ಈಗ ನಿನಗೆ ಉಳ್ದಿರೋದು ಇದೊಂದೇ ದಾರಿ. ಇಲ್ಲಿವರೆಗೂ EMIನ ನೀನು ನನಗೆ ಕಟ್ಟಿದೆ. ಇನ್ನು ಮುಂದೆ EMI ನಮ್ಮ ವ್ಯಾಪಾರದ ಹೆಸರು. ಸ್ವಲ್ಪ ಯೋಚನೆ ಮಾಡು.
ಹೀಗೆ ನನ್ನ ಜೀವನ ಹಾಳಾಯ್ತು. ನನ್ನ ಜೀವನನ 4 ಜನ ಹಾಳು ಮಾಡಿದ್ರು. ನನಗೆ ನ್ಯಾಯ ಕೊಡಿಸಿ ಅಂತ ಸ್ಟೇಷನ್ಗೆ ಹೋದ್ರೆ ಕರುಣೆ ತೋರಿಸಿ ನ್ಯಾಯ ಕೊಡಿಸ್ಬೇಕಾದ ಕಾನೂನು ನನ್ನ ಹಾಳು ಮಾಡ್ತು. ನನ್ನ ಕಷ್ಟನ ಅವ್ರಿಷ್ಟವಾಗಿ ಮಾಡಿಕೊಂಡು ನನ್ನ ದೇಹನ ದುರುಪಯೋಗ ಪಡಿಸ್ಕೊಂಡ್ರು. ಈಗ ನೀವ್ ಹೇಳಿ, ಒಂದು ಹೆಣ್ಣಾಗಿ ಹುಟ್ಟೋದೆ ಹೆಣ್ಣಿನ ಶಾಪನ? ಭಾರತದಲ್ಲಿ ಮೊದಲು ದ್ರೌಪದಿ, ಈಗಿನ ಕಾಲದಲ್ಲಿ ಈಗಿನ ಭಾರತದಲ್ಲಿ ಹೆಣ್ಮಕ್ಳಿಗೆ ನರ್ಕ ತೋರಿಸೋ ನರ್ಕಾಸುರರು ರೋಡಲ್ಲೇ ಸುತ್ತಾಡ್ತಿದ್ದಾರೆ. ಹೊಸದಾಗಿ ಮದ್ವೆ ಆದ ನವಜೋಡಿ ಹನಿಮೂನ್ಗೆ ಹೋದಾಗ ಎಲ್ ರೆಕಾರ್ಡ್ ಆಗುತ್ತೆ ಅಂತ ಆತಂಕ ಪಡ್ತಾರೆ. ಇಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನನ್ ಚಿಕ್ಕಮ್ಮನ ಸಾವನ್ನ ಷರತ್ತಾಗಿಟ್ಕೊಂಡು ತನ್ನ ಕಾಮದ ಆಸೆನ ತೀರಿಸ್ಕೊಂಡ ಅಯೋಗ್ಯ. ಅವನಿವತ್ತು ಕಾನೂನು ಕಾಪಾಡ್ತಿರೋ ಪೊಲೀಸ್ ಅಧಿಕಾರಿ. ಈ ಕಾನೂನು ಏನಿದ್ರು ದುಡ್ಡಿರೋರಿಗೆ ಮಾತ್ರ, ಇಲ್ದೇ ಇರೋರ್ನ ಹಿಂಡಿ ಹಿಪ್ಪೆ ಮಾಡ್ಬಿಡತ್ತೆ. ಪೊಲೀಸ್ ಹತ್ರ ನ್ಯಾಯ ಕೇಳ್ಕೊಂಡ್ ಬಂದಿರೋರಿಗೆ ಈ ರೀತಿ ಆದ್ರೆ ಜನಗಳ ಗತಿ ಏನಾಗ್ಬೇಡ ಹೇಳಿ? ನ್ಯಾಯದ ಕಣ್ಣಲ್ಲಿ ಎಲ್ಲರೂ ಒಂದೇ. ಅಮಾಯಕ ಹೆಣ್ಣಿಗೆ ಈ ರೀತಿ ಆಗಿರೋದು ತಪ್ಪು. ಅಪರಾಧಿಗಳನ್ನ ಬೇಗ ಹಿಡಿದು ಸತ್ಯಗೆ ಖಂಡಿತ ನ್ಯಾಯ ಕೊಡಿಸ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಸತ್ಯ ಅವ್ರ ಕೇಸ್ ವಿಷಯದಲ್ಲಿ ಯಾರನ್ನು ಬಿಡಲ್ಲ, ಎಲ್ಲರನ್ನು ಅರೆಸ್ಟ್ ಮಾಡ್ತೀವಿ ಅಂತ ಕಮಿಷನರ್ ಹೇಳಿದ್ದಾರೆ. ಏನಾಗುತ್ತೋ ನೋಡೋಣ. ಇಂದಿನ ಬ್ರೇಕಿಂಗ್ ನ್ಯೂಸ್. EMI ಕೇಸಲ್ಲಿ ಅರೆಸ್ಟ್ ಆಗಿರೋ ಸತ್ಯಗೆ ನ್ಯಾಯ ಸಿಗೋದಕ್ಕೆ ಎಲ್ಲ ಕಡೆ ಹೋರಾಟ ನಡೀತಾ ಇದೆ. EMI ಗ್ಯಾಂಗ್ ಮೇಲೆ ಪೊಲೀಸರ ದಾಳಿ. ಹಿಡಿರೋ ಅವನ್ನ, ಹಿಡೀರಿ. ಬಾರ ಸರ್. ಸತ್ಯಗೆ ನ್ಯಾಯ ಸಿಗ್ಬೇಕು ಅಂತ ಸಾಮಾನ್ಯ ಜನರೆಲ್ಲ ಧರಣಿ ಮಾಡ್ತಾ ಇದ್ದಾರೆ. ಇವತ್ತು ಸತ್ಯ ಕೇಸಲ್ಲಿ ತೀರ್ಪು ಹೊರಗೆ ಬೀಳ್ತಾ ಇದೆ. ವೀಕ್ಷಕರೇ, ನೀವೇ ನೋಡ್ತಿದ್ದೀರಾ, ಜನ ಸಮುದಾಯನೇ ಹರಿದು ಬರ್ತಿದೆ. ಏನಾಗುತ್ತೋ ನೋಡೋಣ. ಯುವರ್ ಆನರ್, ಒಂದು ಹೆಣ್ಣು ಕ್ಯಾಮ್ರಾ ಮುಂದೆ ಬಂದು 2 ಹನಿ ಕಣ್ಣೀರ್ನ ಹಾಕ್ಬಿಟ್ರೆ ಸಾಕು, ಪಾಪ ಅಂತ ಎಷ್ಟೆಲ್ಲ ಸಪೋರ್ಟ್ ಮಾಡ್ಬಿಡ್ತಾರೆ. ನಮ್ದು ಡಿಜಿಟಲ್ ಇಂಡಿಯಾನಾ ಸೆಂಟಿಮೆಂಟಲ್ ಇಂಡಿಯಾನಾ ಅಂತ ಗೊತ್ತಾಗ್ತಾ ಇಲ್ಲ. ಈ ಹುಡುಗಿಯಿಂದ ಅಷ್ಟು ಸೂಸೈಡ್ಗಳಾಗಿವೆ, ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಸತ್ಯ ಸೆಂಟಿಮೆಂಟ್ ಎಷ್ಟು ವರ್ಕೌಟ್ ಆಗಿದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಯುವರ್ ಆನರ್, ಇದು ಸತ್ಯ ಸೆಂಟಿಮೆಂಟ್ ಅಲ್ಲ, ಇದು ಸತ್ಯವಾದ ಘಟನೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೂರ್ಯ. ಯಾಕಂದ್ರೆ ಅವ್ರು ಮಾಡಿರೋ ತಪ್ಪನ್ನ ಅವರು ಮುಚ್ಚಬೇಕು ಅಲ್ವಾ? ಮುಚ್ಚಿ ಇಡೋದಕ್ಕೆ ಇದು ಯಾವುದೇ ರೀತಿ ಕಟ್ಟುಕತೆ ಅಲ್ಲ. ಕಾರಣಗಳು ಯುವರ್ ಆನರ್, ತನಗೆ ಅನ್ಯಾಯ ನಡೆದಿದೆ ಅಂತ ನನ್ನ ಕ್ಲೈಂಟ್ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡಕ್ ಹೋದಾಗ ಅವರು ಸರಿಯಾಗಿ ನಡ್ಕೊಂಡಿದ್ರೆ ಇವತ್ತು ಸತ್ಯ ನಮ್ಮ ಮುಂದೆ ಆರೋಪಿಯಾಗಿ ನಿಲ್ತಾ ಇರಲಿಲ್ಲ. ಕೊನೆಗೆ ಅವ್ರ ಚಿಕ್ಕಮ್ಮನ ಹೆಣ ನೋಡೋದಕ್ಕೂ ಕೂಡ ಅವನ ಆಸೆನ ತೀರಿಸಬೇಕಾಯಿತು. EMI ಕಟ್ಟಕ್ಕಾಗದವ್ರನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಅವರೆಲ್ಲರ ಸಾವಿಗೆ ಕಾರಣವಾಗಿದ್ದು ಆ ಮನೆ ಓನರ್. ಆ ಆತ್ಮಹತ್ಯೆ ಮಾಡ್ಕೊಂಡು ಕತೆಗಳನ್ನೆಲ್ಲ ನನ್ನ ಕ್ಲೈಂಟ್ ಕಡೆಗೆ ತಿರುಗು ಹಾಗೆ ಮಾಡಿದ್ದಾರೆ ಯುವರ್ ಆನರ್. ಆ ಮನೆ ಓನರ್ ಕತೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಮಾತ್ರ ಸಾಲದು, ಅದಕ್ಕೆ ಸಾಕ್ಷಿ ಆಧಾರಗಳು ಬೇಕು. ಇದೆ ಯುವರ್ ಆನರ್. ನನಗೆ ಅನ್ಯಾಯ ನಡೆದಿದೆ ಅಂತ ನನ್ನ ಕ್ಲೈಂಟು ಪೊಲೀಸು ಕೊಟ್ಟಿರೋ ಕಂಪ್ಲೇಂಟ್ ಕಾಪಿ, ಡಾಕ್ಟರ್ ರೇಣುಕಾ ಕೊಟ್ಟಿರೋ ಮೆಡಿಕಲ್ ಸರ್ಟಿಫಿಕೇಟ್, ಮತ್ತೆ ಸ್ಪೆಷಲ್ ಆಫೀಸರ್ ಕೊಟ್ಟಿರೋ ತನಿಖಾ ವರದಿ, ಇದನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಂದ್ರೆ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದವ್ರನ್ನ ಬಿಟ್ಟು ಲೈಸೆನ್ಸ್ ಕೊಟ್ಟವ್ರನ್ನ ಅರೆಸ್ಟ್ ಮಾಡಿ ಅಂತ ಇದೀರಾ ಸೂರ್ಯ? ಡ್ರೈವಿಂಗ್ ಬರದೇ ಇರೋನ್ಗೆ ಲೈಸೆನ್ಸ್ ಕೊಡದೆ ದೊಡ್ಡ ತಪ್ಪು. ಲೈಸೆನ್ಸ್ ಕೊಟ್ಟವನ್ನೇ ಅರೆಸ್ಟ್ ಮಾಡಬೇಕು. ಒಂದು ಹಸು ಹೊಸ ಜಾಗಕ್ಕೆ ಬಂದು ಮೇದು ಸಾಯ್ತು ಅಂದ್ರೆ ತಪ್ಪು ಹಸುದಲ್ಲ, ಮಾಲೀಕಂದಾಗತ್ತೆ. ನೋಡಮ್ಮ, ನೀನು ಏನೇನೆಲ್ಲ ಹೇಳಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಕೋರ್ಟಲ್ಲಿ ಭಯ ಇಲ್ಲದೆ ಹೇಳಮ್ಮ. ಚಿಕ್ಕ ವಯಸ್ಸಲ್ಲಿ ಹೂ ಮಾರುವಾಗ ಹೂಗಳ ಮಧ್ಯೆ ಇರೋ ಮುಳ್ಳಿನ ಹಾಗೆ ಹೆದರ್ಕೊಂಡು ಕೂತಿದ್ರೆ ಗಂಡಸರು ಬೇಟೆ ಆಡೋ ಹುಲಿ ತರ ನೋಡ್ಕೊಂಡು ಹೋಗ್ತಾರೆ ಸರ್. ದೊಡ್ಡೋಳಾದ್ಮೇಲೆ ಚಿಕ್ಕಮ್ಮನ ಜೊತೆ ಹೋದ್ರೆ ಜೊಲ್ ಸುರಿಸ್ಕೊಂಡು ನಾಯಿ ತರ ಹಿಂದೆ ಬರೋರು.
ಗಂಡಸ್ರಿದ್ರೆ ಧೈರ್ಯ ಅಂತ ಅವ್ರ ಜೊತೆ ಹೊರಗೆ ಹೋದ್ರೆ ನಿನ್ ಗಂಡನೂ ಗಂಡಸೆ ನಾವು ಗಂಡಸ್ರೆ ಅಂತ ಅವ್ರ ಗಂಡಸ್ರು ಅಂತ ತೋರಿಸ್ಕೊಳ್ಳೋಕೆ ಹೆಣ್ಮಕ್ಳ ಕಾಟ ಕೊಟ್ಟು ಹೀಗೆಲ್ಲ ಮಾಡಿದ್ರೆ ರಕ್ಷಣೆ ಎಲ್ಲಿದೆ ಸರ್? ಒಂದಲ್ಲ ಒಂದ್ ರೀತಿನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ನರಕ ಅನುಭವಿಸ್ತಿರ್ತೀವಿ ಸರ್. ಹೆಣ್ಮಕ್ಳನ್ನ ಗೌರವಿಸೋ ತರ ನಡೆಸೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಸರ್. ಹೆಣ್ಣನ್ನ ಆಟ ಸಾಮಾನ್ ತರ EMI ಅಲ್ಲಿ ವಸ್ತುಗಳನ್ನ ಕೊಂಡ್ಕೊಳ್ಳೋ ತರ ಸುಖಾನ EMI ಅಲ್ಲಿ ಕೊಡು ಅಂತಂದ್ರು. ನನ್ ಚಿಕ್ಕಮ್ಮ ನನ್ ಗಂಡ ಹೋದಾಗ್ಲೇ ನನ್ ಜೀವನ ಹೋಯ್ತು. ಕಾಮಕರ ಕೈಯಲ್ಲಿ ಕಾನೂನ್ ಕೈಯಲ್ಲೂ ಕೂಡ ಅತ್ಯಾಚಾರ ನಡೀತು ಸರ್. ದುಡ್ಡುಗೋಸ್ಕರ ನನ್ನ ಬಳಸ್ಕೊಂಡು ಆಸ್ಪತ್ರೆಯಲ್ಲಿ ನನ್ನ ಗಂಡ ಜೀವಕ್ಕೆ ಹೋರಾಡುವಾಗ ಬೇರೆ ದಾರಿ ಇಲ್ದೆ ನಾನ್ ತಪ್ಪು ಮಾಡೋ ಪರಿಸ್ಥಿತಿ ಬಂತು. ಅದ್ರಲ್ಲಿ ನನ್ ತಪ್ಪು ಮಾತ್ರ ಕಾಣುತ್ತೆ. ನನ್ನ ಹಾಗೆ ಮಾಡ್ದವ್ರು ಅವ್ರು ಮಾಡಿದ ತಪ್ಪು ಅಂತ ಒಪ್ಕೊಳ್ದೆ ತಂತ್ರ ಹುಡಿ ವಾದ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಸಿದ್ಧವಾಗಿದ್ದಾರೆ ಸರ್. ನಾನ್ ಮಾಡಿದ ತಪ್ಪಿಗೆ ಏನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸೋದಕ್ಕೆ ರೆಡಿ ಸರ್. ಅದ್ರಲ್ಲೂ ನನಗ್ ತಪ್ಪು ಮಾಡೋ ಹಾಗೆ ಮಾಡಿ ತಾವು ಆರಾಮಾಗಿರೋಕ್ ನಾನು ಬಿಡಲ್ಲ. ನೋಡಿದ್ರ EMI ಅಲ್ಲಿ ಸಿಗುತ್ತೆ ಅಂತ ಆಸೆ ಪಟ್ಟು ಎಲ್ಲಾ ವಸ್ತುಗಳನ್ನೂ ತಗೊಂಡ್ರು. EMI ಕಟ್ಟದೇ ಇರೋ ಪರಿಸ್ಥಿತಿ ಬಂದ್ರೆ ಎಂಥ ಬೆಲೆ ಕಟ್ಟಬೇಕಾಗುತ್ತೆ ಅಂತ ತೋರಿಸೋದೇ ಈ ಒಂದು ಚಿಕ್ಕ ಪ್ರಯತ್ನ ಆಗಿತ್ತು. ಒಲಿಂಪಿಕ್ಸು ಕೂಡ ಈಸಿ, ವರ್ಲ್ಡ್ ಕಪ್ ಕೂಡ ಈಸಿ, ನಿಮ್ಮ ಖರ್ಚು ವೆಚ್ಚ ಎಲ್ಲ ಅದೇ EMI ಎಲ್ಲ ಬ್ಲಾಕ್ ಆದ್ರೆ ಯು ಟ್ರೈ ಮೂಡೆಲ್ಲ ಆಫ್ ಆದ್ರೆ ಯು ಟ್ರೈ ಎಲ್ಲ ಮರೆತು ಹೋಗಿ ಬನ್ನಿ ವರ್ಲ್ಡ್ ಟೂರಿಗೆ. EMI ಫಾರ್ಚೂನ್ ಟೆಲ್ಲಿಂಗ್ EMI, ಫ್ಯೂಚರ್ ಕಿಲ್ಲಿಂಗ್ EMI, ಯಾರಿಗೆ ಬೇಕು EMI, ತಲೆ ಕೆಡಿಸೋ EMI. ಝೀರೋ ಇಂದ ಸ್ಟಾರ್ಟ್ ಮಾಡಿ ಬ್ಯಾಲೆನ್ಸ್ ಏನು ಇಲ್ದೇನೆ ಹೀರೋ ಆಗಕ್ ಹೊರಟಿದ್ಯಾ. ಡಿಗ್ರಿ ಪಾಸ್ ಮಾಡಿ ಊರೆಲ್ಲ ಸುತ್ತಾಡಿ ಸಾಧನೆ ಮಾಡಕ್ ಹೊರಟಿದ್ಯಾ. ಕೆಲ್ಸ ಕಾರ್ಯ ಹುಡ್ಕಾಡಿ ಜೇಬು ಖಾಲಿ ಮಾಡ್ಕೊಂಡು ಮನೆ ಕಟ್ಟೋಕ್ ಹೊರಟಿದ್ಯಾ. ಆದ್ರೇನು ಮಿಡಲ್ ಕ್ಲಾಸ್ ಆದ್ರೇನು A ಗ್ರೇಡ್ ಆದ್ರೇನು B ಗ್ರೇಡ್ ಆದ್ರೇನು ನಮ್ ಹಾರ್ಟ್ ಕೂಡ ಬೀಟ್ ಮಾಡೋದು EMI ಅಲ್ಲೇ. EMI ಫಾರ್ಚೂನ್ ಕಿಲ್ಲಿಂಗ್ EMI, ಫ್ಯೂಚರ್ ಕಿಲ್ಲಿಂಗ್ EMI, ಯಾರಿಗೆ ಬೇಕು EMI,